सही कहती ಶಿವನ ಮಗ ಭದ್ರಕಾಳಿಯ ಗಂಡ ಶ್ರೀ ಚೆನ್ನ ವೀರಭದ್ರ ಬಲ್ಲರ್ ಹೇರುದ್ರ ಅಪ್ಪರ್ ಹೇರುದ್ರ ಶ್ರೀ ಚೆನ್ನ ವೀರಭದ್ರ ಉರಿಯವರು ಉರಿಯಲಿ ಬಿಡ ಮೆರೆಯವರು ಮೆರೆಯಲಿ ಬಿಡ ನಿನ್ನ ಪಾಡಿಗೆ ನೀನಿರೋ ಉರಿಯವರು ಬೂದಿಯಾಗಿ ಹೋಗುತ್ತಾರೆ ಬೂದಿಯವರು ಆವಿಯಾಗಿ ಹೋಗುತ್ತಾರೆ ಮೆರೆಯವರು ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತಾರೆ ಎಂದು ನುಡಿಯುತ್ತಾರೆ
ಶ್ರೀ ಮಹಾಗುರುದೇವರಾಭ್ಯಾಯ ಇದನ್ನಮಃ ಕರ್ಪೂರ ನೀರಾಜನಂ ದರ್ಶಯಾಮಿ ನೀರಾಜನಾನಂತರಂ ಆಗಮನೀಯಂ ಸಮರ್ಪಯಾಮಿ ಆಗಮನೀಯಂತರ ಪರಿಮಳ ಮಂತ್ರ ಪುಷ್ಪಾಂಜಲಿಂ ಸಮರ್ಪಯಾಮಿ ಆವಾಹಿತ ಮಹಾಗುರುದೇವರಾಭ್ಯಾಯ ಇದನ್ನಮಃ ನೋಡಿ ಎಡಗೈಯಲ್ಲಿ ಹಿಡ್ಕೊಂಡು ಬಲಗೈಯಿಂದ ಮೊದಲು ತಲೆಗೆ, ತದನಂತರವಾಗಿ ಕಣ್ಣುಗಳಿಗೆ, ತದನಂತರವಾಗಿ ಎದೆಯ ಎಡಭಾಗಕ್ಕೆ, ತದನಂತರವಾಗಿ ನಾಭಿಯ ಎಡಭಾಗವನ್ನು ಇಡುವಂಥದ್ದು. ನೋಡಿ ಈ ಕಲಿಯುಗದಲ್ಲಿ ಒಂದೇ ಕೈಯಲ್ಲಿ ಯಾರೇ ಎಲ್ಲಿಗೆ ಹೋಗಿ ಮಂಗಳಾರತಿ ತಗೊಂಡ್ರು ಕೂಡ ಒಂದೇ ಕೈಯಲ್ಲಿ ಅಮೃತ ಇರುವಂಥದ್ದು. ಅಂದರೆ ಬೆಂಕಿಯ ಶಾಖದಿಂದಾಗಿ ಶಿಕೆಯನ್ನು ಒತ್ತಿ ಅಮೃತ ಕಲಶ ಇರುವ ಜಾಗವನ್ನು ಸ್ಪರ್ಶಿಸಿ ತದನಂತರವಾಗಿ ಕಣ್ಣುಗಳಿಗೆ ಒತ್ತಿಕೊಂಡು ಎಡಭಾಗ ಅಂದರೆ ಹೃದಯದ ಎಡಭಾಗವನ್ನು ಸ್ಪರ್ಶ ಮಾಡಿ ನಾವು ಈ ಕಲಿಯುಗದಲ್ಲಿ ಮಾಡುತ್ತಾ ಇರುವಂತಹ ಪಾಪಗಳು ನಾವಿಯ ಎಡಭಾಗದಲ್ಲಿ ತುಂಬುತ್ತಾ ಇರುತ್ತದೆ. ಅಂದ್ರೆ ಈಗ ನಾವೇನು ಪಾಪಗಳನ್ನು ಮಾಡಿರ್ತೀವಿ ಅದು ಎಡಭಾಗದಲ್ಲಿ ತುಂಬುತ್ತಾ ಇರ್ತದೆ. ಆ ಬೆಂಕಿಯ ಸ್ಪರ್ಶಕ್ಕೆ ಎಡಭಾಗವನ್ನು ಸುಡಬೇಕು. ಅದನ್ನ ಅಂದ್ರೆ ನಾವಿಯ ಎಡಭಾಗವನ್ನು ಸುಡಬೇಕು. ಹೀಗೆ ತಗೊಳ್ಳಿ, ಮೊದಲು ತಲೆಯನ್ನು ಸ್ಪರ್ಶ ಮಾಡಿ ಕಣ್ಣುಗಳಿಗೆ ಹೊತ್ಕೊಳ್ಳಿ, ಎಡಭಾಗವನ್ನು ಸ್ಪರ್ಶ ಮಾಡಿ ನಾವಿಯ ಎಡಭಾಗವನ್ನು ಮುಡಿಸ್ಕೊಳ್ಳಿ. ಎಲ್ಲೇ ನೀವು ಮಂಗಳಾರತಿ ತಗೊಂಡ್ರು ಕೂಡ ಒಂದೇ ಕೈಯಲ್ಲಿ ತಗೊಳ್ಳುವಂಥದ್ದು. ಇದು ಶಾಸ್ತ್ರಕಾರರು ಎರಡೂ ಕೈಯಲ್ಲಿ ಅಮೃತ ಇರೋದಿಲ್ಲ. ತದಾದೃಷ್ಟೇಹಿ ಕರ್ಪೂರ ನೀರಾಜನಂ ದರ್ಶಯಾಮಿ. ನೋಡಿ ಕೆಳಗಡೆ ಇಡಿ, ಮ್ಯಾಟ್ ಮೇಲೆ ಇಟ್ಕೊಳ್ಳಿ, ಒಂಚೂರು ಸೈಡಿಗೆ ಇಟ್ಕೊಳ್ಳಿ. ಬಟ್ಟೆ ಬಟ್ಟೆ ಮತ್ತು 2 ವಿಳೆದೆಲೆ ಬಾಳೆಹಣ್ಣು, ಇದನ್ನು ನಮ್ಮ ಹುಡುಗರು ಬರ್ತಾರೆ ಅದರೊಳಗಡೆ ಹಾಕುವಂಥದ್ದು. ಬನ್ನಿ ಮತ ಪಿತೃ ದೇವತಾಯ ಅನುಗ್ರಹೇಣ ತಥಾ ಚ ಏತೇಷಾಂ ಅದ್ಯ ದಿನಸ್ಯ ಪೂಜಾ ಕೈಂಕರ್ಯೇಣ ಶ್ರೇಃ ಕ್ಷೇಮ ಸ್ಥೈರ್ಯ ಧೈರ್ಯ ವಿಜಯ ವೀರ್ಯ ಆಯುಃ ಆರೋಗ್ಯ ಐಶ್ವರ್ಯ ಅಭಿವೃದ್ಧ್ಯರ್ಥಂ ಕುಲದೇವದ ಇಷ್ಟದೇವದ ಗ್ರಾಮದೇವದ ನಮಸ್ಕೃತ್ಯ ಅದ್ಯ ದಿನಸ್ಯ ಏತೇಷಾಂ ಶ್ರೇಃ ಮಮ ಕುಟುಂಬೇನ ಮಮ ಕುಟುಂಬಸ್ಯ ಏತೇಷಾಂ ನವಗ್ರಹ ದೋಷ ನಕ್ಷತ್ರ ದೋಷ ಸಂಧಿ ದೋಷ ವಾತ ಪಿತ್ತ ಜ್ವರ ರಕ್ತ ಸಂಬಂಧಿತ ಕಾಯಿಲಾರ್ಥಂ ದೂರಾರ್ಥೆ ಶ್ರೇಃ ಮಮ ಕುಟುಂಬೇನ ಶ್ರೀಮನ್ನಾರಾಯಣ ನಾರಾಯಣ 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 ಏತಿ ಸಮರ್ಪಯಾಮಿ. ಕೈಯಲ್ಲಿ ಸ್ವಲ್ಪ ನೀರನ್ನು ಹಾಕೊಂಡು ಆ ತಟ್ಟೆ ಹೋಗಿ ಬಿಟ್ಬಿಡೋದಷ್ಟೇ. ಅಂದ್ರೆ ಕೆಂಪಾರತಿ ಮಾಡಿದ್ರಲ್ಲ ಶಿವಾರ್ಪಣ ಮಸ್ತು ಇಲ್ಲಿಯವರೆಗೂ ಆಗಿದೆ. ವಿದ್ಯಾರ್ಥಿಗಳು ಕೂಡ ತಂದೆ ತಾಯಿಗೆ ನೋವು ಆಗದ ರೀತಿಯಲ್ಲಿ ಅವರ ಮಾತುಗಳನ್ನು ಕೇಳಬೇಕು. ಹಾಗೂ ಈ ವಿದ್ಯಾ ಕ್ಷೇತ್ರದಲ್ಲಿ ತಾವು ಮಾಡುತ್ತಾ ಇರುವಂತಹ ವಿದ್ಯಾಭ್ಯಾಸವು ಸದನುಕೂಲವಾಗಿ ಮತ್ತು ಗುರುಗಳಿಗೆ ಯಾವುದೇ ತರ ಕುಂದುಕೊರತೆಗಳಾಗದೇನೆ ಅವರ ಮನಸ್ಸನ್ನು ನೋಯಿಸದೇನೆ ಒಳ್ಳೆ ವಿದ್ಯಾಭ್ಯಾಸದ್ದು ಕೀರ್ತಿರಾಗಿ ಬಾಳಿ ಎಂದು ಗುರುಗಳ ಅನುಗ್ರಹವಾಗಿದೆ ಅಂತೇಳಿ ಮನಸ್ಸಲ್ಲಿ ನಾವು ಕೂಡ ಸ್ಮರಣೆಯನ್ನು ಮಾಡ್ತೇವೆ. ಓಂ ತದಾಚ ಭಾವಕರಣ ಅದ್ಯ ದಿನಸ್ಯ ಪಂಚಾಂಗೇನ ಶೃಣುತ್ವ ಶ್ರೀಃ ಮಮ ಯೋಗ್ಯದ ಅನುಸಾರ ಉಪಚಾರೇಣ ಅದ್ಯ ಕ್ಷೇತ್ರಸ್ಯ ಶ್ರೀಃ ಮಹಾ ಜಗದ್ಗುರು ಬಾಲಗಂಗಾಧರ ನಾಥ ಮಹಾಸ್ವಾಮಿನಃ ಅನುಗ್ರಹೇಣ ತಥಾ ಚ ಅದ್ಯ ಜಗದ್ಗುರವಃ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮಿನಃ ಅನುಗ್ರಹೇಣ
ಅದ್ಯ. ಆಮೇಲೆ ಮೊನಾಲಿಸಾಗೆ ಉಬ್ಬೇ ಇರ್ಲಿಲ್ಲ. ಆ ಪೇಂಟಿಂಗ್ ಮಾಡಿದ್ಯಾರು? ಗಂಡ್ಸು. ಅದ್ರ ಮೂಲಕ ಜಗಕ್ಕೆ ಸುಳ್ಸಾಡ್ದವ್ರು ಯಾರು? ಗಂಡ್ಸು. ಇದು ಬಿಟ್ಟಾಕಣ, ಈ ಮನುಷ್ಯನಿಗೆ ಜೀನ್ಸ್ ಅಲ್ಲೇ ಬಂದ್ಬಿಟ್ಟಿರುತ್ತೆ ಸುಳ್ಳು ಅನ್ನೋದು. ಆ ಜೀನ್ಸ್ ಪ್ಯಾಂಟ್ ಶೇಡ್ ಆಗಿ ಅರ್ಧೋಗಿ ಅದ್ರೊಳಗೂ ಇರುತ್ತೆ ಸುಳ್ಳು ಅನ್ನೋದು. ಈಗ ಈ ಪ್ರೀತಿಲಿ ಅತಿ ಹೆಚ್ಚು ಪ್ರಾಮಿಸ್ ಮಾಡೋರು ಹೆಂಗಸ್ರು ಗಂಡಸ್ರು? ಖಂಡಿತವಾಗ್ಲೂ ಗಂಡಸ್ರೆ. ಅವಾಗ ಏನಂತ ಗೊತ್ತಾ? ಆಕಾಶವೇ ಬೀಳಲಿ ಮೇಲೆ ನಾ ನಿನ್ನ ಕೈ ಬಿಡೆನು ಅಂತ. ಅಲ್ಲ ಮೇಡಮ್, ಯಾವತ್ತಾದ್ರೂ ಆಕಾಶ ಮೇಲೆ ಬೀಳೋದು ನೋಡಿದ್ದೀರಾ? ಯಾವತ್ತೂ ಇಲ್ಲ. ಹಂಗೇನೆ ನಾನಿನ್ನ ಕೈ ಬಿಡೆನು ಅಂದ್ಬಿಟ್ಟು ಒಂದ್ ಜೋರಾಗಿ ಗುಡುಗ್ಸದ್ ಕೇಳ್ಬಿಟ್ರೆ ಸಾಕು, ಅವ್ಳ ಕೈ ಮುಗಿದ್ಬಿಟ್ಟು ಅದೆಲ್ಲ ಉಳಿಸ್ಕೊಂಡು ಕೂತಿರ್ತಾನೋ ಅವ್ರಿಗೆ ಗೊತ್ತಿಲ್ಲ. ಆಮೇಲೆ ಹೆಂಗಸ್ರನ್ನ ಅತಿ ಹೆಚ್ಚು ಮೋಹಿಸೋದು ಯಾರು? ಗಂಡಸ್ರು. ಮೋಹಿಸೋದ್ರ ಜೊತೆಗೆ ಸುಳ್ಳು ಹೇಳ್ಕೊಂಡು ಬಲೆ ಬೀಳ್ಸ್ಕೊಳ್ಳೋದು ಯಾರು? ಅದು ಗಂಡಸ್ರೆ. ಅವಾಗ ಚಂದ್ರನನ್ನೇ ಕೇಳು ನಿನ್ನ ಕಾಲ ಕೆಳಗೆ ಇರುವೆ, ನಿನ್ನಕ್ಕೆ ಸಾಕು ಇನ್ನು ಎಣ್ಣೆ ಸೋಡ ಬಿಡುವೆ ಅಂತ. ಏನು ಬೇಡ, ಮನೆ ನೀರಿಲ್ಲ, ಬಗ್ಗೆ ನೀರ್ ತಗೊಂಡ್ ಬಾ ಅಂತಾಳೆ ಅವಳು. ಆಮೇಲೆ ಹೆಂಗಸ್ರು ಮುಂದೆ ಬರೀ ಶೋಕಿಗೋಸ್ಕರನೇ ಸುಳ್ಳು ಹೇಳೋದು. ಅವತ್ತ ಬೈಕ್ ತಂದಿದ್ನಲ್ಲ, 1.5 ಲಕ್ಷ ರೂಪಾಯಿ ಕೊಟ್ಬಿಟ್ಟು ತಂದೆ, ಸಕ್ಕತ್ತಾಗೈತಲ್ವಾ? ಆಮೇಲೆ ರಿಲಯನ್ಸ್ ಅಲ್ಲಿ 5,000 ರೂಪಾಯಿ ಕೊಟ್ಬಿಟ್ಟು ತಗೊಂಡ್ ಬಂದೆ ಶರ್ಟ್ನ ಅಂತ ಸುಳ್ಳು ಹೇಳೋದು. ಅದೇ ರಿಯಲ್ ಆಗಿ ಏನಾಗಿರುತ್ತೆ ಗೊತ್ತಾ? 1.5 ಲಕ್ಷ ರೂಪಾಯಿ 5,000 ರೂಪಾಯಿ ಬಿಟ್ಟಾಕಿ 200 ರೂಪಾಯಿ ಬನ್ಯನ್ ತಗೊಳಕ್ ಕೂಡ ನನ್ನ ಹತ್ರ ಕಾಸಿರೋದಿಲ್ಲ. ಆದ್ರೆ ಹೆಣ್ಮಕ್ಳು ಮುಂದೆ ಮಾತ್ರ ಈ ತರ ಸುಳ್ಳು ಹೇಳ್ಕೊಂಡು ಪ್ರತಿಬಿಂಬಿಸ್ಕೊಳ್ಳೋಕಲ್ಲ ಮಾತ್ರ ಗಂಡ್ಮಕ್ಳು ಚೆನ್ನಾಗಿ ಕಲ್ತಿರ್ತಾರೆ. ಆದ್ರಿಂದ ನನ್ನ ವಾದ, ಅತಿ ಹೆಚ್ಚು ಸುಳ್ಳು ಹೇಳೋರು ಗಂಡಸ್ರು. ಶಾಲಿನಿ, ಶ್ರೇಯ ಹೇಳ್ತಾ ಇದ್ದಾರೆ, ಅಲ್ಲ ಹೆಣ್ಮಕ್ಳಿಗಿಂತ ಹೆಚ್ಚು ಸುಳ್ಳು ಹೇಳೋದೇ ಗಂಡ್ಮಕ್ಳು. ಯಾಕಂದ್ರೆ ಅವರೇ ಹೆಚ್ಚು ಕೆಟ್ಟ ವ್ಯಸನಗಳಿಗೆ ಅಂಟಿಕೊಂಡವರು. ಅದಕ್ಕೆ ಗುಟ್ಕಾ ತಿನ್ನೋದು, ಕುಡಿಯೋದು, ಇಸ್ಪೇಟ್ ಆಡೋದು, ಇವೆಲ್ಲ ದುಶ್ಚಟೆ ಇರೋದರಿಂದ ಅವರೇ ಸುಳ್ಳು ಹೇಳೋ ಚಾನ್ಸಸ್ ಜೀವನದೊಳಗೆ ಬಹಳ ಇರ್ತವ. ಹೆಣ್ಮಕ್ಳು ಅದು ಸುಳ್ಳು ಹೇಳಲ್ಲ, ಗಂಡ್ಮಕ್ಳೇ ಹೇಳ್ತಾರೆ ಅಂತ ಹೇಳಿ ಈಗ ಮತ್ತೆ ಕೀರ್ತನ ಗಂಡು ಮಕ್ಕಳಲ್ಲ ಹೆಣ್ಮಕ್ಳು ಹೆಂಗ ಸುಳ್ಳು ಹೇಳ್ತಾರೆ, ಹೆಂಗ ಬಚಾವ್ ಆಗ್ತಾರ ಅನ್ನೋದನ್ನ ಕೀರ್ತನ ಹೇಳ್ತಾರೆ. ಕೀರ್ತನ ಮಾತು ಕೇಳೋಣ. ಗಂಡು ಮಕ್ಕಳು ಸರಿಯಾಗಿ ರೆಸ್ಪಾನ್ಸ್ ಮಾಡ್ಬೇಕಪ್ಪ. ಯಾರಪ್ಪ ಪ್ರೀತಿ ಮೋಸ ಹೋಗೋರು? ಯಾರಪ್ಪ ಅಂತ ಕೆರ್ಕೊಂಡ್ಬಿಟ್ಟೆ ಅಂತ ಡೈಲಾಗ್ ಮಾಡೋರು? ಇದ್ರಲ್ಲೇ ಗೊತ್ತಾಗಲ್ವಾ ಜಾಸ್ತಿ ಮೋಸ ಮಾಡೋರು ಯಾರು? ಮೋಸ ಹೋಗೋರು ಯಾರು? ಪಾಪ ನಮ್ಮ ವೈಕ್ಳು ಮೇಲೆ ಅದು ಏನ್ ಸುಳ್ಳಾಡಿಯೋ ಕಣವ ನೀನು. ಹೇಳಿದ್ರು ನಾ ಹುಡುಗಿ, ಆಕಾಶವೇ ಬೀಳಲಿ ಮೇಲೆ ನಾ ನಿನ್ನ ಕೈ ಬಿಡೆನು. ಅದು ನಿಜ, ಆಕಾಶ ಬೀಳಕ್ಕಾಗಲ್ಲ. ನಾನು ಆಕಾಶ ಬಿದ್ದೈತಾನಲ್ಲ, ಅದಕ್ಕೆ ಇತ್ಯದಾಗಿ ನಮ್ಮ ಗಂಡಸ್ರು ಇನ್ನೂ ಒಂದು ಆಟ ಮಾಡೋರೆ. ನೀನೇ ಸಾವಿನ ನನ್ನ ಮುದ್ದಿನ ಗಿಳಿ, ಅದ್ದಾಗಿ ಕುಕ್ಕಿದಲ್ಲೋ ನನ್ನ ಮದ್ದಾಗಿ ಕುಕ್ಕಿದಲ್ಲೋ. ಸುಮ್ಮನೆ ಹೇಳಿದಾರ ಆಡ್ನ ಇಂಥವ್ರು ನೋಡೇ ಹೇಳಿರೋದು. ಹಿಂಗೆ ಒಂದು ಹುಡುಗಿ ಬೇಬಿ ಶಾಲಿನಿ ಅಂತಿದ್ದು, ಅವ್ರು ಎಲ್ಲರೂ ಅವಳನ್ನ ಶಾಲಿನಿ ಶಾಲಿನಿ ಅಂತ ಕರೀತಿದ್ದು. ಅವಳು ಅಷ್ಟೇ ಬೇಬಿ ಅನ್ನೋ ನಾಚಿಕೆ ಅಲ್ವಾ ಪಾಪ. ಪರಿಚಯದವರು ಮಾತ್ರ ಬೇಬಿ ಬೇಬಿ ಅಂತ ಅಂತಿದ್ರು. ಇವಳು ಹಿಂಗೆ ನೆಡ್ಕೊ ಹೋಯ್ತಿದ್ದು, ಹಿಂಗೆ ನೆಡ್ಕೊ ಹೋಗ್ಬೇಕಾದ್ರೆ ಮುಂಚೆ ಕೆಟ್ಟು ಬಿಟ್ಲು ಹಿಂಗೆ ಪಾಪ. ಅವಳು ಏನಿಲ್ಲ, ಹಿಂಗೆ ಕುಡ್ಕೊಂಡು ಹೋಯ್ತಿದ್ದು. ಈ ಬಾಯ್ಸ್ ನೋಡುದು, ಅಮ್ಮ ಆ ಕಾಲು ಅಂತ. ಅದಕ್ಕೆ ಹೇಳೋದು, ಸತ್ಯ ಸರ್ಜರಿ ಆದ್ರೆ ಸುಳ್ಳು ಪೇನ್ ಕಿಲ್ಲರ್ ಅಂತ. ಹಂಗೆ ಯಾರೋ ಒಬ್ರು ಬಂದು ಕೇಳಿದ್ರಂತೆ ಅವಳನ್ನ, ನೀನ್ ಯಾಕೆಲ್ಲ ಬೇಬಿ ಬೇಬಿ ಅಂತಾರೆ, ಎಲ್ಲ ಪ್ರೀತಿಯಿಂದ ಕರೀತಾರ ಅಂತ. ಅವಳು ಇಲ್ಲ ಸರ್, ನಾನ್ ಬೇಬಿ ಶಾಲಿನಿ, ನನ್ನ ಹೆಸರೇ ಬೇಬಿ ಶಾಲಿನಿ ಅಂತ ತೋರಿಸಿದ್ರಂತೆ. ಇದಕ್ಕಿಂತ ಹೆಚ್ಚಿಗೆ ಸುಳ್ಳು ಬೇಕಾ ಹೇಳಿ? ಅಲ್ವಾ? ಈಗ ಹೆಣ್ಮಕ್ಳು ವಯಸ್ಸಿನ ಬಗ್ಗೆ ಮಾತಾಡ್ಬಿಡೋಣ. ಯಪ್ಪ, ಈಗ ಹೇಳಕ್ಕೆ ಈ ಹೆಣ್ಮಕ್ಳು ಯಾವ್ದ್ರಲ್ಲಿ ನಿಜ ಹೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ವಯಸ್ಸಿನ ವಿಚಾರದಲ್ಲಿ ಮಾತ್ರ ಸುಳ್ಳೇ ಹೇಳೋದು. ಅದಕ್ಕೆ ಒಂದು ಗಾದೆ ಇಲ್ಲ, ಹೆಣ್ಮಕ್ಳು ವಯಸ್ಸು ಕೇಳ್ಬಾರ್ದು, ಗಂಡು ಮಕ್ಳು ಸಂಬಳ ಕೇಳ್ಬಾರ್ದು ಅಂತ. ಯಾವ್ದೋ ಒಂದು ಅಜ್ಜಿ ಹೆಣ್ಮಕ್ಳು ವಯಸ್ಸು ಕೇಳ್ತಿದ್ದಂತೆ. ಮಗ, ನಿನ್ ವಯಸ್ಸು ಎಷ್ಟು ಮಗ ಅಂತ. ಹಾಗಿರೋದು ನೋಡಿದ್ರೆ 3 ಕತ್ತೆ ವಯಸ್ಸು. ಹೇಳೋದು ಮಾತ್ರ, ಅಜ್ಜಿ ನಾನು ಇನ್ನು 18, ನಂಗೆ ಇನ್ನು ಮೈನರ್ ಗೊತ್ತಾ ಅಂತ. ಅವಳಿಗೆ ಎಷ್ಟು ವಯಸ್ಸಾಗಿರೋದು? 3 ಕತ್ತೆ ವಯಸ್ಸು. ಮೇಡಮ್, ನಿನ್ ವಯಸ್ಸು ಎಷ್ಟು ವಯಸ್ಸು ಹೇಳಿ ಮೇಡಮ್. 63 ಮುಗಿದು 64. ಇದಕ್ಕಿಂತ ಸುಳ್ಳು ಬೇಕಾ? ಹೋಗಿ ನಮ್ಮ ಡೇಟ್ ಆಫ್ ಬರ್ತ್ 60.
ಹೇಳಂಗಿಲ್ಲ. 63 ಮುಗಿದ 64 ವಯಸ್ಸು ಎಲ್ಲಾರು ಹೇಳಂಗಿಲ್ಲವ. ಮೇಡಮ್ ನಿಜ ಹೇಳಿ ಮೇಡಮ್, ನೀವ್ ನೋಡಕ್ಕೆ ಸ್ವೀಟ್ 16 ತರ ಜೂಲಿಯಾ ತರ ಕಾಣ್ತವ್ರೆ. ಇದಕ್ಕಿಂತ ಬೇರೆ ಸುಳ್ಳು ಬೇಕಾ? ಇದೇ ಕ್ವಶನ್ ಆ ಅಜ್ಜಿ ನಮ್ ಗಂಡ ಇದ್ರು ಕೇಳ್ತಾಳೆ. ನಮ್ ಗಂಡ ಇದ್ರು ಅಜ್ಜಿ ಹೋಗಜ್ಜಿ ಆದ್ರೆ 30 ವರ್ಷ ಆಗದೆ ಅಂತ. ಮಗ ಮದುವೆ ಆಯ್ತಿಲ್ವಾ ಮಗ, ಯಾವ್ದಾರು ಹುಡುಗಿ ನೋಡ್ಕ ಮದ್ವೆ ಆಗೋ ಮಗ ಅಂತ. ಅಯ್ಯೋ ಹೋಗಜ್ಜಿ, ಊರು ಹೋಗು ಅಂತಾರೆ, ಕಾಡ್ ಬಾ ಅಂತಾರೆ. ಈ ಹೆಣ್ಣಿಗೆ ಸಮಸ್ಯೆ ಯಾಕೆ ಬೇಕು ಸುಮ್ನೆ? ಅಯ್ಯೋ ಈ ಮದ್ವೆ ಆಗ್ಬಿಟ್ಟು ಅತ್ತೆಗೊಂದ್ ಮನೆ ಎತ್ತಿಗೊಂದ್ ಮನೆ ಅಂತ ಮಾಡ್ಕೊಂಡು ನಮ್ ಜೀವನ ಹಾಳಾಗೋಯ್ತು ಕಣಜಿ. ಇವ್ರ ಸವಾಸನೆ ಬೇಡ ಅಂತ. ಇದ್ರಲ್ಲೇ ಗೊತ್ತಾಯ್ತಿಲ್ವಾ ಹೆಣ್ಮಕ್ಳು ಎಷ್ಟು ಸುಳ್ಳು ಹೇಳ್ತಾರೆ ಈ ವಯಸ್ಸಿನ ವಿಚಾರದಲ್ಲಿ ಅಂತ. ಹೆಣ್ಮಕ್ಳು ಯಾವ ನಿಜ ಹೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ನಮ್ ಗಂಡ್ಮಕ್ಳಿಗಿಂತ ವಯಸ್ಸಿನ ವಿಚಾರದಲ್ಲಿ ಸುಳ್ಳೇ ಹೇಳೋದು ಅಂತ ನಾನು ವಾದನ ಮಂಡಿಸ್ತೇನೆ. ಕೀರ್ತನ ಬಹಳ ಅದ್ಭುತವಾಗಿ ತಮ್ಮ ವಾದವನ್ನು ಮಂಡಿಸಿದರು. ಈಗ ಲೇಖನ ಮುಂದೆ ಮಾತಾಡ್ತಾರ. ಗಂಡ್ಮಕ್ಳು ಯಾವ ಸಂದರ್ಭದೊಳಗ ಹೆಂಗ್ ಬಂದಾಗ ಏನೇನ್ ಸುಳ್ಳು ಹೇಳ್ತಾರ, ಎಂಥ ಸುಳ್ಳುಗಳು, ಆ ಸುಳ್ಳುಗಳಿಂದ ಏನ ಪರಿಣಾಮ ಲೇಖನ ಮಾತಾಡ್ತಾರೆ. ಅಯ್ಯಪ್ಪ ಈ ಗಂಡಸ್ರ ಕಮ್ಮಿನ ಯಾರಾದ್ರೂ ಬಂದ್ಬಿಟ್ಟು ನಿನ್ ವಯಸ್ಸು ಎಷ್ಟರ ನಿಜ ಹೇಳ್ತಾರ? ತೋರಿಸ್ತೀನಿ ಸರ್, ಗೌಡ್ರ ಸರ್, ಯಾರಾದ್ರೂ ಬಂದು ನಿನ್ನ ನಿನ್ ವಯಸ್ಸು ಎಷ್ಟರ ನೀವು ನಿಜ ಹೇಳ್ತೀರಾ ಸರ್? ನೋಡಿ ನಿಮ್ ಮುಂದೆ ನಮ್ ಸರಿ ಹೆಂಗ್ ಹೇಳ್ತಾರೆ. ಈಗ ನಿನ್ನೆ ತಾನೇ ಸರ್ ಚೆನ್ನಾಗಿ ಕಾಣಿಸ್ತಾ ಇರೋದ್ರಿಂದ ಬಂದ್ರು. ಸರ್ ನಿಮ್ ಏಜ್ ಎಷ್ಟು ಅಂದ್ರೆ ನಂಗೆ ಈಗ ಜಸ್ಟ್ 18 ಇಯರ್ಸ್ ಅಂದ್ರು. ನೋಡ್ರಪ್ಪ ನಮ್ ಮುಂದೆನೆ ಹೆಂಗ್ ಹೇಳ್ತಾರೆ. ಇದಕ್ಕಿಂತ ದೊಡ್ಡ ಎಕ್ಸಾಂಪಲ್ ಬೇಕಾ? ನಮ್ ಸರ್ರೇ ಇಲ್ವಾ ಗಂಡಸ್ರು ವಯಸ್ಸಿನ ವಿಷಯದಲ್ಲಿ ನಿಜ ಹೇಳಲ್ಲ ಅನ್ನಕ್ಕೆ. ಈ ಗಂಡಸ್ರು ಸುಳ್ಳಿನ ಸರ್ದಾರರು. ಹೇಳ್ಬೇಕು ಅಂದ್ರೆ ಇನ್ನು ಈ ಜ್ಯೋತಿಷಿಗಳ ವಿಷಯಕ್ಕೆ ಬಂದ್ಬಿಟ್ರೆ ಮುಂಡ ಮೋಸ್ತು. ನೀವೇನೋ ಕೆಲಸ ಸಿಕ್ಕಿರಲ್ಲ, ಮನೇಲೇನೋ ಕಷ್ಟ ಅಂತ ಶಾಸ್ತ್ರಗಳಿಗೆ ಹೋಗಿರ್ತೀರ. ಅವರು ದುಡ್ಡಿನ ಆಸೆಗೆ ಏನೆಲ್ಲ ಸುಳ್ಳು ಹೇಳ್ತಾರೆ ಅಂದ್ರೆ ಹೇಳ್ತಾರೆ, ಅಯ್ಯೋ ಪ್ರಾರಬ್ಧವೇ ನಿನ್ ರಾಶಿಗೆ ಶನಿ ಒಂದು ಹೋಗ್ಬಿಟ್ಟವನೆ. ಶನಿ ನಿನ್ ರಾಶಿಯಿಂದ ಹೋಗ್ಬೇಕು ಅಂದ್ರೆ ನೀನೊಂದು ಹೋಮ ಮಾಡಿಸ್ಬೇಕು. ಅದಕ್ಕೆ ಜಾಸ್ತಿ ಏನಿಲ್ಲ, ಜಸ್ಟ್ 150 to 20,000 ಆಗಿದೆ ಅಂತಾರೆ. ಏನ್ ಶನಿ ಕನ್ಸಲ್ ಬಂದ್ಬಿಟ್ಟು ಹೇಳಿದ್ ನಾನು ರಾಶಿ ಹೋಗೋದು ನಂಗೊಂದು ಹೋಮ ಮಾಡಿಸು ಅಂತ? ಇಲ್ಲ ತಾನೆ, ದುಡ್ಡನ್ನ ಸಿಗ್ತಾನೆ ಇಷ್ಟೆಲ್ಲ ಸುಳ್ಳು ಹೇಳೋದು ಇವರು. ಅದಕ್ಕೆ ಇನ್ನೂ ಒಂದು ಉದಾಹರಣೆ ಕೊಡೋದಾದ್ರೆ, ಪಾಪ ಈ ಗಂಡ ಆಫೀಸಲ್ಲಿ ಕೆಲಸ ಮಾಡಿ 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 ದುಡ್ಡು ದುಡ್ಡು ಕೈಯೆಲ್ಲ ಸೌದೋಗಿ ಕೈಯಲ್ಲಿರೋ ಹಸ್ತರೇಖೆ ಎಲ್ಲ ಅಡ್ಸೋಗಿರ್ತದೆ. ಆದ್ರೆ ಈ ಜ್ಯೋತಿಷಿಗಳು ಆ ಸೌದೋಗಿರೋ ಕೈನೇ ತಗೊಂಡು ಹೇಳೋದೇನಂತ ಅಂದ್ರೆ, ನೋಡಪ್ಪ ನಿಮ್ಗೆ ಒಂದು ದೊಡ್ಡ ಗಂಡಂದ್ರ ಕಥೆ ಐತೆ, ಅದನ್ನ ನಿನ್ ಪಾರ್ ಆಗ್ಬೇಕು ಅಂದ್ರೆ ಮೃತ್ಯುಂಜಯ ಹೋಮ ಮಾಡಿಸ್ಲೇಬೇಕು ಅಂತ ಕಟ್ಟಿ ತುಂಡು ಮಾಡ್ದಂಗೆ ಹೇಳ್ತಾರೆ. ಪಾಪ ಮನೇಲಿದ್ದು ಮುಗ್ದ ಹೆಂಡತಿ ಅದನ್ನ ನಂಬ್ಕೊಂಡು ಏನು ಪೂಜೆ ಪುನಸ್ಕಾರ ಉಪವಾಸ ಹೋಮ ಅವನ್ನೆಲ್ಲ ಮಾಡಿದ್ದು. ಕೊನೆಗೆ ಉಪವಾಸ ಮಾಡಿ ಮಾಡಿ ಹಾಸ್ಪಿಟಲ್ ವನವಾಸ ಮಾಡ್ತಾ ಇರ್ತಾರೆ. ಇದಕ್ಕೆಲ್ಲ ಯಾರ ಕಾರಣ? ಈ ಗಂಡಸರು. ಕರೆಕ್ಟಾಗಿ ಹೇಳ್ತಾರೆ ಕಣವ, ಈ ಗಂಡಸ್ರೇ ಕಾರಣ. ಆವಾಗ ಇವ್ರ ಪಾಡ್ ಹೆಂಗಾಗಿರ್ತದೆ ಅಂದ್ರೆ ಹಾಸ್ಪಿಟಲಲ್ಲಿ ಯಾರೋ ಯಾರೋ ಹಾಡು ಹಣೆಯ ಬರ ಅಂತ ತರ ಆಗಿರ್ತದೆ. ಇದೆಲ್ಲ ಆಗೋ ಕಾರಣ ಯಾರು ಹೇಳಿ? ಯಾರು ಈ ಸುಳ್ಳು ಜ್ಯೋತಿಷಿಗಳು. ಈ ಸುಳ್ಳು ಜ್ಯೋತಿಷಿಗಳು ಯಾರು? ಗಂಡಸ್ರೆ ತಾನೆ. ಇದ್ರಲ್ಲೇ ಗೊತ್ತಾಗಲ್ವಾ ಈ ಗಂಡಸ್ರು ಎಷ್ಟು ಸುಳ್ಳು ಹೇಳ್ತಾರೆ ಅಂತ. ಲೇಖನ ಒಂದು ಚಪ್ಪಾಳೆ ತಟ್ಟಪ್ಪ. ಜ್ಯೋತಿಷ ಭವಿಷ್ಯ ಹೇಳೋದು ಜಾಸ್ತಿ ಗಂಡು ಮಕ್ಕಳೇ ವಿನಃ ಹೆಣ್ಮಕ್ಳೆಲ್ಲೋ ಅಲ್ಲೊಬ್ಬ ಹೇಳ್ತಾರೆ. ಸ್ವಲ್ಪ ಶಾಂತ ಕೂಡ ಕೇಳ್ರಿ. 20 ವರ್ಷದ ಯುವಕ ಜ್ಯೋತಿಷ ಹೇಳೋರ ಮೇಲೆ ಹೋಗಿ ಸ್ವಲ್ಪ ನನ್ನ ಭವಿಷ್ಯ ಜ್ಯೋತಿಷ ಹೇಳಿ ಸರ್, ನಾನು ಒಂದು ಹುಡುಗಿನ ಪ್ರೀತಿಸ್ತೀನಿ, ಆ ಹುಡುಗಿನೂ ನನಗೆ ಪ್ರೀತಿಸ್ತಾರ, ನಮ್ಮ ಮನ್ಯಾಗ ಆಕಿನ ಓಡಿಸ್ಕೊಂಡು ಕರ್ಕೊಂಡು ಹೋಗ್ಬೇಕಂತ ಮಾಡೀನ್ರಿ, ಯಾವತ್ತು ಹೋಗ್ಲಿ ನಾನು ಅಂತ ಯುವಕ ಕೇಳಲ್ಲ.
ಗ್ರಂಥ ತೆಗೆದು ಗೌಡಿ ಹಾಕಿ ಏನೇನೋ ಲೆಕ್ಕ ಮಾಡಿ ಹೇಳವ. ಇವತ್ತ ಸಂಡೇ ಅದ, ಸಂಡೇ ಬೇಡ, ಸೋಮವಾರ ಬಿಡು, ಮಂಗಳವಾರ ಬಿಡು, ಬುಧವಾರ ಆ ಹುಡುಗಿನ ಕರ್ಕೊಂಡು ಓಡಿ ಹೋಗು, ನಿನ್ನ ಲಗ್ನ ಆಗ್ತದ ಅಂದ. ಮನಿಗೆ ಬಂದ ಹುಡುಗವಾಗ ಜ್ಯೋತಿಷ್ಯ ಮನಿಗೆ ಬಂದು ನೋಡಿದವ ಆಕಿನ ಮಗಳೇ ಇಲ್ರಿ. ಆಕಿನ ಮಗಳಿಗೆ ಪ್ರೀತಿ ಮಾಡಿ ಓಡಿಸ್ಕೊಂಡು ಹೋಗ್ಯಾನ. ತನ್ನ ಮಗಳದೇ ಗೊತ್ತಾಗಿಲ್ಲ. ಅದಕ್ಕೆ ಬಂಡಲ್ ಭವಿಷ್ಯದ ಮಾತನ್ನು ನಂಬೋದಕ್ಕಿಂತ ಸತ್ಯ ಶುದ್ಧ ಕಾಯಕ ಮಾಡಿ ಸದಾ ಕಾಲ ಕಾರ್ಯದಲ್ಲಿ ನಿರತರಾಗುವಂತ ನಮ್ಮ ರಾಮಕೃಷ್ಣ ಗೌಡರಂಗ ಪ್ರಾಮಾಣಿಕ ಬದುಕನ್ನು ಸಾಗಿಸಬೇಕು ಅನ್ನುವಂಥದ್ದೇ ನನ್ನ ಮಾತು. ಈಗ ಇವಳ ಮಾತಿಗೆ ಭವಾನಿ ಹೇಳ್ತಾಳ, ಇಲ್ಲ ಜ್ಯೋತಿಷ್ ಹೇಳೋರು ಸುಳ್ಳ ಹೇಳ್ತಿರ್ಬಹುದು, ಆದ್ರೆ ಮನೆಯಲ್ಲಿರೋ ಹೆಣ್ಮಕ್ಳು ಏನು ಕಡಿಮೆ ಇಲ್ಲ, ಟಿವಿ ನೋಡಾಗ ಮೊಬೈಲ್ನಾಗ ಮಾತಾಡಾಗ ಸುಳ್ಳು ಹೇಳ್ತಾರೆ ಅಂತ ಹೇಳಿ ಏನು ವಾದ ಮಾಡ್ತಾಳೆ ನೋಡೋನು ಭವಾನಿ. ಯಪ್ಪ ಯಪ್ಪ ಯಪ್ಪ, ನನ್ನ ತಂಗಿ ಎಷ್ಟು ಚೆನ್ನಾಗಿ ಸುಳ್ಳು ಹೇಳ್ತಾರೆ ಅಂದ್ರೆ ಕೇಳಕ್ಕೆ ಟಿವಿ ಸಾಕು ಅಲ್ವೇನ್ರಪ್ಪ? ಈಗ ಎಲ್ಲರಿಗೂ ಅವ್ರ ಮುಖದ ಮೇಲೆ ಕಣ್ಣೈತಲ್ವಾ? ಐತಾ ಇಲ್ವಾ? ನೀವು ನಿಮ್ ಕೈ ನೋಡ್ಕೊಂಡಿದ್ರೆ ಗೊತ್ತಾಯ್ತಿತ್ತಲ್ವಾ ನಮ್ ಕೈಯಲ್ಲಿ ರೇಖೆ ಅಳಿಸೋಗ್ಬಿಟ್ಟೈತೆ. ಏನ್ ನೋಡಿ ಹೇಳ್ತಾರೆ ಭವಿಷ್ಯನ ಅಂತ. ಅವಳು ಹೇಳಿದ್ದು ಕೆಲಸ ಮಾಡಿ 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 ಅವ್ರ ಕೈಯೇ ಅಲ್ಲ ಹಸ್ತ ರೇಖೆನೆ ಅಳಿಸೋಗಿರುತ್ತೆ ಅಂತ. ಆ ಹಸ್ತ ರೇಖೆನೆ ಇಲ್ಲೇ ಕೈನ ಇವ್ ತಗೊಂಡು ಜ್ಯೋತಿಷಿ ಅಂದ್ರೆ ಯಾಕೆ ತೋರಿಸ್ಬೇಕಾಗಿತ್ತು? ನಿಜ ಅಲ್ವಾ? ತೋರಿಸ್ಬೇಕಾಗಿತ್ತ ಇಲ್ವಾ? ಹಂಗೆ ಅದೇನೋ ವ್ರತ ಗಿತ್ತ ಎಲ್ಲ ಮಾಡಿ ಹಾಸ್ಪಿಟ್ಲ್ ಸೇರ್ಕೊಂಡವ್ರೆ ಅಂತ ಹೇಳಿದ್ರು. ಒಂದ್ ಹೇಳ್ತೀನಿ ಕೇಳಿಸ್ಕೊಳವ, ಎಲ್ಲಿವರೆಗೂ ಟೋಪಿ ಹಾಕಿಸ್ಕೊಳ್ಳೋರು ಇರ್ತಾರೋ ಟೋಪಿ ಹಾಕೋರು ಇದ್ದೇ ಇರ್ತಾರೆ. ನಿಜ ತಾನೆ? ನಮ್ಮದೇ ನಮ್ ಕೈಲಿ ಇರ್ಬೇಕು. ಅದು ಬಿಡಿ, ಅಲೆಕ್ಸಾಂಡರ್ ದಿ ಗ್ರೇಟ್ ಎಲ್ಲರಿಗೂ ಗೊತ್ತಲ್ವಾ? ಇಡೀ ಪ್ರಪಂಚನೇ ಗೆಲ್ಬೇಕು ಅಂತ ಹೋಗಿದ್ದವರು. ಅವರು ಹಿಂಗೆ ಜ್ಯೋತಿಷಿ ಹತ್ರ ಹೋಗ್ತಾರೆ, ಅವ್ರ ಕೈ ತೋರಿಸ್ತಾರೆ. ಅವ್ರು ಹೇಳ್ತಾರೆ ನಿನ್ ಕೈಯಲ್ಲಿರೋ ರೇಖೆನೇ ಸರಿ ಇಲ್ಲ, ಇನ್ನೇ ನಿನ್ ಭವಿಷ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಅಲೆಕ್ಸಾಂಡರ್ ಇದ್ದವರು ಅವ್ರ ನೈಫ್ ತಗೊಂಡು ಅವ್ರ ಕೈನೇ ಕಟ್ಕೊಟ್ಕೊಂಡ್ಬಿಟ್ರು, ನನ್ನ ಭವಿಷ್ಯ ನಾನೇ ಬರ್ಕೊತೀನಿ ಅಂತ. ಕರ್ಮಣ್ಯೇ ವಾಧಿಕಾರಸ್ತು ಮಾ ಫಲೇಷು ಕದಾಚನ ಮಾ ಕರ್ಮ ಫಲ ಹೇತು. ಹಿಂಗಂದ್ರೆ ನಮ್ ಕೆಲ್ಸದ ಮೇಲೆ ನಾವ್ ನಂಬಿಕೆ ಇಡ್ಬೇಕು, ಯಾವ ಜ್ಯೋತಿಷದ ಮೇಲೆ ಅಲ್ಲ. ನಿಜ ತಾನೆ? ಇದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಅಂತಂದ್ರೆ ನಮ್ಮ ಸಂಸ್ಥೆಯ ಉಪಯೋಗ ಕಾರ್ಯದರ್ಶಿಗಳಾದಂತಹ ಡಾಕ್ಟರ್ ರಾಮಕೃಷ್ಣ ಗೌಡ ಸರ್ ಅವರು. ಪೀಜೆ ಸಾವುಗಳು ಅವರು ಕೆಲಸ ಕಾರ್ಯಗಳನ್ನ ನೋಡಿ ಅವ್ರಿಗೆ ಆಶೀರ್ವಾದ ಮಾಡಿ ಕಲಿಸಿದ್ರಿಂದನೇ ಈಗ ನೋಡಿ ನಮ್ಮ ಸಂಸ್ಥೆ ಹೆಂಗಿದೆ ನಮ್ಮ ಸಂಸ್ಥೆ ಉಜ್ವಲವಾಗಿ ಮುಂದುವರಿಯುತ್ತಿದೆ. ಆ ಪ್ರತ್ಯಕ್ಷ ಸಾಕ್ಷಿ ಅವರೇ ಇರುವಾಗ ಅವ್ರೇನ್ ಜ್ಯೋತಿಷ್ಯ ನೋಡು ಹೇಳಿದ್ರು, ಇವ್ರು ಹಿಂಗ ಮಾಡ್ತಾರೆ ಹೆಂಗ್ ಮಾಡ್ತಾರೆ ಅಂತ ಅವ್ರೇನ್ ಜ್ಯೋತಿಷ್ಯನ ನಂಬ್ಕೊಂಡಿದ್ರು ಇಲ್ಲ ತಾನೆ? ಅಕ್ಕ ಈ ಹೆಣ್ಮಕ್ಳು ಹೊಟ್ಟೆ ಕಿಚ್ಚಿಂದ ಹೊಸಿ ಸುಳ್ಳಿರಲ್ಲ, ನೀರ್ ಬಿಟ್ಟು ಕೇಳು ಹೊಸಿ ಸುಳ್ಳಿರಲ್ಲಪ್ಪ. ಹೊಟ್ಟೆ ಕಿಚ್ಚು ಅನ್ನೋದು ಬರೀ ಹೆಣ್ಮಕ್ಳಿಗಲ್ಲ ಕಣ್ರಿ, ಅದೇನಾರು ಒಂದ್ಸಲಿ ಹೆಣ್ಮಕ್ಳಿಗೆ ಬಂದ್ಬಿಟ್ರು ಅಂತ ಇಟ್ಕೊಂಡ್ರಿ ಅದು ಕಾಡ್ಗಿಚ್ಚುತ್ತಾರ ಊರನ್ನೇ ಸುಟ್ಟಾಗ್ಬಿಡುತ್ತೆ. ನನದು ಮನೇಲಿ ಓರೋರ್ಗಿತ್ತು ಇರ್ತಾರೆ ನೋಡಿದಿರಲ್ವಾ? ಓರೋರ್ಗಿತ್ತರು ಹೊಟ್ಟೆಗಿತ್ತು ಒಂದ ಎರಡ, ಅವ್ರು ಓರೋರ್ಗಿತ್ತಿರಲ್ಲ ಕಣ್ರಿ, ಬಾರ್ಗಿತ್ತಿರು. ಅವ್ರಿಗೆ ತಾರೆ ಇವ್ರು ಹೊಟ್ಟೆಗಿತ್ತು, ಇವ್ರಿಗೆ ತಾರೆ ಅವ್ರು ಹೊಟ್ಟೆಗಿತ್ತು. ಹಿಂಗೆ ನಮ್ಮ ಮನೆ ಪಕ್ಕದಲ್ಲಿ ಶ್ರೀನಿವಾಸಣ್ಣ ಅಂತ ಒಬ್ಬಿದ್ರು. ಅವ್ರಿಗೆ 3 ಜನ ಹೆಣ್ಮಕ್ಳು ಸುಳ್ಳೆಗೆ ಎತ್ತಿ ಕೂತ್ಕೊಂಡ್ಬಿಟ್ರು. ಸತ್ಯ ಹೇಳೋದು ತುಂಬಾ ಸುಲಭ ಅಲ್ವಾ? ಅದಕ್ಕೆ ಗಂಡಸುಗಳೆಲ್ಲ ಸುಲಭ ಎಲ್ಲಿರುತ್ತೋ ಅಲ್ಲಿಗೆ ಹೋಗೋದು. ಸುಳ್ಳು ಹೇಳೋದು ತುಂಬಾ ಕಷ್ಟ ಗುರು ಅಲ್ವಾ? ಅದಕ್ಕೆ ನಮ್ಮ ಭಟ್ರು ಹೇಳಿರೋದು ಕಷ್ಟದ ಕೆಲಸ ಮಾಡಕ್ಕೆ ಏನ್ ಬೇಕು? ಸ್ಟ್ರೆಂತ್ ಬೇಕು, ಸ್ಟ್ರಾಂಗ್ ಆಗಿರ್ಬೇಕು. ಅದಕ್ಕೆ ನಮ್ಮ ಭಟ್ರು ಹೇಳಿರೋದು ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ಇದರಿಂದ ಏನ್ ಗೊತ್ತಾಯ್ತು? ಹೆಂಗಸ್ರೆ ಜಾಸ್ತಿ ಸುಳ್ಳು ಹೇಳೋದು ಅನ್ನೋದು ಕ್ಲಿಯರ್ ಕಟ್ ಆಗಿ ಗೊತ್ತಾಯ್ತು ಅಂತ ಹೇಳಿ ನಾನು ಅದನ್ನ ಮನಸ್ಸಿಗೆ. ಭವಾನಿ ಏನ್ ಹೇಳಾಕತ್ತಾರ ಅಂತಂದ್ರೆ, ಕೈಯಲ್ಲಿರುವ ರೇಖೆಗಳನ್ನು ಕಾಣದ ಹಣೆ ಬರಹವನ್ನು ನಂಬಿ ಕುರುಡು ಜೀವನ ಸಾಗಿಸುವುದಕ್ಕಿಂತ ನಮ್ಮ ಆತ್ಮವಿಶ್ವಾಸ, ನಮ್ಮ ಕಾಯಕವನ್ನು
ಐಕ್ಯರಾದರೆ ಬಾಳುತ್ತಲೆಂಬ ಹಿರಿಯರ ಅನುಭವ ಸತ್ಯ. ಇದನ್ನೇ ಕಟ್ಟಿಡಬೇಕು ನಿತ್ಯ. ದುಡಿಮೆಯ ನಂಬಿ ಬದುಕು, ಅದರಲ್ಲಿ ದೇವರ ಹುಡುಕು, ಬಾಳಲಿ ಬರುವುದು ಬೆಳಕು ಅನ್ನುವಂಗ ಬಾಲಗಂಗಾಧರನಾಥ ಮಹಾಸ್ವಾಮಿಗಳು ಕಟ್ಟಿದ ಈ ಶಿಕ್ಷಣ ಸಂಸ್ಥೆ ಎಲ್ಲಾ ಕಡೆಗೆ, ಈ ಶಿಕ್ಷಣ ಸಂಸ್ಥೆಗಳಲ್ಲಿ ಬಹಳ ಸುವ್ಯವಸ್ಥಿತವಾದ ಶಿಕ್ಷಣ, ಇಲ್ಲಿ ಮಕ್ಕಳಲ್ಲಿ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಮಾತನಾಡುವ ಹರಟೆಯ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಕ್ಕಾಗಿ ನಾನು ವಿಶೇಷವಾಗಿ ಅವರಿಗೆ ಅಭಿನಂದನೆಗಳನ್ನ ಹೇಳ್ತಾ ಬನ್ರಿ. ಇನ್ನ ಪ್ರೀತಿ ಭವಾನಿ ಮಾತಿಗೆ ಏನು ಉತ್ತರ ಕೊಡ್ತಾರೆ, ಪ್ರೀತಿ ಏನು ಹೇಳ್ತಾರೆ ಕೇಳು. ಅಬ್ಬಬ್ಬಬ್ಬಾ, ಏನ್ ಹೇಳ್ದಂಗ ಹೊಡಿರೋ ಚಪ್ಪಾಳೆ ಮಕ್ಕಳು ಮಾತ್ಗೆ. ಹೆಣ್ಮಕ್ಳು ಮಾತ್ರ ಹೊಟ್ಟೆ ಕಿಚ್ಚಿರ್ತದ, ಗಂಡ್ಮಕ್ಳು ಏನು ಹೊಟ್ಟೆ ಕಿಚ್ಚಿರಲ್ವಾ? ಯಾಕೆ ಹೆಣ್ಮಕ್ಳು ಹೊಟ್ಟೆ ಕಿಚ್ಚು ಮಾತ್ರ ಇರ್ತದೆ, ಗಂಡ್ಮಕ್ಳು ಹೊಟ್ಟೆ ಕಿಚ್ಚುತ್ತೆ. ಉದಾಹರಣೆ ಏನಂತೀರಾ, ನಮ್ಮ ಮನೇಲಿ ತಗೊಳ್ಳಿ. ಹಿಂಗೆ ನಮ್ಮೂರಲ್ಲಿ ಒಬ್ಬ ರಾಮಣ್ಣ ಅಂತಿದ್ದ, ಸೈ ತಗೊಂಡ ಅಪ್ಪು ನಮ್ಮ ಮನೆ ಪಕ್ಕ ವಿಷಯ ಗೊತ್ತಾಗಿ ಹೊಟ್ಟೆ ಕಿಚ್ಚು ಸ್ಟಾರ್ಟ್ ಮಾಡಿದೆ. ನಮ್ಮ ಮನೇಲಿ ಜಗಿ ಮೇಲೆ ಕುತ್ಕೊಂಡು ನಮ್ಮ ಅಪ್ಪನವನು ಮಾತಾಡ್ತಿದ್ದ. ಅವನೇನು ಕಷ್ಟಪಟ್ಟ ತಗೊಂಡವನೆ, ಯಾರ ತಲೆ ಮೇಲೆ ಕೈ ಇಟ್ಟು ಮೋಸ ಮಾಡೋ ದ್ರೋಹ ಮಾಡೋ ತಗೊಂಡವನೆ ಅಂತ ಬಾಳ ಮುಂಚೆ ನಾನಂತರಾಗಿದ್ರೆ ಸೊತ್ತಾಗುವೆ. ಅವ್ನ ನೆಮ್ಮದಿನ ಹಾಳಾಗೋಯ್ತು, ನಮ್ಮ ಅಪ್ಪನ ನೆಮ್ಮದಿನೂ ಹಾಳು ಮಾಡ್ದ. ಇನ್ನು ಗಂಡು ಮಕ್ಕಳು ಸೊಸೆ ಕಡೆಗೂ ಮಾತಾಡ್ತಾರೆ, ಅಮ್ಮನ ಕಡೆ ಮಾತಾಡೋದಾರು ಹೇಳ್ತಾರೆ. 6 ಕೊಟ್ರೆ ಅತ್ತೆ ಕಡೆಗೆ, 3 ಕೊಟ್ರೆ ಸೊಸೆ ಕಡೆಗೆ. ಈ ಗಾದೆ ಸುಮ್ಮನೆ ಮಾಡೋರ ಇಂಥ ಗಂಟು ನೋಡೇ ಮಾಡೋರು ಈ ಗಾದೆನ. ಉದಾಹರಣೆ ಏನಂತೀರಾ, ಹಿಂಗೆ ಒಬ್ಬ ಮಗ ಇರ್ತಾನೆ, ಆಫೀಸಿಗೆ ಬರ್ತಾರೆ. ಮಗ ಅಮ್ಮ ಮನೆ ಹತ್ರ ಇದ್ದಾಗ ಬಾರಮ್ಮೆ ಊಟ ಮಾಡುವ ಅಂದ್ರೆ, ದೇವರು ಕಣ್ಣಿಗೆ ಕಾಣುವ ದೇವರು ಎಂದರೆ ಅಮ್ಮನ ತಾನೇ ಅಂತಾನೆ. ಮಗ ಯಾ ದೇವ್ರು ಹೆಂಗಾರಾಗ್ಲಿ ಬಾ ಒಂದು ಊಟ ಮಾಡು, ನಾವೆಲ್ಲ ಮಲ್ಕೋಬೇಕು ಅಂದ್ರೆ ಹ್ಞೂ ಅಮ್ಮ ತಂದೆ ಅಂತಾನೆ. ಅಲ್ಲಿ ಹೋಗ್ಬಿಟ್ಟು ಊಟ ಮಾಡು ಅಂತ ಹೇಳ್ತಾನೆ. ಅಮ್ಮ ಅಡುಗೆ ತುಂಬಾ ಚೆನ್ನಾಗಿದೆ, ಯಾರು ಅಡುಗೆ ಮಾಡಿದ್ದು, ಏನ್ ಚೆನ್ನಾಗಿ ಮಾಡಿದ್ಯಮ್ಮ ಅಂದಾಗ, ಹ್ಞೂ ಕಣ ನಾನೇ ಮಾಡಿದ್ದು, ಯಾಕೋ ಚೆನ್ನಾಗಿಲ್ಲ ಅಂದ್ರೆ, ಇಲ್ಲ ಅಮ್ಮ ಏನ್ ಚೆನ್ನಾಗಿದೆ ಗೊತ್ತಾ, ತಿಂತಾ ಇದ್ರೆ ಇನ್ನೂ ತಿನ್ಬೇಕು ಅನಿಸ್ತೈತೆ. ಅದೇ ನನ್ನ ಹೆಂಡತಿ ಮಾಡ್ತಾಳೆ, ಕೈ ವಿಷ ತಿನ್ನಕ್ಕಾಗಲ್ಲ ಹೋಗಿಲ್ಲ, ಅದೇ ಮಾಡ್ತಾ ಇಲ್ಲ, ಬಿಸಿ ತುಪ್ಪ ಕೈ ಮೇಲೆ ಗಂಟೆ ನುಗ್ಗೇಕಾಗ್ತಂದ್ರೆ ನುಗ್ಗಕ್ಕೂ ಆಗ್ತಂಗೆ ಅನ್ನೋದಾಯ್ತು. ಇನ್ನು ಹೆಂಡತಿ ಮನೆ ರೂಮಲ್ಲಿ ಇದ್ದಾಗ ಹೆಂಡತಿಯೊಬ್ಬರು ಮನೆಯೊಳಗಿದ್ದರೆ ನನಗೋ ತಿರುಪಾಗಿ ಅನ್ನೋ ಹೆಂಡತಿ ಇಡೀ ಬನ್ನಿ ಆಯ್ತು ಊಟ ಮಾಡಿ ಅಂದ್ರೆ, ಕಡೆ ಊಟ ಮಾಡಿದೆ ಏನ್ ಚೆನ್ನಾಗಿಲ್ಲ, ಯಾರು ಅಡುಗೆ ಮಾಡಿದ್ದು ಅಂದ್ರೆ ಏನಂತಾರೆ, ನಿಮ್ಮ ಅಮ್ಮಾರಿ ಅತ್ತೆನ ಏನು ಚೆನ್ನಾಗಿಲ್ಲ, ನೀವ್ ಮಾಡ್ತೀರಾ, ಹಾ ಏನ್ ಚೆನ್ನಾಗಿತ್ತು ಗೊತ್ತಾ ನೀನ್ ಮಾಡೋ ಅಡುಗೆ, ತಿಂತಾ ಇದ್ರೆ ಇನ್ನೂ ತಿನ್ಬೇಕು ಅನಿಸ್ತದೆ, ಅಷ್ಟು ಚೆನ್ನಾಗಿ ಮಾಡ್ತೀಯ, ನನ್ನಮ್ಮ ಮಾಡ್ತದೆ ತಿನ್ನಕ್ಕಾಗಲ್ಲ ಒಗೆಯಕ್ಕಾಗಲ್ಲ ಆಗಿರ್ತದೆ. ಅತ್ತೆ ಬೆಳಗ್ಗೆ ಆಯ್ತು ಸೊಸೆನೂ ಹೋಗೋದು ಅಡುಗೆ ಮನೆ ಅಡುಗೆ ಮಾಡ್ತೀನಿ ಅಂತ, ಅಪ್ಪ ಮಕ್ಕಳು ಅಮ್ಮನ ಹೋಗೋದು ಅಡುಗೆ ಮಾಡ್ತೀನಿ ಅಂತ, ಅದಿದ್ರು ಚಕ್ರಾಶಯಕ್ಕೆ ಕಾರಣ ಯಾರು ಹೇಳ್ರು? ಗಂಡಸರು ಇದೆಲ್ಲ ಗೊತ್ತಾಗಲ್ವಾ, ಗಂಡಸರು ಎಷ್ಟು ಸುಳ್ಳು ಹೇಳ್ತಾರೆ ಅಂತ. ಪ್ರೀತಿ ಗಂಡ್ಮಕ್ಳಿಗೆ ಸುಳ್ಳು ಹೇಳ್ತಾರ ಅಂದ್ರೆ ಹಸಿತ ಅದಕ್ಕೆ ಒಪ್ಪುದಿಲ್ಲ, ಹೆಣ್ಮಕ್ಳೇ ಸುಳ್ಳು ಹೇಳ್ತಾರ ಅನ್ನೋದು ಹಸಿತ ಅಪವಾದ. ಏನ್ ಎಲ್ಲ ಮಲಗಿದ್ದೀರಾ ಹೆಂಗೆ? ಅಲ್ಲ ಹೇಳಿದ್ರು ನಮ್ಮ ಅಕ್ಕ, ಈಗ ಗಂಡಸರು ಈ ತರ ಸುಳ್ಳು ಹೇಳ್ತಾರೆ ಅಮ್ಮಂಗೂ ಹೆಂಡತಿಗೂ ಅಂತ. ಇಲ್ಲಿ ಅಮ್ಮ ಮತ್ತೆ ಅವ್ರ ಹೆಂಡತಿ ಎಣ್ಣೆ ಸಿಗಕ್ಕೆ ತರ ಹಚ್ಚಾಕೊಂಡಿದ್ರೆ ಪಾಪ ಬಡಪಾಯಿ ಗಂಡಸನೇ ಏನ್ ಮಾಡ್ತಾನೆ, ಹೇಳ್ರ ಗಂಡಸ್ರ ಏನು ಏನ್ ಮಾಡಕ್ಕೆ ಪ್ರೀತಿ ಇಲ್ದಾನೆ ಅವ್ರು ಸುಳ್ಳು ಹೇಳೋ ಸಂದರ್ಭ ಬಂದೇ ಬರುತ್ತೆ. ಪಾಪ ಬೆಳಗ್ಗೆಯಿಂದ ಸಂಜೆವರೆಗೂ ಹೊಲದಲ್ಲೋ ಗದ್ದೆಲ್ಲೋ ಆಫೀಸಲ್ಲೋ ಕೆಲಸ ಮಾಡ್ಕೊಂಡು ಬಂದಿದ್ರೆ, ಇಲ್ಲಿ ಅವ್ರ ಅಮ್ಮ ಮತ್ತೆ ಅವ್ರ ಹೆಂಡತಿ ನಾನೊಂದು ತೀರ ನೀನೊಂದು ತೀರ ಮಧ್ಯದಲ್ಲಿ ನನ್ನ ಜೀವನ ಭಾರ ಅಂತ ಕುತ್ಕೋಬೇಕು ಯಾರು ಗಂಡಸು. ಅದರಿಂದ ತಾನೇ ಅವ್ನು ಸುಳ್ಳು ಹೇಳೋದು. ಈ ಕಡೆ ದುಡ್ಡು ಕೊಡ್ತಾ ಇದು ಬೇಜಾರ್ ಮಾಡ್ಬಾರ್ದು, ಮುತ್ತು ಕೊಟ್ಟು ಹೆಂಡತಿಗೂ ಬೇಜಾರ್ ಮಾಡ್ಬಾರ್ದು. ಇಬ್ರಿಗೂ ಬ್ಯಾಲೆನ್ಸ್ ಮಾಡೋ ಒಂದು ಕಾರಣದಿಂದ ಗಂಡಸರು ಸುಳ್ಳು ಹೇಳೋ ಅಂತ ಅವಶ್ಯಕತೆ ಬಂದೇ ಬರುತ್ತೆ. ಇನ್ನು ಹೆಂಗಸರು ಏನೇನ್ ಸುಳ್ಳು ಹೇಳ್ತಾರೆ, ಹುಡುಗಿರ ತಗೊಳ್ಳಿ ಅವ್ರ ಆರೋಗ್ಯ ವಿಷಯದಲ್ಲಿ ಏನೇನ್ ಸುಳ್ಳು ಹೇಳ್ತಾರೆ. ನೀವೆಲ್ಲ ಎಷ್ಟು ಸಲ ಕಾಲೇಜ್ ಬರ್ತಾನೆ ಕ್ಲಾಸ್ಗೆ ಹುಷಾರಿಲ್ಲ ಅಂತ ರೀಸನ್ ಕೊಟ್ಟಿದ್ದೀರಾ, ಸುಳ್ಳು ತಾನೇ ಅದೆಲ್ಲ. ನಮ್ಮ ಗಂಡಸರು ಗಂಡ್ಮಕ್ಳು ಕೊಟ್ಟಿರ್ತಾರೆ, ಅದೆಲ್ಲ ಪಾಪ ಎಲ್ಲೋ ಒಂದೊಂದ್ಸಲ ಕೊಟ್ಟಿರ್ತಾರೆ ಅಷ್ಟೇ, ತುಂಬಾ ಅಮಾಯಕರು. ಇನ್ನು ಹುಡುಗಿರಂತೂ ಏನೇನ್ ಸುಳ್ಳಿನ ಸಾಮ್ರಾಜ್ಯ ಕಟ್ತಾರೆ. ಹಿಂಗೆ ಹೆಣ್ಮಕ್ಳು ಹೆಂಗಸರು ಹೆಂಗೆ ಅಂದ್ರೆ ತನ್ನ ಗಂಡನ
ಗಂಡನ್ ಬೇರೆ ಆರ್ಡರ್ ಮಾಡೋದು, ಅತ್ತೋಗ ಬನ್ನಿ ಇತ್ತೋಗ ಬನ್ನಿ, ನಮ್ಮ ಅಕ್ಕ ಅಪ್ಪ ಎಲ್ಲ ಬರ್ತಾರೆ ಅಂತ. ಇದೆಲ್ಲ ಗೊತ್ತಾಗಲ್ಲ ಹೆಂಗಸರು ಎಷ್ಟು ಮೈ ಕೆತ್ತಿದ್ದಾರೆ ಅಂತ ಕೆಲಸ ಮಾಡಕ್ಕೆ. ಇನ್ನು ನಮ್ಮ ಮನೆ ಪಕ್ಕ ಒಬ್ಬರು ಅಜ್ಜಿ ಇದ್ರು, ಅವ್ರು ಹೇಳ್ತಾ ಇರ್ತಾರೆ ಯಾವಾಗಲೂ, ಅಯ್ಯೋ ನನ್ನ ಸೊಸೆ ಅಂತೂ ಹುಟ್ಟುಗಳು ಗೊತ್ತೇ, ಏನಾದ್ರೂ ಕೆಲಸ ಹೇಳ್ಬಿಟ್ರೆ ಸಾಕು ಅದೇ ನನ್ಗೆ ಅದ್ ನೋವು ಇದ್ ನೋವು ಅಂತ ಕಳ್ಕೊಬಿಡ್ತಾಳೆ. ಏನ್ ಕೆಲಸನೂ ಮಾಡಲ್ಲ, ಎಷ್ಟು ಸುಳ್ಳು ಹೇಳ್ತಾಳೆ ಗೊತ್ತಾ ಕೆಲಸ ಮಾಡಕ್ಕೆ ಅಂತ. ಹೆಣ್ಮಕ್ಳು ಸುಳ್ಳು ಹೇಳ್ತಾ 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 ತಮ್ಮ ಆರೋಗ್ಯನ ಕೆಡಿಸ್ಕೊಂಡು ಮನೆಯವ್ರ ನೆಮ್ಮದಿನ ಕೆಡಿಸ್ಕೊಂಡು ಎಲ್ಲ ಹಾಳು ಮಾಡಾಕ್ತಾರೆ. ಈಗ ನಾನು ಹೇಳ್ತೀನಿ ನಮ್ಮ ಪ್ರಥಮ್ ಒಳ್ಳೆ ಹುಡುಗ ಅಂತ, ಯಾರು ನಂಬ್ತೀರಾ? ಯಾರಾದ್ರೂ ನಂಬ್ತೀರಾ? ನೋಡಿದ್ರ ನಾನು ಹೇಳ್ತೀರ ಸುಳ್ಳು ಅಂತ ನಿಮ್ಗೆಲ್ಲ ಗೊತ್ತ, ಅದಕ್ಕೆ ನಂಬಲ್ಲ. ಆದ್ರಿಂದ ಹೆಣ್ಮಕ್ಳೇ ಜಾಸ್ತಿ ಸುಳ್ಳು ಹೇಳೋದು ಅಂತ ನಾನು ವಾದನ ಮಾಡಿಸ್ತೀನಿ. ಹರ್ಷಿತಾ ಹೇಳ್ತಾಳೆ, ಗಂಡು ಮಕ್ಕಳು ಬಹಳ ಸಮಾಧಾನ ಇರ್ತಾರೆ, ಶಾಂತ ಇರ್ತಾರೆ, ಹೆಣ್ಮಕ್ಳೇ ಜೋರ್ ಇರ್ತಾರೆ. ಅಂತಿಂತ ಹೆಣ್ಣು ನಾನಲ್ಲ, ನನ್ನಂತ ಹೆಣ್ಣು ಯಾರು ಇಲ್ಲ, ನಾ ಬರುವ ದಾರಿ ಗೌರವ ತೋರಿ ಅತ್ತ ಇತ್ತ ಸುತ್ತಮುತ್ತ ಲಲಲಲಲ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಡುಂಟಿರಾಜವರು ಒಂದು ಕವಿತಾ ಬರೀತಾರೆ ನೋಡಿ ಸರ್, ಎಷ್ಟು ಚಂದ ಬರೀತಾರೆ ಕೇಳ್ರಿ. ಮದುವೆಗಿಂತ ಮುಂಚೆ ಎಲ್ಲಾ ಗಂಡಸರು ಮಾತಾಡ್ತಾರ, ನರೇಂದ್ರ ಮೋದಿ ಹಂಗ ನರೇಂದ್ರ ಮೋದಿ ಹಂಗ ಚಪ್ಪಾಳೆ. ಮದುವೆಗಿಂತ ಮುಂಚೆ ಎಲ್ಲಾ ಗಂಡಸರು ಮಾತಾಡ್ತಾರ, ನರೇಂದ್ರ ಮೋದಿ ಹಂಗ ನರೇಂದ್ರ ಮೋದಿ ಹಂಗ. ಮದುವೆ ಆದ್ಮಾಗ ಆಗ್ತಾರ ಮನಮೋಹನ್ ಸಿಂಗ್ ಅಂತ ಬರೀತಾರ. ಅದಕ್ಕೆ ಮಕ್ಕಳೇ ಜೋರ್ ಇರ್ತಾರ, ಅವರೇ ಸುಳ್ಳು ಹೇಳ್ತಾರ ಅಂತೇಳಿ ಹರ್ಷಿತಾ ಅವ್ರು ಹೇಳಿದ್ರೆ ನಮ್ಮ ಗಗನ್ ಬರ್ತಾನೋಡ್ರಿ. ಗಗನ್ ಏನೇನ್ ಹೇಳ್ತಾನೋ, ಏನೇನ್ ಆಕ್ಟಿಂಗ್ ಮಾಡ್ತಾನೋ, ಏನೇನು ಸ್ಟೈಲ್ ಮಾಡ್ತಾನೋ ನೋಡೋರು ಗಂಡಸರು ಸುಳ್ಳು ಹೇಳ್ತಾರ ಅಂತ ಹೆಂಗ್ ಹೇಳ್ತಾರ. ಟೆನ್ಷನ್ ಪ್ಲೀಸ್, ಬಂದಿರೋದು ಒನ್ ಅಂಡ್ ಓನ್ಲಿ ಪೀಸ್, ನಿಮ್ಮೆಲ್ಲರಿಗೂ ಕಾಮಿಡಿ ಮಾಡೋ ಕಾಮಿಡಿ ಪೀಸ್. ನಮ್ಮ ಅಕ್ಕ ಅದೇನೋ ಹೇಳುದು, ಮನೆಗೆ ಯಾರು ಬಂದ್ರೆ ಹೆಂಗಸರು ಕಾಮಿಡಿ ಹೊತ್ಕೊಂಡ್ ಮನೆಗೆ ಬರ್ತಾರೆ ಅಂತ. ಏನ್ ಗಂಡೆಗೆ ಯಾರು ಮನೆಗೆ ಬಂದ್ಬಿಟ್ರೆ ಆ ಚಿನ್ನ ಸರ್ಕಾರ ಮಾಡೋರು. ಅಯ್ಯೋ ತಿಥಿ ಮಾಡ ಯಾರು ಬಂದಪ್ಪ ಅಂದ್ಬಿಟ್ಟು ಬಂದಿದ್ದೀರ ಫೋನ್ ಇವರೇ ಬರ್ಸ್ಬಿಡ್ತಾರೆ. ಅಲ್ಲೋ ಹೇಳ ಮಗ ಇನ್ನ ಅರ್ಜೆಂಟಾಗಿ ಹೇಳಿಟ್ರು ವಾಪಸ್ ಬೇಕೇನೋ, ಅಯ್ಯೋ ಬಂದೇ ತಡೆಯೋ ತೆಗ್ಬಿಟ್ಟಿರ್ತಾನೆ. ಇನ್ನೊಂದೇನೋ ಹೇಳುದು ಕಂಪ್ಲೇಸ್ ಹೊಡಿಕ್ ಹೊಡಿತಾರೆ ಅಂತ ಹೊಡಿಕ್ ಹೋಯ್ತಾರೆ. ಅವ್ರ ಹಿಂದೆ ನಮ್ಮ ಗಂಡೆಗ್ಲು ಹೋಯ್ತಾರೆ. ಹೋಗ್ಬಿಟ್ಟು ಏನ್ ಮಾಡ್ತಾರೆ ಗೊತ್ತಾ, ನನ್ ಮುದ್ದು ಕಣೆ ಚಂದ 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 ನನ್ನ ಹೆಂಡತಿ ಅಂತ ಬಗ್ಗಿಟ್ಟು ಹೇಳ್ಬಿಟ್ಟು ನನ್ ಮುದ್ದು ನನ್ ಚಿನ್ನ ಬಾರೆ ಬಂಗಾರಿ ನಿನ್ ಕೈ ಮುಟ್ಟಿ ಬಾರೆ ಬೇಕಾದ್ರೆ ನೀನ್ ಹೇಳಿದ್ ಹೋಗ್ಬೇಕೆ ಬೇಕಾದ್ರೆ ಡಿನ್ನರ್ ಕರ್ಕೊಯ್ತೀನಿ ಬಾರಿ ಅಂತ. ಹೆಂಗೋಸ್ರು ಒಂದ್ ಸುಳ್ಳು ಹೇಳ್ಬಿಟ್ಟು ಒಳಗೋದ್ರೆ ನಮ್ ಗಂಡೆ 100 ಸುಳ್ಳು ಹೇಳ್ಬಿಟ್ಟಾರ ಆಚೆ ಕರ್ಕೊಂಡ್ ಬರ್ತಾರೆ. ಇನ್ನ ಈ ಸಿನಿಮಾಗಳಲ್ಲಿ ಅಡ್ವರ್ಟೈಸ್ಮೆಂಟ್ಗಳೆಲ್ಲ ನಾವು ನಿರ್ದೇಶನ ಮಾಡೋದು 99.9% ಯಾರಪ್ಪ ಗಂಡಸ್ರೆ. ಇನ್ನು 0.1% ಆದ್ರೆ ಹೆಂಗಸ್ರು ಅವ್ರೆ ಖುಷಿ ಪಡ್ಬೇಡಿ. ಡೇಟಾದವ್ರೆ 0.1% ಕೊಡಿಕಿಲ್ಲ, ನಾನ್ ಕೊಟ್ಬಿಟ್ರೆ ಬಿಟ್ರ. ಹಿಂಗೆ ನಮ್ಮ ಮನೆ ಪಕ್ಕದಲ್ಲಿ ಒಬ್ಬ ಅಣ್ಣಿದ್ದ, ಟಿವಿಲಿ ಅಡ್ವರ್ಟೈಸ್ಮೆಂಟ್ ನೋಡ್ದ, ರೆಡ್ ಬುಲ್ ಗಿವ್ಸ್ ಯು ವಿಂಗ್ಸ್ ಅಂತ ನೋಡ್ದ. ಆಯ್ತು ರೆಡ್ ಬುಲ್ ಕುಡಿದ್ರೆ ನನ್ಗೂ ರೆಕ್ಕೆ ಬಂದೆ, ನಾನು ಗಾಡಿ ತೇಲಾಡ್ತೀನಿ ಅಂತ ಹೋಗಿ ರೆಡ್ ಬುಲ್ ಅಂತ ಕುಡ್ದ. ತೇಲಾಡ್ದ ಸರ್, ಗಾಡಿ ತೇಲಾಡಿಲ್ಲ, ಹಾಳಾದನ್ನು ಕೊಟ್ಬಿಟ್ಟು ಟೈಟ್ ಆಗ್ಬಿಟ್ಟು ರೋಡಲ್ಲಿ ತೇಲಾಡ್ತಾ ಇದ್ದ ಹೇಳು ಅಂತ. ಇನ್ನು ನಮ್ಮ ಅದೆಲ್ಲ ಬಿಟ್ರೆ ನಮ್ಮ ಮೈದಾ ಪ್ರೀತಮ್ಮು ಟಿವಿಲಿ ಗಾರ್ನಿಯರ್ ಮೆನ್ಸ್ ಫೇಸ್ ವಾಶ್ ಬಳಸಿ ಬೆಳಗಾಗಿ ನೋಡ್ಬಿಟ್ಟ. ಪಾಪ ನಮ್ಮ ಮೈದಾ 2 ವರ್ಷದಿಂದ ಫೇಸ್ ವಾಶ್ ಹಾಕತ್ತಿತ್ತಾನೆ ಅವನೇ ಬೆಳಗ್ಗೆ ಆಗಿಲ್ಲ. ಏನ್ ಹೇಳಿದ್ರೆ ಅದ್ಬಿಡ್ರಿ. ಇನ್ನೂ ಸಿನಿಮಾಗಳಲ್ಲಿ ಕಮ್ಮಿ ಸುಳ್ಳು ಹೇಳಾರಪ್ಪ. ಮುಂಗಾರು ಮಳೆ ಫಿಲಮ್ದು ವೈಕಾರಿ ಡೈಲಾಗ್ ಯಾರು ಕೇಳಿರ್ತೀರಿ, ನಾನು ಹೇಳ್ತೀನಿ. ನಿಮ್ ಟೈಮ್ ಅನ್ನೋದು ಸರಿ ಇಲ್ಲ ಅಂದ್ರೆ ತಲೆ ಕೇಳ್ಕೊಂಡ್ರೆ ಅದು ಗಾಯ ಆಗಿ ಡಾಕ್ಟರ್ ತಲೆನೇ ತೆಗಿಬೇಕು ಅಂತಾರೆ. ಇನ್ನು ನಾನು ಈ ಹಾರ್ಟ್ ದಿಲ್ ಹೃದಯ ನನ್ನ ಕೈಗೆ ಹಾಕಿ ಪರ ಅಂತ ಕೆರ್ಕೊಬಿಟ್ಟಿದ್ದೀನಿ ಅಂತ ಹೇಳ್ತಾರೆ. ಅಲ್ಲ ನಮ್ಗೊಂದು ಡೌಟ್ ಸರ್, ಆಟೋಳಿಗೆ ಬಾಯಿಗೆ ಕೈ ಹಾಕ್ಬಿಟ್ಟು ಪರ ಅಂತ ಕೆರ್ಕೊಂಡ್ರ ಸರ್, ಏನ್ ಹೊಸಿ ಸುಳ್ಳು ಹೇಳ್ಯಾರ? ಅಯ್ಯೋ ಇವ್ರು ಹೇಳೋ ಸುಳ್ಳು ಬರೀ ಸುಳ್ಳ ಸರ್, ಅದರಿಂದ ಎಷ್ಟು ಜನ ಅವ್ರ ಜೀವನನೇ ಹಾಳು ಮಾಡ್ಕೊಬಿಟ್ರು. ಏನ್ ಸುಳ್ಳೆ ನಾನ್ ಸತ್ಯ ಹೇಳ್ತಾ ಇರೋದು. ಶಕ್ತಿಮಾನು ಸೂಪರ್ ಮ್ಯಾನ್ ಚಿತ್ರವ ನಮ್ಮ ಮನೆ ಪಕ್ಕದಲ್ಲಿ ಇದ್ದಿದ್ದ ಇಲ್ಲ ನೋಡ್ದ ಸರ್. ನಾನು ಶಕ್ತಿಮಾನು ಸೂಪರ್ ಮ್ಯಾನ್ ಹಂಗ ಆಡ್ತೀನಿ ಅಂದ್ಬಿಟ್ಟು ಬೆಂಗೆ ಟವಲ್ ಕಟ್ಕೊಂಡಿದ್ದೆ, ಆ ಪ್ಯಾಂಟ್ ಮೇಕೆ ಚಡ್ಡಿ ಸಿಗಾಕೊಂಡಿದ್ದೆ, ಆ ಮನೆ ಟೆರೆಸ್ ಮೇಲೆ ಹೋದ, ಆದ ಮೇಕೆನೋ ಹೋದ, ಹಾಳಾದನು ಪರ್ಮನೆಂಟ್ ಆಗಿ ಮೇಕ್ ಕೊಡೋದ. ಹಿಂಗೆ ಅವತ್ತೊಂದು ಗೂಗ್ಲಿ ರಾಕಿ ಸ್ಟಾರೇಶ್ ಅವ್ರ ಗೂಗ್ಲಿ ಹಿಡಿದು ಇವತ್ತು ರಿಷಬ್ ಶೆಟ್ಟಿ ಅವರ ಕಾಂತಾರ ಹೊರಗು
ಸ್ಟೋರಿ ಸ್ಕ್ರೀನ್ ಪ್ಲೇ ಡೈರೆಕ್ಷನ್ ಮಾಡೋರೆಲ್ಲ ಗಂಡಸ್ರೆ. ಈ ಕಥೆಗಳೆಲ್ಲ ನಿಜವಾ? ಇಲ್ಲ, ಎಲ್ಲ ಸುಳ್ಳು ಕಟ್ಟು ಕಥೆಗಳು. ಇನ್ ಬರೀ ಕಥೆಗಳ ಹಾಡುಗಳೇನು ಕಮ್ಮಿಯಾ? ನಾನು ಚಿಕ್ಕ ವಯಸ್ಸಲ್ಲಿ ಟಿವಿ ನೋಡ್ತಿದ್ದೆ. ನಾನು ಹುಟ್ಟಿದ ಮೇಲೆ ಶತಕೋಟಿದೇವರು ಹುಟ್ಟಿದ್ದು ಅಂತ ಹಾಡು ಕೇಳಿದೆ. ಅಪ್ಪಬ್ಬಬ್ಬಬ್ಬಾ, ಯಾರೋ ಇನ್ನು ದೇವ್ರಿಗಿಂತ ದೊಡ್ಡವನು ಕಣೋ. ದೇವ್ರೇ ಇನ್ನಾದ್ರೂ ಹುಟ್ಟವ್ರೆ ಅಂದ್ರೆ ಇನ್ನು ಹೆಂಗಿರ್ಬೇಡ ಅಂತಂದಿದೆ. ನನ್ಗೂ ಆಮೇಲೆ ಗೊತ್ತಾಗಿದ್ದು ಹಾಳಾದವರು ಸುಳ್ಳಾಡ್ ಬರ್ಬಿಟ್ಟು ನಂಗೆ ಎಲ್ಲಾದ್ರೂ ನಂಬಿಸ್ತವ್ರೆ ಅಂತ. ಹಿಂಗೆ ಈ ನಿರ್ದೇಶಕರು ಹೇಳೋ 99.9% ಸುಳ್ಳಿಂದ ಯಾಕೆ ತಾನೇ ಉದ್ಧಾರ ಆದರು? ಅದಕ್ಕೆ ನಾನು ಏನ್ ಹೇಳ್ತೀನಿ ಅಂತಂದ್ರೆ, ಗಂಡಸ್ರೇ ಜಾಸ್ತಿ ಸುಳ್ಳು ಹೇಳ್ತಾರೆ. ನಾನು ವಾದನ ಮಂಡಿಸ್ತೀನಿ ಅಂತ ಹೇಳಿದ್ರೆ ಕಾಪಿ ಆಗುತ್ತದೆ. ಓಸಲಿನ ಮಂಡಿಸ್ತೀನಿ ಅಂತಾನೆ ಅಂದಿದೆ. ಅದಕ್ಕೆ ನಾನು ವಾದನ ಮಂಡಿಸುತ್ತೇನೆ. ಭಾರಿ ಚೇಂಜ್ ಮಾಡ್ಬಿಡದಪ್ಪ, ಭಾರಿ ಶಾಣಿಂತಿ. ಆ ಗಗನ ಎಲ್ಲ ಜಾಹೀರಾತು ಸಿನಿಮಾ ಹೀರೋಗಳ ಬಗ್ಗೆ ಅಲ್ಲಿ ಬರುವುದ ಎಲ್ಲ ಬಗ್ಗೆ ಮಾತಾಡಿದ್ರಲ್ಲ. ನಮ್ಮ ತಣಿಯ ಮೋಟಗಿ ಮಠದ ಪ್ರಭುಚಂದ್ರ ಸ್ವಾಮೀಜಿಯವರು ಒಂದು ಕವಿತಾ ಬರೀತಾರೆ. ಪ್ರಭುಚಂದ್ರ ಸ್ವಾಮೀಜಿಯವರು ಎಷ್ಟು ಚಂದ ಬರೀತಾರೆ ಕೇಳ್ರಿ. ಟಿವಿಯಲ್ಲಿ ಬರುವ ಧಾರಾವಾಹಿಗಳನ್ನು ನೋಡಿ ದುಡಿಯದೆ ದುಃಖ ಪಡುವವರಿದ್ದಾರೆ. ಟಿವಿಯಲ್ಲಿ ಬರುವ ಧಾರಾವಾಹಿಗಳನ್ನು ನೋಡಿ ದುಡಿಯದೆ ದುಃಖ ಪಡುವವರಿದ್ದಾರೆ. ಟಿವಿಯಲ್ಲಿ ಬರುವ ಜಾಹೀರಾತುಗಳನ್ನು ನೋಡಿ ಜೀವನವನ್ನೇ ಬದಲಿಸಿಕೊಂಡವರಿದ್ದಾರೆ. ಟಿವಿಯಲ್ಲಿ ಬರುವ ಹಾಡುಗಳ ಕೇಳಿ ಮನೆ ಬಿಟ್ಟು ಓಡಿ ಹೋದವರಿದ್ದಾರೆ. ಟಿವಿಯಲ್ಲಿ ಬರುವ ಜ್ಞಾನ ಅಜ್ಞಾನ ತಿಳಿಯದಿದ್ದರೆ ಅಜ್ಞಾನಿಗಳಿಗೆ ಬರು ಕಷ್ಟ ನಷ್ಟವೆಂದ ಕರೀತಾರೆ. ಈಗ ನೀವೆಲ್ಲ ಮ್ಯಾಟ್ರಿಕ್ ಕಲೀರಿ. ಹಿಂಗೆ ನೋಡ್ಬೇಕು ಸರ್. ಒಬ್ಬ ಹುಡುಗ PUC ಸೆಕೆಂಡ್ ಇಯರ್, ಹಳ್ಳಿ ಹುಡುಗ, ಎಲ್ಲ ಸಿನಿಮಾ ನೋಡಿ ಹಾಡ ಕೇಳಿ ಬಂದಾನ. ಮನ್ಯಾಗ ಮಲ್ಕೋಣ. ರಾತ್ರಿ 12 ಆಗ್ಯದ್ರಿ. 12 ಸುಮ್ಮ ಹೋಗ್ಬೇಕಿಲ್ರಿ. ಎದ್ದಾನ. ನಿದ್ರೆ ಬರದಿದೆ ನಂತಿ ಲವೋ ಲವೋ ಲವೋ. ಅವ್ರು ಕಪಾಳ ಕೊಡೋದ್ರಿ. ಹುಚ್ಚ ಹಳೆ ಹುಚ್ಚ ತಲೆ ಕೆಟ್ಟದ ಅಂತ ಹೇಳಿ. ಅದಕ್ಕೆ ಸಿನಿಮಾ 3 ತಾಸು ಇರ್ತದ, ನಾಟಕ 4 ತಾಸು ಇರ್ತದ. ಸಿನಿಮಾ ನೋಡಿ ಲವ್ 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 ಅಂತ ಆದ್ರೆ ಮುಂದೆ ಯವ್ವ ಬಾಯಿ ಹೊಡ್ಕೊಳಕಾಗ್ತದ. ಸಿನಿಮಾ ನೋಡಿ ಮರ್ತು ಬಿಡ್ರಿ ಅನ್ನೋ ಮಾತನ್ನ ಗಗನದೀಪ್ ಬಾಳ ಚಂದ ಹೇಳ್ದ. ಇನ್ನ ಈ ಪ್ರಥಮ ಗೌಡ ಅಲ್ಲ, ನಾವು ಹೆಣ್ಮಕ್ಳು ಹೆಂಗ ಸುಳ್ಳು ಹೇಳ್ತಾರೆ ಅಂತ ಹೇಳಿ ವಾದ ಮಾಡೋದಕ್ಕೆ ರೆಡಿ. ಇಷ್ಟೊಂತ ನಮ್ಮ ಅಣ್ಣ ಹೋದ್ಸಲಿ ಮಂಡಿಸ್ತೇನೆ ಅಂದಿದ್ದ, ಈ ಸಲಿ ಮಂಡಿಸುತ್ತೇನೆ ಅಂದ ಅಲ್ವಾ. ನಾವು ಹಂಗೆ ಚೇಂಜ್ ಮಾಡೋಣ ಅಂತ ಹೋದ್ಸಲಿ ನಮಸ್ಕಾರ ಕನ್ನಡ ಅಂದಿದೆ. ಈ ಸಲಿ ಅವನು ಬೇಡ ನಮಸ್ತೆ ಸಾರ್ ಅಂತ ನಿಮ್ಗೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಮ್ಮ ಅಣ್ಣ ಇಷ್ಟೊತ್ತಂತ ಜಾಹೀರಾತು ಸಿನಿಮಾಗಳ ಬಗ್ಗೆ ಏನ್ ಬರೀ ಗಂಡಸ್ರೇ ಬಂದು ಸುಳ್ಕೊಟ್ರು ಅಂತಾರೆ. ನೀವೆಲ್ಲ ನೋಡಿರ್ಬೇಕು ಕಾಂತಾರ ಪಿಕ್ಚರು ಐಕಾನಿಕ್ ಡೈಲಾಗು, ತಲೆಯಲ್ಲಿ ಕೂದಲು ತುಂಬಾ ಉದುರಿದೆ, ಕಾಡಲ್ಲಿ ಸೊಪ್ಪು ಸಿಗ್ತದೆ ಸೊಪ್ಪು ಅಂತ ಅವ್ನ ಹೆಂಡತಿ ಹೇಳ್ತಾನೆ. ಅವನು ಗೊತ್ತು ನನ್ನ ಹೆಂಡತಿ ಸರಿಯಿಲ್ಲ ಸುಳ್ಳು ಹೇಳ್ತಾಳೆ ಅಂತ. ಅದಕ್ಕೆ ತಪ್ಪಂದ ತಪ್ಪ ಅಂತ ಬೈಕ್ ಕಳಿಸ್ತಾನೆ. ಹಿಂಗೆ ಇಲ್ಲೇನ್ ಬಂದು ಗಂಟ್ರಲ್ಲ ಸುಳ್ಳ ಕಡ್ಡಿಯ ಹೆಂಗ್ಸ್ರೆ ತಾನೇ ಸುಳ್ಳು ಹೇಳ್ಬಿಟ್ಟು ಕಡ್ಡಿ ಆಡ್ತಿದ್ದು. ನೀವು ಇಲ್ಲಿ ಸುಳ್ಳು ಹೇಳ್ತೀವಿ. ನಮ್ಮ ಅಣ್ಣ ಮಾರಾಣಿ ಕಾಲೇಜ್ ಹೋಗಿ ಸುಳ್ಳು ಹೇಳಕ್ಕಾಗದ? ಹೆಂಗಸರು ಮಧ್ಯೆ ಹೆಂಗಸರು ಸ್ಕೂಲ್ ಅಂದ್ರೆ ಹೆಂಗಸ್ರೆ ತಾನೇ ಸುಳ್ಳು ಹೇಳಕ್ಕಾಗದು. ಇನ್ನು ಜಾಹೀರಾತುಗಳು ಯಪ್ಪ ಏನ್ ಹೆಂಗಸರು ಹೊಸಿ ಕೊಟ್ಟಿದಾರ ಮೇಡಮ್ ಜಾಹೀರಾತುಗಳ. ನಾನು ನೋಡ್ತಾ ಇದ್ದೆ ನಮ್ಮ ಮನೆ ಪಕ್ಕದ ಪಕ್ಕ ಅರಿಶಿಣ ಮತ್ತು ಚಂದನದ ಗುಳುಗುಳು ತಕ್ಕ ಬಂದು ಸಂತೂರ್ ಸೋಫಾ ಉಜ್ಜುದು ಮೈ ತುಂಬ ಗಂಧೆ ಮಾಡ್ಬಿಟ್ಟು ಬರ್ತು ಮೇಡಮ್. ತ್ವಚೆ ಮಾತ್ರ ಬರ್ಲಿಲ್ಲ. ಇನ್ನು ಇಲ್ಲೇ ನಮ್ಮ ಅಕ್ಕ ಬೇರೆ ತಗೊಂಡ್ ಹಾಕಾಳು. ಇವಾಗ ಏನೋ ಬೆಳಗಾಗವಳೆ ಬಿಡಿ. ನಮ್ಮ ಮನೆ ಪಕ್ಕ 3 ವರ್ಷದಿಂದ ಹಾಕ್ತಾವಳೆ. ನಮ್ಮ ಪ್ರೀತಮ್ ಇನ್ನೂ ಬೆಳಗ್ಗೆ ಆಗಿಲ್ಲ ಪಾಪ. ಏನ್ ಮಾಡೋದು? ಅನ್ಯಾಯ ಆಗಿಲ್ವಾಗ ಮೇಡಮ್ ಅವ್ರಿಗೆ. ಇನ್ನು ಈ ಹೆಣ್ಣು ಮಕ್ಕಳು ಶಾಪಿಂಗ್ ಮಾಡ್ಬೇಕಾದ್ರೂ ಸುಳ್ಳು, ಮಾಡಾದ್ಮೇಲೂ ಸುಳ್ಳು. ಮೇಡಮ್ ಅವ್ರ ನೀವು ಎಷ್ಟು ಸರಿ ಶಾಪಿಂಗ್ ಹೋಗಿದ್ದೀರಿ? ಎಲ್ಲ ತಾವು ಸುಳ್ಳೇ ಹೇಳ್ತೀರಿ ಅಲ್ವಾ ಮೇಡಮ್ ಅವ್ರ ಹೆಂಗಸರು? ಮೇಡಮ್ ಅವ್ರ ಅದೇ ಶಾಪಿಂಗ್ ಹೋಯ್ತಿರಲ್ಲ ಸುಳ್ಳು ಹೇಳ್ದೇನೆ ಹೋಗ್ಬಿಟ್ಟಿರ ಹಾಗೆಯಾ? ಹಾ, ಶಾಪಿಂಗ್ ಹೋಯ್ತಿರಲ್ಲ ಮೇಡಮ್ ನಿಮ್ ಗಂಡನ ಜೊತೆ ಸುಳ್ಳು ಹೇಳಿ ಚೌಕಾಸಿ ಮಾಡತಾನೆ ಬರೋದು ಅಲ್ವೇ ನೀವು? ಹಾ ನೋಡಿ, ಇಲ್ಲೇ ಮೇಡಮ್ ಅವ್ರು ಒಪ್ಕೊಂತವ್ರೆ. ಇನ್ನು ಬ್ರೀಫ್ ಆಗಿ ಹೇಳೋದ ನಮ್ಮ ಅಣ್ಣನ ತರ ಅಂತ ನಾವು ಟ್ರೈ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಹಂಗೆ ನಾನು ನಮ್ಮಪ್ಪ ನಮ್ಮ ಅವನುವೆ ಹೋಯ್ತದೋ ಟ್ರೈನಲ್ಲಿ. ಟ್ರೈನ್ ಬೇಡ ಬಿಡಿ ನಂಬಲ್ಲ ನೀವು, ಬಸ್ಸಲ್ಲಿ ಹೋಯ್ತಿದ್ದೋ. ಕಂಡಕ್ಟರ್ ಬಂದ, ಎಷ್ಟನೇ ಕ್ಲಾಸ್ ನಿಮ್ಮ ಮಗ ಅಂದ. ಅದಕ್ಕೆ ನಾನು ಗಡವತ್ತೆ ಅನ್ನೋ ನೀವು ನೋಡಿದಿರಿ. ನಮ್ಮಮ್ಮ ನನ್ನ ಮಗನ ಚಿನ್ನು ಗಟ್ಟಿ ಈಗ 3ನೇ ಕ್ಲಾಸು ನಂಬಂಗಿದ್ದ ಮಕ್ಕ ನೋಡ್ರಿ. ಅಯ್ಯೋ ನಮ್ಮ ಅಪ್ಪನ ಫ್ರೆಂಡ್ ಬಂದ್ಬಿಟ್ಟು
ಹೇಳ್ಕೊಡ್ತಾವು. ನಮ್ಮಂಗಿತ್ತ ಮಾತು ನಮ್ಮಪ್ಪ ಮೊದಲೇ ಸತ್ಯಪ್ರಿಯತೆ ನಮ್ಮಪ್ಪಂಗೆ ಜಾಸ್ತಿ. ನಮ್ಮಪ್ಪ ಅಂತೂ ಮೇಡಮ್ ನನ್ನ ಹೆಂಡತಿ ಸುಳ್ಳು ಹೇಳ್ತಾಳು, ಸರಿ ಇಲ್ಲ ಹೇಳು, ನನ್ನ ಮಗ 10ನೇ ಕ್ಲಾಸ್ ನಿಜ ಹೇಳ್ಬಿಡ್ತು ನಮ್ಮಪ್ಪ. ನಮ್ಮ ಅಮ್ಮಗೆ ಪಾಪ ಹೋಗ ಅಂತ ಬೈದು ಕೊಡ್ತಾಯ್ತು. ಅದಕ್ಕೆ ನಮ್ಮಪ್ಪ ಒಂದು ಕವನ ಹೇಳ್ತು ಕೇಳ್ರಿ. ಬಸ್ಸಲ್ಲಿ ಕುತ್ಕೊಂಡೆ ನೀನ್ ಸುಳ್ಳು ಕಂಡಿಡ್ಬಿಟ್ಟೆ ನಾನು, ಆದ್ರೆ ಗೊತ್ತೇ ಆಗ್ಲಿಲ್ಲ ಯಾವಾಗ ಬಸ್ಸಿಂದ ಇಳಿದೊಂಟೋದೆ ನೀನು. ಏನೇ ಬಿಡು ಹುಡುಗಿ, ನೀ ನನಗೆ ಕೊಟ್ಟಿದ್ದು ಸಿಹಿಯಾದ ಸ್ವೀಟ ಇಲ್ಲ ಮುಟ್ ನೋಡ್ಕೊಳ್ಳ ಏಟ. ಹಿಂಗೆ ನಮ್ಮಮ್ಮ ರಾಪ ತೊಡ್ಕೊಂಡಾಯ್ತು. ಅದಕ್ಕೆ ನಮ್ಮಪ್ಪ ಅಯ್ಯೋ ಬಾರಿ ಚಿನ್ನವಿ ನನ್ನ ಚಿನ್ನು ಗಟ್ಟಿ ನೀನು ಹಂಗೆ ಹಿಂಗೆ ಅಂತ ಕರ್ಕ ಗೊತ್ತು ಹೋಯ್ತು ಮೈಸೂರಿಗೆ. ಈ ಹೆಣ್ಮಕ್ಳು ಯಪ್ಪ ಸೀರೆ ತಗೊಳ್ಳೋದ್ರಲ್ಲಿ ಏನು ಹೊಸಿ ಹುಡ್ಕೊಳ್ಳಾರ, ಬೆಳಗ್ಗೆಯಿಂದ ಹುಡುಕಿ ತಡ್ಕಿ. ನಾನು ಇನ್ನೊಂದು ಹೇಳ್ಬೇಕು ಅಂದ್ಕೊಂಡೆ ಮರ್ಕೋಯ್ತು, ಈಗ ಹೇಳ್ತೀನಿ ಕೇಳ್ಸ್ಕೊಡಿ. ನಮ್ಮಮ್ಮ ಸೀರೆ ತಗೋಬೇಕು ಅಂತ ಹೋಗಿದ್ದು ಮೇಡಮ್ ಅವ್ರೆ, ಕರೆಕ್ಟಾಗಿ ಇದೇ ಪ್ಯಾಟರ್ನು ಇದೇ ಕಲರ್ನು ಅಂತ ಓದಕ್ಕೆ ಸಿಕ್ಕಿತು. ಅದಕ್ಕೆ ಓ ಇದಾ ಅಣ್ಣ ಇದು ಬೇಡ ಬೇರೆ ತರ ತಿರಿಯಬಿಟ್ಟು ಹಂಗೆ ಹಿಂಗೆ ತಿರ್ಗಾಡೋದು ಓಡಾಡ್ತಾನೆ ಇತ್ತು. ನಮ್ಮ ಅಪ್ಪಂಗಂತೂ ರೇ ಅಪ್ಪ ಬರ್ತಾರೆ ನೀವು ತಗೊಬರೋದ್ರಿ ಅಂತು. ನಮ್ಮ ಅಪ್ಪ ಹೋಯ್ತು. ಒಬ್ಬಮ್ಮ ಕೂತಿದ್ವಲ್ಲಿ ಬಟ್ಟೆ ಮಾರೋಳು, ದೂರದಿಂದ ಬಂದಂತ ಸುಂದರಾಂಗ ಜನ ಅಂದ್ಬಿಟ್ಲು. ನಮ್ಮಪ್ಪ ಫ್ಲೈಟ್ ಅಯ್ಯೋ ನನ್ನ ಮಗ ನೋಡಿ ಮೊದಲು ಹಾಡು ಹೇಳಿದೀವಿ ಅಮ್ಮನ ತಲೆ ಬಟ್ಟೆ ತಗೋಬೇಕು ಅಂತ ಹೋಯ್ತು ನಮ್ಮಪ್ಪ. ಅಲ್ಲಿ ಹೋಯ್ತು ಮೇಡಮ್ ಅವರೇ, ಯಾವ್ದಾರ ಒಂದು ಅಂದಾಜಲ್ಲಿ ಒಂದು 500 ರೂಪಾಯಿ ಬಟ್ಟೆ ತೋರಿಸಿ ಮೇಡಮ್ ಅವರೇ ಅಂದ್ರು. ಅದಕ್ಕೆ ಅಮ್ಮ ತಗೋದ್ರು. ಸರ್ ಈ ಬಟ್ಟೆ ನೀವು ಹಾಕೊಂಡ್ರೆ ಮಾತ್ರ ದೇವಲೋಕದಿಂದ ದೇವೇಂದ್ರ ಹೇಳೋದು ಬಂದಂಗೆ ಕಾಣಿಸ್ತೀರಿ ಅಂದ್ರು. ನಮ್ಮಪ್ಪ ಇನ್ನೂ ಬಿದ್ದೋಯ್ತು ತಾಕತ್ತು. ಅದೇ ಜಾಗದಲ್ಲಿ ನಮ್ಮಮ್ಮ ಇದ್ದೇನೆ ಸುಳ್ಳು ಕೊಳ್ಳೋ ಹೇಳ್ಕೊಂಡು ಏನೋ ಅಯ್ಯ ಇದ ನೀರ್ ಗಜುರೆ ಹೊಂಟೆ ಹೋಗ್ತದೆ ಬಾಣ್ಣ ಮಾತ್ರ ಪರ್ಪರ್ ಅಂತ ಅದೇ 500 ಅಂತಿ 200ಕ್ಕಿಂತ ಬೆಲೆ ಬಾಳಕ್ಕೆ ನಮ್ಮ ತಗೊಂಡ್ಬಿಡೋದು. ನಮ್ಮಪ್ಪ ದಡ್ಡ. ಮೇಡಮ್ ಅವರೇ 500 ಅಂತೀರಿ, ಹೆಚ್ಚು ಕಡಿಮೆ ಒಂದು 700 ಮಾಡ್ತಾ ಕೊಟ್ಬಿಡಿ ಮೇಡಮ್ ಅಂದ್ಬಿಟ್ಟು 700 ರೂಪಾಯಿ ತಗೋಬಿಟ್ಟು. ಹಂಗೆ ನಮ್ಮಪ್ಪ ನಿಂತಾರ ನೋಡ್ರೆ ಎಲ್ಲ ತಪ್ಪು ದಡ್ಡಂಗೆ ಆಗ್ತದೆ. ಆದ್ರೂ ಏನು ಮಾಡೋದ, ಅದೇ ಹೆಣ್ಮಕ್ಳು ನಮ್ಮ ಹೇಳ್ತಾರ ಯಾವಾಗಲೂ ಇದ್ದೀವಿ ಸ್ಟ್ರಾಂಗು, ಎಲ್ಲಾದ್ರಲ್ಲೂ ವಾದ ಮಾಡ್ಕೊಂಡು ಬರೋ ಮೇಡಮ್. ಯಾವಾಗಲೂ ಈಗ ಹೆವಿ ಸ್ಟ್ರಾಂಗು ವಾದ ಮಾಡ್ಕೊಂಡು ಬಂದಿರ್ತಾರೆ. ಮನೆಗೆ ಬಂತು ಮೇಡಮ್ ಮಾಗೋಲಿದ್ರೆ ಎಷ್ಟು ರೂಪಾಯಿ ಬಟ್ಟೆ ತಗೊಂಡ್ರಿ ಅಂತು ನಮ್ಮ ಅಮ್ಮನ ಫ್ರೆಂಡು. ಅದಕ್ಕೆ ನಮ್ಮಮ್ಮಗೆ ಶೋಕಿ ತೋರಿಸ್ತಾರೆ ಅಲ್ಲವೇ ಆಯ್ತು ನೀವು ಶಿವಮೊಗ್ಗಲ್ಲಿ ಹೋಗ್ತೀನಿ ಅಂದಿರ ಮೊದಲು ನೀವು ಹೇಳ್ರಿ. ಅದಕ್ಕೆ ಅಮ್ಮ 3000 ತಗೊಂಡೆ ನೋಡಿ ಮೇಡಮ್. ಅದಕ್ಕೆ ನಮ್ಮಮ್ಮ ಏನನ್ಬೇಕು ತಗೊಂಡ್ರೆ 3000 ಓ ನೀವು 3000 ನಂದು 30,000 ನೋಡಿ ಹೆಂಗಿದ್ದು ಕಾಂಚೀಪುರಂ ಹೋಗ್ತಾಗ ಬಂದು ನೀವು ನೋಡಿ ಪಟ್ಟಿ ನೋಡಿ ಹಿಂಗಿದೆ ಅಂತ ತೋರಿಸ್ತು. ಇನ್ನೊಂದು ಹೇಳೋಣ, ನಾನು ಆಗಿನ ಯೋಚನೆ ಮಾಡ್ತವ್ರಿಗೆ ನಾವೇನ್ ಮಾತಾಡ್ತಾ ಇದ್ದಾವೆ ಇಲ್ಲಿ ಸುಳ್ಳು ಯಾರು ಹೇಳ್ತಾರೆ ಅಂತ. ಆದ್ರೆ ನಂಗೆ ನಿಮ್ನೆಲ್ಲ ನೋಡಿದ್ರೆ ನಗು ಬರ್ತದೆ, ನಂಗೆ ನಿಮ್ನೆಲ್ಲ ನೋಡಿದ್ರೆ ನಗು ಬರ್ತದೆ. ನಾವು ಇಲ್ಲಿ ಸುಳ್ಳು ಯಾರು ಹೇಳ್ತವ್ರೆ ಅಂತ ಹುಡುಕೋದು ಅವಶ್ಯಕತೆನೇ ಇಲ್ಲ. ಇಷ್ಟು ಗಂಟ್ಲು ಹಚ್ಕೊಂಡು ಹೇಳ್ಬೇಕು ಅಂತಾನೆ ಇಲ್ಲ. ಯಾಕೇಳಿ ಮೇಡಮ್ ಹೇಳ್ತೀನಿ ನೋಡಿ ಮೇಡಮ್. ಈಗ ಬರೀ ಫೋಟೋ ನೋಡ್ಕೊಂಡು ಹಿಡಿಬೋದು ನೋಡಿ. ನೋಡಪ್ಪ ನೋಡಿ ಮೇಡಮ್ ನೀವು ನೋಡ್ಕೊಳ್ಳಿ. ನೀವು ನೋಡಿ ಸರ್ ನೋಡಿ ಏನ್ ಕಾಣಿಸ್ತದೆ, ಸುಂದರವಾದ ಮಹಿಳೆ ವಿತೌಟ್ ಮೇಕಪ್ ಅಲ್ಲಿ ಹಿಂಗೆ. ಅದೇ ಸತ್ಯ ತೋರಿಸ್ತೀನಿ ನೋಡಿ. ಈಗ ನೋಡಿ ಮೇಡಮ್ ಇದು ಸತ್ಯ, ನೋಡಪ್ಪ ಇದು ಸತ್ಯ. ಸರ್ ನೀವು ನೋಡಿ ಇದು ಸತ್ಯ ಇದು ಸುಳ್ಳು. ಎಷ್ಟು ಖರಾಬ್ ಆಗಿರೋ ಮಕ್ಕಳು ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ ನೀವು ನೋಡಿ ಎಷ್ಟು ಖರಾಬ್ ಆಗಿದೆ ಎಷ್ಟು ಚೆನ್ನಾಗಿದೆ. ಇಲ್ಲೇ ಗೊತ್ತೈತೆ ಅಲ್ವಾ ಯಾರು ಸುಳ್ಳು ಹೇಳ್ತಾರೆ ಅಂತ ಮೇಡಮ್. ನಾವು ಮಾತು ಗೀತಾಡಿ ಬಾಯ ಬೇಯಿಸ್ಬೇಕು ಮೇಡಮ್. ಹೊರಟೆ ಅಂದ್ಬಿಟ್ಟು ಬರೀ ಫೋಟೋ ಇಲ್ಲೇ ಗೊತ್ತಾಯ್ತಾರೆ ಯಾರು ಸತ್ಯ ಹೇಳ್ತಾರೆ ಯಾರು ಸುಳ್ಳು ಅಂತ. ನಮ್ ಗಂಡಸರು ಮೇಕಪ್ ಮಾಡ್ಕೊ ಹೋಗ್ತಾರ ನೋಡಿ. ಮೊದ್ಲು ಹೆಂಗವಳೆ ನಮ್ಮ ಪ್ರೀತಮ್ ಕಲರು ಮೇಕಪ್ ಹಾಕೊಂತ ನೋಡಿ, ನಮ್ಮ ಅಪ್ಪನ ಕಲರು ನಂದು ಕಲರ್ ಅದೇ ಭಾಳ ಹೇಳಕ್ ಹೋಗ್ಬೇಡ. ನಾವು ಹಚ್ಕೊಂಡಿದ್ದು ಬಣ್ಣ ಹೋಗ್ತದ. ನಾವು ಎಂದು ಫೇರ್ ನಾವು ಹಚ್ಕೊಂಡ್ರೆ ಬೆಳಗಾಗೋದಿಲ್ಲ. ಯಾವ್ದಾರೆ ಶಾಂಪೂ ತಂದ್ರೆ ಕೂದಲು ಸಾಫ್ಟ್ ಆಗೋದಿಲ್ಲ. ಅದಕ್ಕೆ ಜಾಹೀರಾತುಗಳಿಗೆ ಮುಳ್ಳು ಹಾಕ್ಬಾರ್ರಿ ಅಂತ ಹೇಳತ್ತಾನ. ಮುಗಿತಾರ ಇನ್ನೊಂದು ಮೇಡಮ್ ಜಾಹೀರಾತು ಈಗ ಎಲ್ಲ ನೋಡಿರ್ಬೇಕು. ಇಂದು ಲೆಕ್ಕ ಹಚ್ಚಲೆ ಕೂದಲು ಬಂತು ನೋಡಿಲೆ ಅಂತಾರೆ. ನಮ್ಮ ಅಮ್ಮ ವಸ್ತು ಮೇಡಮ್ ಕೂದಲೆ ಬಂದಿಲ್ಲ ಬರೋ ಕೂದಲು ಬಂದಿರೋದು. ಆದ್ರಿಂದ ಈ ಸಿನಿಮಾ ಜಾಹೀರಾತಲ್ಲಿ ಬರೀ ಗಂಡಸ್ರೆ ಏನ್ ಸುಳ್ಳು ಹೇಳಲ್ಲ, ಹೆಂಗಸ್ರು ಸುಳ್ಳು ಹೇಳ್ತಾರೆ. ಈ ಶಾಪಿಂಗ್ ಅಂತ ಹೋಗ್ಬಿಟ್ರೆ ನಮ್ ಗಂಡಸ್ರು ನಮ್ಮ ನಾನು ಸುಳ್ಳು ಹೇಳಿರೋದು ನೋಡೇ ಇಲ್ಲ. ಆದ್ರಿಂದ ಈ ಶಾಪಿಂಗ್ ವಿಷಯದಲ್ಲೂ ಹೆಂಗಸ್ರೇ ಜಾಸ್ತಿ ಸುಳ್ಳು ಹೇಳ್ತಾರೆ ಅಂತ ನನ್ನ ವಾದವನ್ನು ನಾನು ಮಂಡಿಸುತ್ತೇನೆ. ಪ್ರಥಮ ಗೌಡ ಉತ್ತರವನ್ನು ಕೊಟ್ಟ.
ಇವ್ ಗಂಡ್ಮಕ್ಳು ಎಷ್ಟು ಬಲಿಷ್ಠ ಇದ್ರೆ ಇರ್ಲಿ, ಬಾರಿ ಸ್ಟ್ರಾಂಗ್ ಇದ್ರೆ ಇರ್ಲಿ, ಆದ್ರ ಗಂಡ್ಮಕ್ಳು ಮಾಡಲಾದ ಕೆಲಸ ನಮ್ಮ ಹೆಣ್ಮಕ್ಳು ಮಾಡ್ಯಾರ. ಏನ್ ಮಾಡ್ಯಾರ ಗೊತ್ತನ್ರಿ? ಬಸ್ಸಿನ ಬಾಗ್ಲ ಮುಗ್ದಾರ, ಬಸ್ಸಿನ ಬಾಗ್ಲ ಕಿಟಕಿ ಎಲ್ಲ ಮುಗ್ದಾರ. ಸ್ಟ್ರಾಂಗ್ ಅದಾರ ಅವರು. ಬಸ್ ಫ್ರೀ ಆಗಿರುತ್ತೆ. ಅದಕ್ಕೆ ಇನ್ನು ಪ್ರಥಮ ಗೌಡ ಹೇಳಿದ ಮಾತುಗಳಿಗೆ ಇನ್ನು ಉತ್ತರ ಕೊಡ್ತಾ ಇದ್ದಾರೆ. ಶಾಲಿನಿ ಏನು ಉತ್ತರ ಕೊಡ್ತಾರೆ ಅದನ್ನ ನೋಡೋಣ. ನಮ್ ಬ್ರದರ್ ಒಂದ್ ಮಾತು ಹೇಳಿದ್ರು, ಅಬ್ಸರ್ವ್ ಮಾಡಿದ್ರ? ನಮ್ ಹೆಣ್ಮಕ್ಳು ಶಾಪಿಂಗ್ ಹೋಗೋಕ್ಕೂ ಮುಂಚೆ ಸುಳ್ಳು, ಶಾಪಿಂಗ್ ಮಾಡ್ಬೇಕಂದ್ರೆ ಸುಳ್ಳು, ಶಾಪಿಂಗ್ ಮಾಡಾದ್ಮೇಲೂ ಸುಳ್ಳು ಅಂತ ಹೇಳಿದ್ರು. ಆದ್ರೆ ನಮ್ ಗಂಡ್ಮಕ್ಳು ಸುಳ್ಳು ಹೇಳಲ್ಲ ಅಂತ ಹೇಳಿದ್ರು. ಅವರು ಸುಳ್ಳು ಹೇಳ್ತಾರೆ ಎಲ್ಲಿ ಗೊತ್ತಾ? ಶಾಪಿಂಗ್ ಆದ್ಮೇಲೆ. ಯಾವಾಗ ಅಂತ ಹೇಳ್ತೀರಾ? ಯಾವ್ದೋ ರೋಡ್ ಸೈಡ್ ಹೋಗ್ಬಿಡ್ತಾರೆ, ನೆಂಟಾಣಿ ಪರ್ಫ್ಯೂಮ್ ಹಾಕೊಂಡ್ಬಿಡ್ತಾರೆ, ತಗೊಂಡ್ಬಿಟ್ಟು ಹಾಕೊಂಡ್ಬಿಟ್ಟು ಹುಡುಗಿ ಮುಂದೆ ಹೋಗೋದು. ಯಾವನ್ನ ಬೈಕ್ ಇಟ್ಕೊಂಡ್ಬಿಟ್ಟು ಹೋಗ್ಬಿಟ್ಟು ನನ್ನಿದು ಬ್ರ್ಯಾಂಡ್ಸ್ ತಂದಿದ್ದು, ಮಾಲ್ ತಂದಿದ್ದು ಗೊತ್ತಲ್ಲ ನಿಮ್ಗೆ, ಇವಾಗ ಟ್ರೆಂಡರ್ ಇದೆ ಅಂತ ಅನ್ಕೊಂಡು ಅಲ್ಲಿ ಸುಳ್ಳು ಹೇಳೋದು. ಅದನ್ನ ಸುಳ್ಳು ಅಂತ ಹೇಳಲ್ವಾ? ನಿಜ ಒಪ್ಕೊಂಡ್ಬಿಡಿ. ಎಷ್ಟು ಜನ ನೀವು ಓಡಾಡೋ ಬೈಕ್ ನಿಮ್ ಫ್ರೆಂಡ್ ಆಗಿರುತ್ತೆ ಅಂತ? ಎಲ್ಲ ಫ್ರೆಂಡ್ ಇದೆ. ಆದ್ರೆ ಯಾರ್ ತಾನೇ ನಿಜ ಒಪ್ಕೊಂತೀರಾ? ಮೊದಲೇ ಕಟ್ಟಿಸ್ತಲ್ವಾ? ಇನ್ನು ವ್ಯವಹಾರದ ನಾಟಕ ಬರೋಣ. ಬಿಸ್ನೆಸ್ ಮ್ಯಾನ್ ಅಂತ ಯಾರನ್ನಪ್ಪ ಕರೆಯೋದು? ಗಂಡಸ್ರನ್ನ, ಆಯ್ತಾ? ಮೊದಲೇ ಹೇಳ್ತಾರೆ ವ್ಯಾಪಾರ ದ್ರೋಹ ಚಿಂತನ ಅಂತ. ನಾವೆಲ್ಲ ಗ್ರಾಮೀಣ ಪ್ರದೇಶದವರು. ನಾವು ಗ್ರಾಮೀಣ ಪ್ರದೇಶದವ್ರು ಆಗಿರೋದ್ರಿಂದ ನಮಗೆ ಗೊತ್ತಿರುತ್ತೆ. ನಮ್ಮ ಹಳ್ಳಿ ಮೇಲೆ ಬೀದಿ ಮೇಲೆ ಬೈಕ್ ನಲ್ಲಿ ಯಾವ್ಯಾವ ಪ್ರಾಡಕ್ಟ್ ನ ತಗೊಂಡ್ ಬರ್ತಾರೆ. ಫ್ಯಾಕ್ಟ್ ಏನಂದ್ರೆ ಅವ್ನು ಪ್ರಾಡಕ್ಟ್ ನ ತಗೋಬರೋದು 300 ರೂಪಾಯಿಗೆ. ಆದ್ರೆ ಅವರು ಮಾರುಕಟ್ಟೆಯಲ್ಲಿ ಎಷ್ಟು ಅಂತ ಹೇಳ್ತಾನೆ? 1,000 ಅಂತ ಹೇಳ್ತಾನೆ. ಆದ್ರೆ ತಗೊಳ್ಳೋದೆಲ್ಲ ಯಾರು? ನಮ್ಮ ಹೆಣ್ಮಕ್ಳೇ. ಹೆಣ್ಮಕ್ಳು ಏನ್ ಸುಮ್ನೆನಾ? ಚೌಕಾಸಿ ಮಾಡಿ ಅಷ್ಟು ಕೊಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟು 500 ರೂಪಾಯಿ ಕೊಡ್ತಾರೆ. ನೀವು ಲೆಕ್ಕ ಹಾಕೊಳ್ಳಿ, ಈಗ 300 ರೂಪಾಯಿ ತಂದ್ಬಿಟ್ಟು 500 ರೂಪಾಯಿ ಈಸ್ಕೊತಾನೆ. 500 ರೂಪಾಯಿ ಈಸ್ಕೊಂಡ್ರು ಲಾಭ ಎಷ್ಟಾಯ್ತು? 200 ರೂಪಾಯಿ ಲಾಭ ಆಯ್ತು. 200 ರೂಪಾಯಲ್ಲಿ 100 ರೂಪಾಯಿ ಪೆಟ್ರೋಲು ಅಂತಾನೆ ಅಂತ ಅನ್ಕೊಂಡ್ಬಿಡೋಣ. ಆ 100 ರೂಪಾಯಿ ಪೆಟ್ರೋಲಲ್ಲಿ ಇಲ್ಲ ಅಂದ್ರೆ ಒಂದು 300 ಹಳ್ಳಿ ಸುತ್ತಾನೆ. ಸಾರಿ, 30 ಹಳ್ಳಿಗಳನ್ನ ಸುತ್ತಾನೆ. ಆ 30 ಹಳ್ಳಿಯಲ್ಲಿ ಎಷ್ಟು ಜನ ಎಷ್ಟೆಲ್ಲ ತಗೋಬಹುದು ಅಲ್ವಾ? ಬರೀ ಹಿಂಗೆ ಮೋಸ ಮಾಡ್ಕೊಂಡು ಸುಳ್ಳು ಹೇಳ್ಕೊಂಡು ನಮ್ಮ ಹೆಣ್ಮಕ್ಳಿಗೆ ಮಂಕು ಬೂದಿ ಹೆಚ್ಚೋ ಕೆಲಸ ಮಾಡೋದೆಲ್ಲ ಬರೀ ನಮ್ ಗಂಡಸ್ರೆ. ನೀವು ಸುಮ್ಮನೆ ಯೋಚನೆ ಮಾಡಿ, ಎಷ್ಟು ಅಂತ ನಾವು ದುಡ್ಡು ತರೋಣ ನಮ್ಮ ಹೆಣ್ಮಕ್ಳು? ಈ ತರ ಎಲ್ಲ ದುಡ್ಡು ನಾವು ಎಲ್ಲಿಂದ ತರೋಣ? ಎಷ್ಟು ದುಡ್ಡನ್ನ ನೀವು ದ್ರೋಹದಿಂದ ವಂಚನೆಯಿಂದ ನಮ್ಮ ಗಂಡ್ಮಕ್ಳು ಕಿತ್ಕೊಳ್ತಾರೆ. ಶಾಲಿನಿಯವ್ರು ಮಾತು ಹೇಳಿದ್ರು, ಗಂಡ್ಮಕ್ಕಳೇ ಸುಳ್ಳು ಹೇಳ್ತಾ ಅಂತೇಳಿ. ನಮ್ಮ ವಿಜಯಪುರದೊಳಗೆ ಮೊನ್ನೆ ಲಗ್ನ ಆದ್ರಿ. ಲಗ್ನ ಆಗಿ ಒಂದು 6 ತಿಂಗಳಾಗ್ಯದ. ಗಂಡ ಹೆಂಡತಿಗೆ ಕೇಳಕತ್ತಾನ. ಏನ್ ಕೇಳ್ತಾರ ನೋಡಿ? ನಲ್ಲೆ ಪ್ರಾಣಕಾಂತಿ ನಿನಗಾಗಿ ಗೋಲಗು ಮಟ್ಟ ಕಟ್ಟಿಸಲೇ, ಇಲ್ಲದಿದ್ದರೆ ಕಾಲ್ ಮಾರು ಕಟ್ಟಿಸಲೇ ಅಂದ. ಅವ ಹೆಂಡತಿ ಅಂತ ಮೊದಲು ಕರೆಂಟ್ ಬಿಲ್ ಕಟ್ಟಿಬಾರ ಯಪ್ಪ ಅಂತ. ಕರೆಂಟ್ ಬಿಲ್ ಕಟ್ಟಿಲ್ಲ. ಈಗ ಆಗದ ಹೋಗದ ಸುಳ್ಳುಗಳನ್ನ ಗಂಡ್ಮಕ್ಳು ಹೇಳ್ತಾರೆ ಅನ್ನೋದಕ್ಕೆ ಮಾತಿಗೆ ಪ್ರೀತಮ್ ಏನು ಉತ್ತರ ಕೊಡ್ತಾನೆ ನೋಡೋದು. ಪ್ರೀತಮ್ ಏನಕ್ಕ ಸುಳ್ಳು ಹೇಳಿ? ಯಾಕಕ್ಕ ನಮ್ ಗಂಡದ್ದು ವ್ಯವಹಾರದಲ್ಲಿ ಸುಳ್ಳು ಹೇಳೋರು? ಅವ್ರು ಹೆಂಗೆ ಕಣಕ್ಕ ವ್ಯವಹಾರದಲ್ಲಿ 101 ಸಲ ಸೋತರೇನಂತೆ, 100 ಬಾರಿ ಬಿದ್ದರೇನಂತೆ. ಸೋಲೇ ಗೆಲುವಿನ ಮೆಟ್ಟಿಲು, ಬಿದ್ದರಲ್ಲವೇ ಮೇಲೆ ಏಳುವುದು. ಸೋಲಿಲ್ಲದೆ ಗೆದ್ದವನಿಲ್ಲ, ಬಿದ್ದಿದ್ದರೆ ಮೇಲೆ ಎದ್ದವನಿಲ್ಲ ಅಂತ ಒಂದು 3 ವಾಕ್ಯಕ್ಕೆ ನಮ್ ಗಂಡ್ಮಕ್ಳು ಈಗಲೂ ಚಾಚು ತಪ್ಪೆ ಬಿಸ್ನೆಸ್ ಮಾಡ್ತಾ ಹೋದವ್ರೆ ಅಂತ ಗಂಡ್ಮಕ್ಳ ಮೇಲೆ ಇವೆಲ್ಲ ಸುಳ್ಳೆಲ್ಲ ಹೇಳ್ತೀರಕ್ಕ. ಉದ್ಯೋಗಂ ಪುರುಷ ಲಕ್ಷಣ. ಅದು ಗಂಡಕ್ಳು ಮಾಡೋ ಮೋಸ ಅಲ್ಲ ಕಣಕ, ಅದು ಗಂಡಕ್ಳಿಗಿರೋ ಲಕ್ಷಣ. ಅದು ಪಾಪ ಅವನ್ತಾನೆ 100 ರೂಪಾಯಿಗೆ ಬಟ್ಟೆಯ ಅವ್ನು ಹೇಳೋದು 150. ಯಾಕಂದ್ರೆ ಅವ್ನು ಹಾಕಿರೋ ಪೆಟ್ರೋಲ್ ಚಾರ್ಜು, ಅವ್ನು ಮಾಡಿರೋ ಊಟ ಎಲ್ಲ ತ್ಯಾಗ ಮಾಡಿ ನೀರೆಲ್ಲ ಇದ್ ಮಾಡ್ಕೊಂಡು ಊಟ ಎಲ್ಲ ಬಿಟ್ಬಿಟ್ಟು ಅವ್ನು ವ್ಯಾಪಾರ ಮಾಡ್ಕೊ ಬರ್ತಾನೆ. ಅವ್ರ ಹೆಂಡತಿ ಮಕ್ಳು ಬಿಟ್ಬಿಟ್ಟು ಅದಕ್ಕೆಲ್ಲ ಇದ್ ಮಾಡೋದ್ ಬೇಡವಾ? ಇನ್ ಕೇಳ್ಬೇಕಾ? ನೀನ್ ಗಂಡ್ ಮಕ್ಳು ವ್ಯವಹಾರ ಮಾಡೋದು ಏನ್ ಬೀದಿ ವ್ಯಾಪಾರಕ್ಕೆ ಬರ್ಬೇಕು? ಬೀದಿ ವ್ಯಾಪಾರದಲ್ಲಿ ಜಾಸ್ತಿ ಯಾರಪ್ಪ ವ್ಯವಹಾರ ಮಾಡೋದು? ವಯಸ್ಸಿಲ್ಲ. ವಯಸ್ಸಿಗೆಲ್ಲ ಗೊತ್ತು. ಕೇಳಬೇಕು ಹಿಂಗೆ ಹೋಗ್ಲು ತಲೆ ಕೂದಲಿಗೆ ಪಾತ್ರೆ ಪಾತ್ರೆ ಅಂತ ಬಂದು ಮೇಡಮ್. ತಲೆ ಕೂದಲಿಗೆ ಪಾತ್ರೆ ಅಂದ್ಬಿಟ್ಟು ನಮ್ಮಮ್ಮ ಅಷ್ಟೊತ್ತಿಂದ ತಲೆ ಬಾಚಿರೋ ಕೂದಲೆಲ್ಲ ಒಂದ್ ಕಡೆ ಗುಡ್ಡೆ ಹಾಕೊಂಡಿದ್ರು.
ತಲೆ ಕೂದಲು ಪಾತ್ರೆ ಅಲ್ವಾ, ಸಿಲ್ವರ್ ಪಾತ್ರೆನೇ ಕೊಡ್ತೀನಿ ತಗೊಬನ್ನಿ ಅಂತ ಕರೆದ್ರ ಅಮ್ಮ. ಕೊಟ್ರೆ ಅಮ್ಮ ನೀವು ಕೊಟ್ಟಿರೋ ಸ್ಕೂಲ್ಗೆ ಸಿಲ್ವರ್ ಪಾತ್ರೆ ಬರೀತಿಲ್ಲ, ಪ್ಲಾಸ್ಟಿಕ್ ಚೊಕ್ಕೊಟ್ಟು ತಗೊಬಂದಿ ಚೊಕ್ಕೊಟ್ಟು ಓಡೇ ಓಡದ. ಹಿಂಗೆ ಇನ್ ಸಂತೆ ಹತ್ರ ಬರ್ಬೇಕು. ಸಂತೆ ಗುಡ್ಡೆ ವ್ಯಾಪಾರ ಮಾಡೋದು ಜಾಸ್ತಿ ಯಾರು? ಹೆಂಗಸ್ರುಗಳನ್ನೇ ನಾನು ಈಗ ನೋಡೋದು. ತರಕಾರಿ ಮಾಡ್ತಾರೆ ಫ್ರೆಶ್ ಅಂತ, ಮನೆಗೆ ತಗೋಗಕ್ಕೆ ಎಲ್ಲ ಅಪ್ಪಚ್ಚಿಯಾಗಿ ಕೊಳ್ತೋಗೇ ಇರ್ತವೆ. ಸಾರ್ಗಾಕಿಗೂ ಒಂಚೂರು ಇದೈತಿಲ್ಲ. ಇನ್ನು ಫ್ರೆಶ್ ಹೂವ ಅಂತ ಈಗ ತಾನೇ ತಗೊಂಡ್ಬಂದಿದೆ ಪಾತ್ ಪೂಜೆಗೆ. ನೋಡ್ಬೇಕಿತ್ತು, ಪಾತ್ ಪೂಜೆಗೆ ಅರ್ಪಣೆ ಮಾಡಬೇಕು, ಹೂವನ ಹಾಕಿ ಮೊಸರಿಂದ ಅದ್ ನೋಡ್ಬೇಕು. ಆಲೆ ಎಲ್ಲ ಕೊಳ್ತೋಗಿ ಎಲ್ಲ ಹೋಗ್ಬಿಟ್ಟದೆ. ಹಿಂಗೆ ಫ್ರೆಶ್ ಅಂದ್ಬಿಟ್ಟು ಹುಡುಗರ ತಲೆ ಟುಸ್ ಟುಸ್ ಮಾಡಿ ಮಾಡಾಕ್ ಬಿಡ್ತೀರ ನೀವು. ಇನ್ನು ಯಾವ್ದೇ ಮೋಸ ಮಾಡ್ತಿರಕ್ಕ. ಇನ್ ವ್ಯಾಪಾರ ಬೇಕಕ್ಕ, ವ್ಯವಹಾರ ನಮ್ ಸರ್ ನೋಡಕ್ಕ ಎಷ್ಟು ವರ್ಷದಿಂದ ಅವರು ನಮ್ ಶಿಕ್ಷಣ ಎಜುಕೇಶನ್ ಅಲ್ಲಿ ಫೀಲ್ಡ್ ಅಲ್ಲಿ ಇದ್ ಮಾಡ್ತಿದಾರಕ್ಕ. ಅವ್ರ ನಮ್ಗೆ ಎಷ್ಟು ಜನ ವಿದ್ಯಾರ್ಥಿಗಳು ಓದುತ್ತಿದೀವಿ, 1000 ಜನ ವಿದ್ಯಾರ್ಥಿಗಳು ಓದ್ತಿದೀವಿ, 100 ಜನ ಶಿಕ್ಷಕರು ಕೆಳಗಡೆ ಕೆಲಸ ಮಾಡ್ಕೊಂಡು ಈಗಲೂ ಅವ್ರ ಹೊಟ್ಟೆ ತುಂಬಾ ಅನ್ನ ಸಾಕ್ಷಿಗೆ ಇವರೇ ಮೋಸ ಮಾಡಿದಾರ. ಅಂಬಾನಿ 250 ರೂಪಾಯಿಗೆ 8 GB ಡೇಟಾ ಕೊಡ್ತೀನಿ ಅಂತ ದಿನಕ್ಕೆ ಕೊಡ್ತಾನೆ. ಅದ್ರಲ್ಲಿ ಏನಾದ್ರು ಮೋಸ ಮಾಡಿದಾರ? ಯಾವ್ದು ಮೋಸ ಮಾಡಿಲ್ಲ. ಅಂದ್ರೆ ಯಾಕೆ ಮೋಸ ಮಾಡೋರು? ಬರೀ ಬಿಡೋವೆಲ್ಲ ಸುಳ್ಳು. ನಗ್ತಾ ಮೇಡಮ್ ಹೆಂಗ್ ಸುಳ್ಳು ಹೇಳ್ತಾರೆ ಅಂದ್ರೆ, ಹಿಂಗೆ ಒಂದು ಬ್ಯಾಂಕ್ ಹೋಗಿದೆ. ಮೊದಲೆಲ್ಲ ದೊಡ್ಡ ಬ್ಯಾಂಕ್ ಕ್ಯಾಶ್ ಕೌಂಟರ್ ಜಾಸ್ತಿ ತಗೋತಿದ್ರು. ಯಾಕೆ ಹೆಣ್ಮಕ್ಳೇ ಜಾಸ್ತಿ ಕ್ಯಾಶ್ ಕೌಂಟರ್ ಈಗ ತಗೋತಾರೆ ಅಂತ ಬ್ಯಾಂಕ್ ಮ್ಯಾನೇಜರ್ ಹೇಳಿದ್ರು. ಹಿಂಗೆ ಹೋಗ್ತಿಂದೆ ಒಂದು ಹೆಂಗಸನ್ನ ಅಪಾಯಿಂಟ್ ಮಾಡ್ಕೊಂಡು ಬ್ಯಾಂಕ್ ಕ್ಯಾಶ್ ಕೌಂಟರ್ ಆಗಿ ಅವಳು ಏನಿಲ್ಲ ಒತ್ತಡೆ ಕುಟ್ಕೊತಾಳೆ. ಹೊರದೋಗಿರೋ ನೋಟ್ನ ತಗೊಂಡು ಈ ತಗೊಳ್ಳಿ ನಿಮ್ಗೋಸ್ಕರ RBI ಈಗಲೇ ಕೊಡ್ತದೆ ನೋಟ ಅಂತ. ಅವಾಗ ಅನ್ಕೊಂಡೆ ಒಂದ್ ಮಾತ, ಕ್ಯಾಶ್ ಕೌಂಟರ್ ಚೆಲುವೆ ಅಂತ ಐದ ನೋಟ, ಕ್ಯಾಶ್ ಕೌಂಟರ್ ಚೆಲುವೆ ಅಂತ ಐದ ನೋಟ, ಗಮನಿಸಲಿಲ್ಲ ಅವಳು ಕೊಟ್ಟ ಅರಿದ ನೋಟ ಅಂದಂಗಾಯ್ತು. ಇನ್ನು ಅಳ್ತಾ ಕೇಳ್ಬೇಕು ಇವ್ರು, ಏನ್ ಹುಡುಗರ ಹತ್ರ ಪ್ರೀತಿ ಮಾಡ್ಬಿಡ್ತೀನಿ ಅನ್ಬಿಟ್ಟು ಭೂಮಿಯೇ ಬಿರಿಯಲಿ ಗಗನವೇ ಆಗಲಿ ನಾನು ಇನ್ನೇ ಪ್ರೀತಿ ಮಾಡುವೆ ಅಂತಾರೆ. ಇವ್ರು ಅಳೋ ಮಟ್ಟಿಗೆ ಇವ್ರು ಮಾಡೋ ಪ್ರೀತಿಗೆ ಏನ್ ಭೂಮಿ ಬಿಟ್ಬಿಡ್ಬಿಟ್ಟು ಗಗನ ಆರೋಯ್ತು. ನಮ್ ಗಗನ ಅಲ್ಲಿ ಗೊತ್ತಾನ, ಆ ಗಗನ ಅಲ್ಲ, ಆಕಾಶದ ಗಗನ. ಇದು ಕೇಳ್ಬೇಕು ಮೇಡಮ್, ಇದು ಅಭಿನಯ ಮಾತುಗಳನ್ನ ನಾನು ಒಪ್ಕೋತೀನಿ, ಆದ್ರೆ ಒಂದು ಒಪ್ಕೊಳ್ಳೋದಿಲ್ಲ. ಉದ್ಯೋಗ ಪುರುಷ ಲಕ್ಷಣ ಬಂದ ಟೈಮ್ ಭಾಳ ಚೇಂಜ್ ಆಗ್ಯದ. ಈ ಹೆಣ್ಮಕ್ಳು ಎಲ್ಲಾ ಕ್ಷೇತ್ರದಲ್ಲಿ ದುಡಿತಾರೆ. ಶಿಕ್ಷಕಿಯಾಗಿ, ಪ್ರಾಧ್ಯಾಪಕಿಯಾಗಿ, ವಕೀಲರಾಗಿ, ನ್ಯಾಯಾಧೀಶರಾಗಿ, ನಟಿಯಾಗಿ, ಕಾದಂಬರಿಗಾರ್ತಿಯಾಗಿ, ಇನ್ಫೋಸಿಸ್ ಸಂಸ್ಥೆ ಕಟ್ಟಿದ ಮೂರ್ತಿ ಚಪ್ಪಾಳೆ ತಟ್ಟಿ ರಾಜಕಾರಣಿಗಳಾಗಿ ಹೆಣ್ಮಕ್ಳು ಕೆಲಸ ಮಾಡಕತ್ತಾರೆ. ಮಾನಭಿಮಾನಕ್ಕೆ ಮಾನ್ಯತೆ ನೀಡುವ ಮಾನಿನಿಗೆ ಹೆಣ್ಣು, ಮನೆತನ ಗೌರವ ಮಂಗಲ ದೀಪವ ಬೆಳಗುವಳಿ ಹೆಣ್ಣು. ಅದಕ್ಕೆ ಎಲ್ಲ ಹೆಣ್ಮಕ್ಳು ಸ್ವತಂತ್ರರಾಗಿ ಸ್ವಾವಲಂಬಿಗಳಾಗಿ ದುಡಿದು ಮನೆ ನಿಭಾಯಿಸ್ತಾರ, ಮಕ್ಕಳನ್ನು ಸಾಕ್ತಾರೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಮ್ಯಾಮ್ ಇನ್ಫೋಸಿಸ್ ಕಂಪ್ನಿ ಓಪನ್ ಮಾಡಿ ಸುಧಾಮೂರ್ತಿ ಅಲ್ಲ ಮ್ಯಾಮ್ ಅವ್ರ ಗಂಡ. ನಾರಾಯಣಮೂರ್ತಿ ಓಪನ್ ಮಾಡಿದ್ರು ಖರೆ, ಹೇಳ್ತಿ ದಂಟಿದ್ರ ಕೆಲಸ ಮಾಡಿದ್ರ ಇಂಥ ಅಭ್ಯುದಯ ಪ್ರಗತಿ ಆಗ್ತಿರ್ಲಿಲ್ಲ. ಮ್ಯಾಮ್ ಗಂಡ ಹೇಳ್ತಿರೋ ಮ್ಯಾಮ್ ನಮ್ ಹೊಟ್ಟೆ ಒಳಗೆ ಕಿಡ್ನಿ ಇದ್ದಂಗೆ ಮ್ಯಾಮ್. ಒಂದ್ ಕಿಡ್ನಿ ಹೋಯ್ತು ಅಂದ್ರೆ ಡಮರ್ ಆಯ್ತು. ಇಬ್ರು ಹೊಟ್ಟೆ ಸೇರ್ಕೊಂಡು ದುಡ್ಡಿದ್ಕೆ ಹೋಗ್ತಿ ಉದ್ದಾರ ಆಯ್ತು ಮ್ಯಾಮ್. ಇಲ್ಲಾಂದ್ರೆ ಒಬ್ರು ದುಡ್ಡಿದ್ಕೆ ಉದ್ದಾರ ಆಯ್ತಿಲ್ಲ. ಇಬ್ರು ಸೇರ್ಬೇಕಾದ್ರೆ ಇದು ಮಾಡಿದ್ರು. ನಾನು ಗಂಡು ಮಕ್ಕಳ ಬಗ್ಗೆ ಮಾತಾಡಕತ್ತಿಲ್ಲ, ಉದ್ಯೋಗ ಪುರುಷ ಲಕ್ಷಣ ಅಂತ ಹೇಳಿದಲ್ಲ. ಹೆಣ್ಣು ಮಕ್ಕಳು ಎಲ್ಲಾ ಕ್ಷೇತ್ರದಾಗ ದುಡಿತಾರ. ಅವ್ರ ಹೆಚ್ಚು ಇವ್ರ ನಾನು ಉದಾಹರಣೆ ಹೇಳಿದೆ. ಈಗ 2 ರೌಂಡ್ ಮುಗೀತ್ರಿ, ಇವ್ರೇನು ಮುಗಿಸುವಂಗ್ ಕಾಣಂಗಿಲ್ಲ. ಈ ಕಡೆ 5 ಜನ, ಈ ಕಡೆ 5 ಜನ, ನಡಬರ್ಕ್ ನಾವು ಬಗ್ಗೆ 11 ಜನ ಬುದ್ಧಿವಂತರು ಕುಂತು ಇಲ್ಲಿ ಮಾತಾಡತ್ತೀವಿ. ಇನ್ನು ಕೊನೆಯ ಸುತ್ತು ಜುಗಲ್ಬಂದಿ. ಏನ್ ಮಾಡ್ಬೇಕು ಸರ್? ಒಬ್ರು ಮಾತಾಡ್ತಾರ. ಹಾ ಈಗ ಜುಗಲ್ಬಂದಿಯಲ್ಲಿ ಯಾರು ಈ ಕಡೆಯಿಂದ ಶುರು ಮಾಡ್ಬಿಡ್ರಿ. ಎಸ್, ಈ ಸುತ್ತಿನಲ್ಲಿ ಜುಗಲ್ಬಂದಿಯಲ್ಲಿ ಮಾತನಾಡುವವಳು ಶಾಲಿನಿ. ನಮ್ಮ ಹೆಣ್ಮಕ್ಳಿಗೆ ಒಂದು ಹುಚ್ಚಿದೆ. ಹುಚ್ಚು ಯಾವ್ದು ಅಂತ ಹೇಳಿದ್ರೆ, ಅಮ್ಮ 20 ರೂಪಾಯಿ ನಾನು ಕೊಟ್ಬಿಟ್ಟು ಹಾಲು ತಗೊಂಡ್ಬರಪ್ಪ ಅಂತ ಕಳ್ಸಿದ್ರೆ ಯಾವ್ದೋ IPL ಮ್ಯಾಚ್ ಅಂತ ಅನ್ಕೊಂಡು 20 ರೂಪಾಯಿ ನಾ ಬೆಟ್ಟಿಂಗ್ ಕಟ್ಬಿಟ್ಟು ದುಡ್ಡನ್ನೇ ಡಮ್ ಅನ್ಸ್ಬಿಡೋದು. ಏನ್ ಹೇಳ್ತಾರೆ ನೋಡ್ರಿ ಇವಳು, ಗಂಡ್ಮಕ್ಳಿಗೆ IPL ಅಂತೆ, ನಾನು ಹೆಣ್ಮಕ್ಳಿಗೆ ಸೀರಿಯಲ್ ಹಚ್ಚಿಲ್ವಾ? ಆ ಸೀರಿಯಲ್ ಅಲ್ಲಿ ಇವಾಗ ಏನಾರ ಕನ್ಸೀವ್ ಆದ್ರೆ 3 ವರ್ಷ ಕೊಟ್ಕೊಂಡು ಪ್ರೆಗ್ನೆನ್ಸಿಗೆ ಹೆರಿಗೆ ಮಾಡಿಸ್ತಾರೆ. ಯಾರಿಂದ ಮೋಸ ಮಾಡ್ಕೊಂಡು ನೀನ್ ಮೋಸ ಮಾಡಿದ್ವಿ ನೀವು.
ಯುವತಿ, ಕನ್ನಡಿ ಮುಂದೆ ನಿಂತ ಯುವತಿ, ಈಕಿನ ಮುಂದೆ ನಿಂತ ಸಾಹಿತಿ, ಇಬ್ಬರಿಗೂ ಇಂದ ಸಮಯದ ಮಿತಿ. ಈ ಹುಡುಗಿಗಳ ಸುಳಿತ ನಮ್ಮ ಹುಡುಗ ಜೀವನ ಹೆಂಗಾಗೈತೆ ಅಂದ್ರೆ ಮದ್ವೆಲ್ ಮಾಡ್ತಾರೆ ಡೋಲ್ನ ಡುಂಡು, ಗುಡುಗು ಸಿಡಿದು ಮನೆ ಬರುತ್ತೆ ಸೌಂಡ್ ಮಾಡ್ಕೊಂಡು ಚಟ್ಪಟ್ ಡುಡು. ಹುಡುಗಿಗಳ ಸುಳಿಂದ ನಮ್ಮ ಹುಡುಗ ಜೀವನ ಈ ಅಮಾವಾಸ್ಯೆ ಚಂದ್ರ ಬರ್ತಾನೆ ಕಾಯೋದು ಅಂದ್ರೆ ನಮ್ಮ ಗಂಡ ಬಾತ್ರೂಮ್ ಬರ್ತೀನಿ ನಾನು ಆಗಿ ನೋಡ್ತಾರೆ ಚಾಪೆ ಕೆಳ ನನ್ನ ಮಗ ವಿಗ್ರಹ ಹೆಂಗ್ ಬಿಡ್ಸೋದ ನೋಡಪ್ಪ ಬಾಂಡಿತಲೆ ಕೂದಲು ಹಿಂಗೆ ವಿಗ್ರಹ ಕಂಡ್ರೆ ಬಾಂಡಿತಲೆ ಕೃಷಿಗೋಸ್ಕರ ಆಗ್ತಾನೆ. ಪಳ್ಳು ಪಳ್ಳು ನಮ್ಮ ಮೂರ್ ಕಡೆ ಮೆಂಟ್ಲು ಮೆಂಟ್ಲು ಅಂತಾರೆ ತೆಲಗಿಂದ ಈ ಕಣ್ಣು ಬ್ರೋಕರ್ ಕಮ್ಮಿ ಮಾಡ್ರ ಮದುವೆ ಮಾಡ್ತೀನಿ ಕಾಕೋಣ ಬಿಡ್ತಾರೆ. ಯಾವ ಬಾಂಡಿತಲೆಯ ಆ ಎಳ್ಳು ಕಡೆ ಮದುವೆ ಮಾಡ್ಬಿಟ್ಟು ಅಯ್ಯೋ ಅವನೇ ಹೇಳ್ತೀನಿ ಕೇಳು ನಿನ್ಗೋಸ್ಕರ. ಮದುವೆಗೂ ಮುನ್ನ ಹೆಂಡತಿಗಾಗಿ ತಾಳಿಕೊಳ್ಳಬೇಕು, ಮದುವೆಗೂ ಮುನ್ನ ಹೆಂಡತಿಗಾಗಿ ತಾಳಿಕೊಳ್ಳಬೇಕು. ಮದುವೆ ಆದ್ಮೇಲೆ ನಿನ್ನಂತ ಹುಡುಗಿಗಳ ಸುಳುಗಳು ತಾಕಬೇಕು. ಇದೆಲ್ಲ ನಾವು ಮಾಡಿದ್ದು ಕಾಮಿಡಿಗೋಸ್ಕರ, ಯಾರು ಸೀರಿಯಸ್ ಆಗೋದಿಲ್ಲ. ನಮ್ಮ ಮನಸ್ಸು ನಮ್ಮ ಬರೀ ಹರಟೆ ವಾದ ಮಾಡಕ್ಕಿಲ್ರಿ, ಆಟ ಮಾಡ್ತಾರ, ಬಯಲಾಟ ಮಾಡ್ತಾರ, ಕುರುಕ್ಷೇತ್ರ ಮಾಡ್ತಾರ ಒಬ್ರಿಗೊಬ್ರು ಎದ್ದು. ಅದಕ್ಕೆ ಈ ಒಂದು ಹರಟೆಯ ಒಂದು ವಿಷಯ ಮುಗಿಸುವ ಮುನ್ನ ಎರಡೇ ಮಾತ. ಕೆಲವೊಂದು ಸಮಯದಲ್ಲಿ ಡಾಕ್ಟರ್ ಸುಳ್ಳು ಹೇಳ್ತಾರೆ, ಪೇಷಂಟ್ಗೆ ಕ್ಯಾನ್ಸರ್ ಆಗಿರ್ತದ, 2 ತಿಂಗಳು ಬದುಕ್ತಿರ್ತಾನ, ನಿಮ್ಗೆ ಇನ್ನೂ 2 ವರ್ಷ ಏನೂ ಆಗೋದಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಪ್ರಿಯವಾದ ಸುಳ್ಳು ಹೇಳುವುದು ಕಠೋರವಾದ ಸತ್ಯ ಹೇಳುವುದಕ್ಕಿಂತ ಒಳ್ಳೆಯದು ಅನ್ನುವಂಥ ಮಾತನ್ನ ಹೇಳ್ತಾ ನಾವೆಲ್ಲ ನಮ್ಮ ಬದುಕನ್ನ ಪರಿಶುದ್ಧಗೊಳಿಸೋಣ, ಕಾಯಕದಿಂದ ಬಂಗಾರವಾಗಿಸೋಣ. ಒಳ್ಳೆಯ ವಿದ್ಯಾವಂತರಾಗಿರಿ, ಪ್ರತಿಭಾವಂತರಾಗಿದ್ದೀರಿ, ಇನ್ನೂ ಹೆಚ್ಚು ಹೆಚ್ಚು ನಿಮ್ಮ ಕಲಾವಂತರಾಗಿರಿ, ಪರೀಕ್ಷೆಯಲ್ಲಿ ಹೆಚ್ಚು ಅಕ್ಷರವನ್ನು ಪಡ್ಕೊಳ್ಳಿ ಅಂತ ಹೇಳಿ ನನ್ನನ್ನು ಮತ್ತೆ ಈ ಹರಟೆ ಮಕ್ಕಳ ಮಧ್ಯೆ ಕೂತ್ಕೊಂಡು ಮಾತಾಡೋದಕ್ಕೆ ನನ್ನನ್ನು ಕರೆಸಿದ್ದಕ್ಕಾಗಿ ನಾನು ಪ್ರಕಾಶ್ ಅವರಿಗೂ, ನಮ್ಮ ರಾಮಕೃಷ್ಣೇಗೌಡರಿಗೂ, ಅವರ ಪತ್ನಿ ಶ್ರೀಮತಿ ನಮ್ಮ ಪ್ರಕಾಶ್ ಅವ್ರ ಮನೆಗೆ ಹೋಗಿದ್ದೆ, ಶ್ವೇತಾ ಅವ್ರ ಮನೆಗೆ. ಅಲ್ಲಿ ಪ್ರಸಾದವನ್ನು ಮಾಡಿ ಬಂದೆ. ಎಲ್ಲ ಅದ್ಭುತವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ನನ್ನ ಒಂದು ಸಂತೋಷಕ್ಕೆ ಕಾರಣ ಅಂತ ಹೇಳಿ ಈ ಹರಟೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ಶುಭವಾಗಲಿ. ಆಗಲಿ. ಇದರ ಜನಜಾಗೃತಿ ಕಾರ್ಯಕ್ರಮದಲ್ಲಿ ಮಕ್ಕಳೊಂದಿಗೆ ಕೂತ್ಕೊಂಡು ಕಾರ್ಯಕ್ರಮದ ಸಾರಥ್ಯವನ್ನು ವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಂಡಂತ ಶ್ರೀಮತಿ ಇಂದುಮತಿ ಶರಣಗೌಡರಿಗೆ ವಿಜಯಪುರಕ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ, ದಯಮಾಡಿ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳು ವೇದಿಕೆ ಮೇಲೆ ಆಗಮಿಸಿ ಸಮಾರಂಭ ನಡೆಸಿಕೊಡಬೇಕು. ಅವರೊಟ್ಟಿಗೆ ಮಂಡ್ಯ ಜಿಲ್ಲಾ ರೈತ ಅಧ್ಯಕ್ಷರಾದಂಥ ಕೆಂಪೇಗೌಡರು ಸಹ ವೇದಿಕೆಯನ್ನು ಅಲಂಕರಿಸಿ ಆ ಮಕ್ಕಳಿಗೆ ಪ್ರೋತ್ಸಾಹವನ್ನು ಪುರಸ್ಕಾರವನ್ನು ನೀಡಬೇಕಾಗಿ ವಿಜಯಪುರಕ್ಕೆ ಕೊಡಬೇಕು. ಪರ ಹೋರಾಟಗಾರರು, ಸಾಹಿತ್ಯ ಚಿಂತಕರು, ಜೊತೆಗೆ ಉತ್ತಮ ವಾಗ್ಮಿಗಳು ಆದಂಥ ಶ್ರೀ ಕೆಂಪೇಗೌಡರು ನಮ್ಮ ಮಕ್ಕಳ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಹೋಗಿದ್ರು. ಇಲ್ಲ ಮಕ್ಕಳ ಕಾರ್ಯಕ್ರಮ ಮದುವೆ ಬಗ್ಗೆ ಎಷ್ಟು ಕೆಲಸ ಇದ್ರು ಬರೋಲ್ಲ ಅಂತೇಳಿ ಮತ್ತೆ ಒಂದು ವೇದಿಕೆಗೆ ಬಂದಿದ್ದಾರೆ. ಅವರು ಒಂದು ಕಾರ್ಯಕ್ರಮವನ್ನು ಕೊಟ್ಟು ಒಂದೆರಡು ಹಿತನುಡಿಗಳನ್ನು ನೋಡಬೇಕಾಗಿ ಅವರು ವಿಜಯಪುರ ಪಡೆದುಕೊಳ್ಬೋದು. ಇವತ್ತು ನಮ್ಮ BGS ಸಂಸ್ಥೆಯಿಂದ ಹರಟೆಯ ಪ್ರಖ್ಯಾತರಾದಂಥ ಶ್ರೀಮತಿ ಇಂದುಮತಿ ಅವರು ಬಂದಿದ್ದಾರೆ. ಅದೇ ರೀತಿ ನಮ್ಮ ಮಕ್ಕಳು ಭಾರಿ ಅಚ್ಚುಕಟ್ಟಾಗಿ ಈ ಹರಟೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅದಕ್ಕೆ ಕಾರಣಕರ್ತರಾದಂಥ ನಮ್ಮ
ಸಂಸ್ಥೆಯ ಅಧ್ಯಕ್ಷರಾದಂಥ ರಾಮಕೃಷ್ಣೇಗೌಡರು ಇದಕ್ಕೆಲ್ಲ ಕಾರಣಕರ್ತರು. ಏಕೆಂದರೆ ಇವೆಲ್ಲ ಇದ್ದರೆ ಪಾಠಕ್ಕಿಂತ ಪ್ರಭಾವ ಬೀರುವೂ ಇದೆ. ನಾವು ಪಾಠ ಕೇಳಿದ್ರೆ ಅದೊಂದು ರೀತಿ ಥಿಯರಿ ಇರ್ತದೆ, ಇವೆಲ್ಲ ಪ್ರಾಕ್ಟಿಕಲ್ಲು. ಈ ಪ್ರಾಕ್ಟಿಕಲ್ನ ನಡೆಸ್ಕೊಟ್ರೆ ಮಕ್ಕಳು ಭಾರಿ ಎತ್ತರಕ್ಕೆ ಬೆಳೀತಾರೆ. ಯಾಕೆಂದರೆ ನಮ್ಮ ಹಳ್ಳಿ ಮಕ್ಕಳು ನಾವು ಓದ್ತಾ ಇದ್ವಲ್ಲ, ಒಂದು ಸೀಟಲ್ಲಿ ಕೂತ್ಕೊತಿದ್ವಲ್ಲ, ಇನ್ನೊಂದು ಸೀಟಲ್ಲಿ ಕೂತ್ಕೊತೀವಿ, ನಾವು ಮಧ್ಯಕ್ಕೆ ಹೋಗಿ ಕೂತ್ಕೊಳ್ಳೋದು. ಯಾಕೆ ಗೊತ್ತಾ? ಯಾರಾದ್ರೂ ಕ್ವಶನ್ ಕೇಳ್ಬಿಟ್ಟು ಅವ್ರು ಮಾಡಿಸ್ತು ಅಂತ. ಈಗ ನಮ್ಮ ಮಕ್ಕಳು ಮುಂದಿನ ಸೀಟಲ್ಲೇ ಕುಳಿತುಕೊಳ್ಳುವಂಥ ಮಟ್ಟಕ್ಕೆ ಎಲ್ಲರೂ ಹೋಗಿದ್ದಾರೆ. ಅದಕ್ಕೆ ಕಾಂಪಿಟೇಷನ್ ಆಗುವ ರೀತಿ ಆಗಿದ್ದಾರೆ. ಇವತ್ತು ಮಾಡಿದಂಥ ಎಲ್ಲ ನಮ್ಮ ಮಕ್ಕಳು, ವಿದ್ಯಾರ್ಥಿನಿಯರು ಹಾಗೂ ಮೇಡಮ್ನವರು ತುಂಬ ಅಚ್ಚುಕಟ್ಟಾಗಿ ಈ ಹಳ್ಳಿ ಕಾರ್ಯಕ್ರಮನ ನಡೆಸ್ಕೊಂಡಿದ್ದಾರೆ. ಅವ್ರಿಗೆ ಇಡೀ ಪಾಂಡವಪುರ ತಾಲೂಕಿನ ಜನತೆಯ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷ ನಡೆಸ್ತಾ ಇರ್ತಕ್ಕಂಥ ಈಗ ರಾಮಕೃಷ್ಣೇಗೌಡರಿಗೆ ನಾನು ಅಭಿನಂದನೆ ಸಲ್ಲಿಸಿ ನಾನು 2 ಮಾತು ಮುಗಿಸ್ತೀನಿ. ನಮಸ್ತೆ. ಕಾರ್ಯಕ್ರಮದ ಕುರಿತು ನಾವು ನುಡಿಗಳನ್ನ ಕೆಂಪುಗಳಾದಂಥ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತಾ, ಒಂದು ಕಾರ್ಯಕ್ರಮದ ನೇತಾರರು, ಸಂಘಟಕರು, ಈ ಕಾರ್ಯಕ್ರಮ ಏನೋ ನಾವು ನಡೆಸ್ತಾ ಇದ್ದೀವಿ ಅಂದರೆ ನಮ್ಮ ಮೂರ ಪರಿಕಲ್ಪನೆ ಕೊಟ್ಟಂತ ನಮ್ಮ ಕಾರ್ಯದರ್ಶಿಗಳು ಡಾಕ್ಟರ್ ಡಿ. ರಾಮಕೃಷ್ಣೇಗೌಡರು. ಕಳೆದ ಬಾರಿ ನಮ್ಮ ಮಕ್ಕಳನ್ನ ಬರೀ ಬೇರೆ ಬೇರೆ ಕಾರ್ಯಕ್ರಮ ಕೊಡಿಸ್ಕೊಳ್ತೀವಿ. ಯಾಕೆ ಮಕ್ಕಳನ್ನ ಕುರಿಸಿ ಮಕ್ಕಳ ಒಂದು ಹರಟೆ ಕಾರ್ಯಕ್ರಮವನ್ನು ವಾಕ್ಚಾತುರ್ಯದಿಂದ ಉತ್ತಮಪಡಿಸಲಿಕ್ಕೆ ಮಾಡಬಾರ್ದು ಅಂತೇಳಿ ಕೊಟ್ಟಂತ ಒಂದು ಪರಿಕಲ್ಪನೆ. ಈಗ ಚಿನ್ನರ ಜಾಣ ಸೀಸನ್ 2 ಅಂತೇಳಿ ಈ ವರ್ಷ ನಡೀತಾ ಇದೆ. ಇದು 3, 4, 5, 25 ಹಾಗೆ ನಮ್ಮ ಆಶಯ. ಅದರಂತೆ ಈ ಚಿನ್ನರ ಜಾಣ ಜಗ್ಗಿ ಕಾರ್ಯಕ್ರಮದ ಜನಕರಾದಂಥ ಡಾಕ್ಟರ್ ಡಿ. ರಾಮಕೃಷ್ಣೇಗೌಡರು ಒಂದು ಕಾರ್ಯಕ್ರಮವನ್ನು ಮಾತಾಡಬೇಕು. ಮತ್ತು ಇನ್ನೊಂದೇನೆಂದರೆ ಸರ್ ಕಾರ್ಯಕ್ರಮ ಆಯೋಜನೆ ಮಾಡೋದು ಮಾತ್ರ ಹೇಳೋದು, ನೀವು ಏನು ಮಕ್ಕಳು ಮಾತಾಡ್ತೀರೋ ಆ ಮಕ್ಕಳು ಮಾತಾಡಿದ್ರೆ ಯಾರು ಉತ್ತಮವಾಗಿ ಮಾತಾಡ್ತಾರೋ ಅವರಿಗೆ ನಾನು ವೈಯಕ್ತಿಕವಾಗಿ ನನ್ನ ಸ್ವಂತ ಹಣದಿಂದ ಬಹುಮಾನವನ್ನು ಕೊಡ್ತೇನೆ ಅಂತೇಳಿ ಮಕ್ಕಳಿಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಆ ಬಹುಮಾನವನ್ನು ಸಹ ಅವರಿಗೆ ಘೋಷಣೆ ಮಾಡಬೇಕಾಗಿ ಅವರಿಗೆ ವಿಡಿಯೋ ಕೊಡ್ತೇನೆ. ಜೈ ಶ್ರೀ ಗುರುದೇವ್. ಪ್ರಥಮತಃ ಪರಮಪೂಜ್ಯ ಜಗದ್ಗುರು ಪದ್ಮಭೂಷಣ ಯುವಯೋಗ ವೈಜ್ಞಾನಿಕ ಡಾಕ್ಟರ್ ಶ್ರೀ 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 ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚಿಂತನೆಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ 72ನೇ ಜಗದ್ಗುರು ಪರಮಪೂಜ್ಯ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರಿಗೆ ಸಂದರ್ಭದಲ್ಲಿ ನೆನಪುಕೊಳ್ತಾ, ಈಗ ತಾನೇ ಇಡೀ ಹರಟೆ ಕಾರ್ಯಕ್ರಮದ ಉದ್ದೇಶ ಈಗಾಗಲೇ ನಿಮ್ಗೆ ಗೊತ್ತಿದೆ ಅಂತ ಅನ್ಕೊಂಡಿದ್ವಿ. ಕಳೆದ ವರ್ಷ ನಾವು ಜನವರಿ ಮಾಡಿದ್ವಿ. ಕಾರಣ ಏನಂದರೆ ಗುರುಗಳ ಸಂಸ್ಮರಣೆ ಮತ್ತು ಹುಟ್ಟಹಬ್ಬ ಅಂತ ಇತ್ತು. ಆದರೆ ಅದೇ ಟೈಮಲ್ಲಿ ಶಾಲಾ ವಾರ್ಷಿಕೋತ್ಸವ ಬರ್ತಾಯಿತ್ತು, ಅದರ ಜೊತೆಗೆ ನಿಮ್ಮ ಪರೀಕ್ಷೆ ಬರ್ತಾಯಿತ್ತು, ಈ ಹರಟೆ ಕಾರ್ಯಕ್ರಮ ಬರ್ತಾಯಿತ್ತು. ಇದೆಲ್ಲವೂ ಕೂಡ ತೊಂದರೆ ಆಗಬೇಡ ಅಂತೇಳಿ ಈ ವರ್ಷ ಗುರುಗಳ ಪಟ್ಟಾಭಿಷೇಕ ವಾರ್ಷಿಕ ಮಹೋತ್ಸವ ಅಂತೇಳಿ ಒಂದು ಹೊಸ ಯೋಜನೆ ಮಾಡಿಕೊಂಡು ಬಾಲಗಂಗಾಧರನಾಥ ಅವರು ಆದಿಚುಂಚನಗಿರಿ ಮಠಕ್ಕೆ ಒಂದು ಪೀಠಕ್ಕೆ ಏರಿ 51ನೇ ವರ್ಷ ಆಯಿತು. 51 ವರ್ಷದ ಸವಿನೆನಪಿಗಾಗಿ ಬಹುಶಃ ಈ ಹರಟೆ ಕಾರ್ಯಕ್ರಮವನ್ನು ಮುಂದಿನ ದಿನದಲ್ಲಿ ನಾವು ಕ್ರಮವನ್ನು ನಡೆಸ್ಕೊಂಡು ಹೋಗ್ತೀವಿ. ಬಹುಶಃ ಅದರ ಸಾರಥ್ಯವನ್ನು ನಮ್ಮ ಹಿಂದೂಮೂರ್ತಿ ಸ್ವಾಮಿಗಳು ಬಹುಶಃ ಟಿವಿನಲ್ಲಿ ನೀವು ನೋಡಿದ್ರೆ ಅವರೆಲ್ಲ ಎಷ್ಟು ಅದ್ಭುತವಾಗಿ ಕಾರ್ಯಕ್ರಮಗಳು ನಡೆಸ್ಕೊಡ್ತಾರೆ. ಅವರು ಕಳೆದ ನಮಗೆ 2 ಕಾರ್ಯಕ್ರಮಕ್ಕೆ ಧಾರವಾಡ ಮತ್ತು ದೇವಗಿರಿ ಬಂದಿದ್ದು. ಆದರೆ ಈ ಸರಿ ಪಾಂಡವಕ್ಕೆ ಬರಲಿ ಅಂತೇಳಿ ನಾನು ಪ್ರಕಾಶ್ ಕೇಳಬೇಕು, ಅವ್ರು ಹೀಗೆ ಬರಲ್ಲ, ನಮ್ಮ ಮಕ್ಕಳಿಗೂ ಕೂಡ ಹೋದಾಗುತ್ತೆ ಅಂತೇಳಿ ಅವರು ತುಂಬ ಸುಂದರವಾಗಿ ನಡೆಸ್ಕೊಟ್ಟಿದ್ದಾರೆ. ಇನ್ನು ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ನಮ್ಮ ಕೆಂಪೇಗೌಡರು ಈಗಾಗಲೇ ನಿಮಗೆ ಮಾತುಗಳನ್ನು ಆಡಿದ್ದಾರೆ. ಸೇರಿದಂತೆ ಎಲ್ಲ ಮಕ್ಕಳೇ, ಹಾಗೆ ಪೋಷಕರೇ, ಪತ್ರಿಕಾ ಮಾಧ್ಯಮ ಸ್ನೇಹಿತರೆ, ಇದೆಲ್ಲಕ್ಕಿಂತ ಹೆಚ್ಚಾಗಿ ಜಾಣರ ಜಗಲಿನಲ್ಲಿ ಭಾಗವಹಿಸಿ ಇದುವರೆಗೆ ಮನೋರಂಜನೆ ಇದ್ದಂಥ ಪುಟಾಣಿ ಮಕ್ಕಳಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ, ಬಹುಶಃ ನಿಮಗೆ ಗೊತ್ತಿದೆ ಈ ಜಾಣರ ಜಗಲಿಯ ಹುಟ್ಟಾಕಿದ್ದೆ ನಮ್ಮ ಮಕ್ಕಳು ಕೂಡ ಸ್ನೇಹಿತನಲ್ಲಿ ಬಂದು ನಿರಂತರವಾಗಿ, ಯಾಕೆಂತಂದರೆ ಒಂದು ಭಾಷಣ ಮಾಡೋದಕ್ಕೆ ತಯಾರಾಗಿ ಅಂತ ಹೇಳಿದ್ರೆ ಬಹುಶಃ ಒಂದು ವಾರ ತಯಾರಾಗಿ ಬಂದು ಅದರಲ್ಲಿ ಎಷ್ಟೋ ಮಾತುಗಳನ್ನ ಬಿಟ್ಬಿಡ್ತಾರೆ, ಎಷ್ಟೋ ಸಂದರ್ಭಗಳು ನೆನಪಟ್ಟೋಗ್ತದೆ. ಆದರೆ ಈ ಕಾರ್ಯಕ್ರಮದಲ್ಲಿ
ಅವ್ರು ಯಾವ ನೆನಪುಗಳು ಯಾವ ಕಲಿಕೆಗಳು ಒಂದೂ ಲೆಕ್ಕಕ್ಕೆ ಬರಲಿಲ್ಲ. ಅವ್ರು ಏನು ಬಂತು ಅದನ್ನು ನೆನಪಿರೋ ಮಾತಾಡ್ತಾ ಇದ್ರು. ಬಹಳ ಚೆನ್ನಾಗಿ ಮಾತಾಡಿದ್ದಾರೆ. ಆದರೆ ಒಂದು ಪ್ರಶ್ನೆ, ನಾನು ಚೆನ್ನಾಗಿ ಮಾತಾಡೋದಕ್ಕೆ ಬಹುಮಾನ ಕೊಡ್ತೀನಿ ಅಂತ ಹೇಳಿದ್ದೆ. ಆದರೆ ಇಲ್ಲಿ ಕೂತಿರೋರು ಎಲ್ಲರೂ ಮಾತಾಡೋದ್ರಿಂದ ಬಹುಶಃ ಆ ಬಹುಮಾನವನ್ನು ಈ 10 ಜನಕ್ಕೂ ಹಂಚುತ್ತೀನಿ. 1,000 ರೂಪಾಯಿ ಒಬ್ಬರಿಗೆ, 10,000 ರೂಪಾಯಿ ಪ್ರತಿ ಸಲ ನನಗೆ ಕೊಡ್ತಾ ಇದ್ದೀನಿ. ಅದರಲ್ಲಿ ಇನ್ನೂ ಜಾಸ್ತಿ ಅವ್ರಿಗೆ ಅಂತ ಹೇಳುವಂಥ ಪರಿಸ್ಥಿತಿ ಇಲ್ಲ. ಹಾಗಾಗಿ ಎಲ್ಲ ಮಕ್ಕಳು ಕೂಡ ಸಮಾನವಾದಂಥ ಬಹುಮಾನ ಸಿಗ್ತಾ ಇರೋದ್ರಿಂದ ಅವ್ರಿಗೆಲ್ಲರೂ ಕೂಡ ಕಂಗ್ರ್ಯಾಚುಲೇಷನ್ ಹೇಳ್ತಾ, ಬಹುಶಃ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ತರಬೇತಿ ಮಾಡೋದ್ರ ಮುಖಾಂತರ ಇನ್ನೂ ಹೆಚ್ಚು ಹೆಚ್ಚು ವಿಷಯಗಳನ್ನ ನಿಮಗೆ ನೆನಪಿರಲಿ. ಯಾವುದೇ ಜಾಣದ ಜಗಲಿ ಯಶಸ್ವಿ ಆಗಬೇಕು ಅಂತ ಹೇಳಿದ್ರೆ ಪಂಚಿಂಗ್ ವರ್ಡ್ಸ್ಗಳು ಬೇಕು. ಯಾವ ಪಂಚಿಂಗ್ ವರ್ಡ್ಸ್ಗಳನ್ನು ಆಗಾಗ್ಗೆ ಆಗ್ತಾರೋ ಬಹುಶಃ ತುಂಬ ಯಶಸ್ವಿ ಆಗುತ್ತೆ. ಇಲ್ಲಿ ಮಕ್ಕಳು ಅಷ್ಟು ಪ್ರಯತ್ನ ಮಾಡಿ ಕಲ್ತಿದ್ದಾರೆ. ಬಹುಶಃ ಆ ವಯಸ್ಸಿಗೆ ಅವ್ರಿಗೆ ಕೂತ್ಕೊಳ್ಳೋದೇ ಕಷ್ಟ. ಅಂಥದ್ರಲ್ಲಿ ಎಷ್ಟು 1-1.5-2 ಗಂಟೆ ಆಗಿರುತ್ತೆ. ಬಹುಶಃ ಅದು 2-2.5 ಗಂಟೆ ನಿರಂತರವಾಗಿ ಮಕ್ಕಳಿಗೆ ಮಾತಾಡಿದ್ದಾರೆ. ಅದರಲ್ಲೂ ಜುಗಲ್ಬಂದಿಯಂತೂ ಕೊನೆಗೆ ಇವ್ರು ಯಾರು ಒಳಗಾಗ್ತಕ್ಕೂ ಟಾಸ್ಕ್ ಫೋರ್ಸ್ಗೆ ಸೇರ್ತಾರಪ್ಪ ಅನ್ನೋ ಭಯ ಆಗಿರ್ತದೆ. ಬಹುಶಃ ಅದನ್ನು ಅಷ್ಟಕ್ಕೆ ಸಮಾಧಾನ ಮಾಡಿಕೊಂಡು ಆಮೇಲೆ ಹೆಗ್ಲಿ ಮೇಲೆ ಕೈ ಹಾಕೊಂಡು ಹಾಯ್ ಹಾಯ್ ಅಂತ ಹೇಳ್ಕೊಂಡ್ರು. ಬಹುಶಃ ಎಲ್ಲ ತಯಾರಾಗಿರೋದು ಮಾಸ್ಟರ್ಗಳು, ಮುಖ್ಯ ಶಿಕ್ಷಕರು ಬಹುಶಃ ತಯಾರು ಮಾಡಿರ್ತಾರೆ. ತುಂಬ ಧನ್ಯವಾದಗಳು. ಇನ್ನು ಮುಂದೆ ನಡೆಯುವಂಥ ನಾಳೆದಕ್ಕೆ ಸಂಬಂಧಪಟ್ಟಾಗೆ ಆ ಮಕ್ಕಳುಗಳಿಗೆ ಆಧರಿಸಿದ್ದಾರೆ ಬಂದಿದ್ದಾರೆ. ಅವರು ಕೂಡ ಕೇಳಕ್ಕೆ ಬಂದಿದ್ದಾರೆ, ಎಲ್ಲೆಲ್ಲಿ ಏನು ಕಾರ್ಯಕ್ರಮ ನಡೀತದೆ, ಆ ಮಕ್ಕಳು ಹೇಗೆ ಮಾತಾಡ್ತಿದ್ದಾರೆ, ನಾವು ಹೇಗೆ ಮಾತಾಡಬೇಕು, ಅಥವಾ ನಾವು ಮಾತಾಡೋ ಇನ್ನೂ ಎಷ್ಟು ಚೆನ್ನಾಗಿ ಸ್ಪಷ್ಟೀಕರಣ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ತಿಳುವಳಿಕೆ ಬಹುಶಃ ಆಗ್ತದೆ. ಚಿಕ್ಕುರಿ ಮಕ್ಕಳು ಇದ್ದೀರಿ, ಹೇಗಿದ್ದೀರಿ, ಕ್ಯಾಪಿಟಲ್ ಇದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ಇದೊಂದು ಪಾಠ ಆಗ್ತದೆ. ಚೆನ್ನಾಗಿ ಮಾಡಿ. ನಮ್ಮ ಆಸೆ ಇಷ್ಟನೇ, ನಿಮ್ಮ ಮಾನಸಿಕವಾದ ಒತ್ತಡಗಳಿದೆಯಲ್ಲ ಅದೆಲ್ಲವನ್ನೂ ಮತ್ತು ಈ ಜಾಣದ ಜಗತ್ತಿನಲ್ಲಿ ಹಗುರವಾದಂಥ ಮನಸ್ಸನ್ನು ಮಾಡುವ ಮುಖಾಂತರ ನಿಮ್ಮ ವೈಯಕ್ತಿಕ ಪ್ರತಿಭೆಗಳೇನಿದೆ, ಸೂಕ್ತವಾದ ಪ್ರತಿಭೆಗಳೇನಿದೆ ಅದನ್ನು ಹೊರಹೊಮ್ಮಿಸುವಂಥ ವೇದಿಕೆ ಇದಾಗಿದೆ. ಅದೆಲ್ಲವನ್ನೂ ನೀವು ಸದುಪಯೋಗಪಡಿಸ್ಕೊತೀರಿ ಅಂತ ಹೇಳ್ತಾರೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ, ಇಂದು ಮತ್ತೆ ಸಾಲಿಮಠವರಿಗೆ ತುಂಬ ಧನ್ಯವಾದಗಳು. ಯಾಕೆಂದರೆ ಅವ್ರು ಬರೀ ಫೋನ್ ಮುಖಾಂತರ ಅಷ್ಟೇ, ಯಾವತ್ತೂ ಕೂಡ ನನಗೆ ಕಾಳಜಿ ಮಾಡಿಬಿಟ್ರಿ, ನನಗೊಂದು ಫೋನ್ ಮಾಡಿ ಹೇಳ್ಬಿಟ್ಟು ನಾನು BJC ಬರ್ತೀನಿ ಅಂತ ಹೇಳಿದ್ರು. ಈಗ ಬಂದ ತಕ್ಷಣ ಅಮ್ಮ ಹೇಳಿ ನನಗೆ ಇಷ್ಟನೇ, ಕಳೆದ ವರ್ಷ ಬಂದಿದ್ದೆ, ಈ ವರ್ಷ ಕೊಟ್ಟರಿ ಅಂತ ಹೇಳಿ. ಈ ವರ್ಷ ಅಲ್ಲ, ಈ ಸಂಸ್ಥೆ ಇರುವಾಗಲೂ ನೀವು ಬರ್ತಿರ್ತೀರಮ್ಮ ಅಂತ ಹೇಳಿ ಪ್ರತಿ ವರ್ಷ ಯಾವುದಾದ್ರೂ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆಹ್ವಾನ ಮಾಡ್ತೀನಿ. ನಮ್ಮ ಸ್ಕೂಲ್ ಶಾಲೆಗಳಿದ್ರೆ ನೀವೇನು ತೊಂದರೆ ಮಾಡಬೇಡಿ, ಪ್ರತಿದಿನ ಪ್ರತಿ ವರ್ಷ ನೀವು ಬರುತ್ತೆ ಅಂತ ಹೇಳ್ತೀನಿ. ಅಂಥ ಪ್ರೀತಿಯಿಂದ ವಿಶ್ವಾಸನ ನಂಬಿಕೆಗಳನ್ನು ಈ BJC ಸಂಸ್ಥೆಗಳು ಅವರ ಅರ್ಧೂರ್ಗದ್ದು, ಉತ್ತರ ಕರ್ನಾಟಕದ್ದು ಅವರ ಜೀವನ ಚರಿತ್ರೆ ನೀವೇನಾದ್ರು ಕೇಳಿದ್ರೆ ಎಷ್ಟು ಕಷ್ಟದಲ್ಲಿ ಬಂದಿರೋದಕ್ಕೆ ಹೆಣ್ಮಕ್ಳು ಗೊತ್ತಾ, ಸಾಹಸ. ಇವತ್ತೇನಾದರೂ ನಿಂತಿದ್ದಾರೆ ಅಂದರೆ ಅವ್ರು ತಗೊಂಡಂಥ ಧೈರ್ಯಗಳು ಅವ್ರಿಗೆ, ಅದರಿಂದ ಅದು ನಿಮಗೆ ರೋಲ್ ಮಾಡಲ್ಲ ಅಂತ ಕೆಲಸಗಳು ನಿಮಗೆ ಆಗಲಿ ಅಂತೇಳಿ ನಿಮ್ಮೆಲ್ಲ ತಂದೆ ತಾಯಿಗಳ ಆಶೀರ್ವಾದ ನಿಮಗೆ ಅಂತೇಳಿ ತುಂಬದಿಂದ ಹಾರೈಸ್ತೀನಿ. ಜೈ ಶ್ರೀ. ನಮ್ಮ ರಾಮಕೃಷ್ಣೇಗೌಡರ ವ್ಯಕ್ತಿತ್ವ, ಅವರ ಮಾರ್ಗದರ್ಶನ ಕಂಡು ಈ ಕಾರ್ಯಕ್ರಮದ ವಿಷಯಕ್ಕೆ ಹಂಸಲೇಖ ಅವರು ಒಂದು ಹಾಡ ಬರೀತಾರೆ. ಸತ್ಯ ಹೇಳೋ ಕನ್ನಡಿಯಂತೆ ಅಂತರಂಗ ಮಾಡು, ದಯೆ ತೋರೋ ಧರಣಿಯಂತ ಮನೋಧರ್ಮ ನೀಡು, ತಂದೆ ತಾಯಿ ದೈವ ಗುರುವೇ ನಮ್ಮ ಜೀವ ಎಂಬ ದಿವ್ಯ ಮಂತ್ರ ನಮ್ಮ ಹೃದಯ ತುಂಬಿಸೋ, ಹೇ ದಿನಕರ ಶುಭಕರ ಧರೆಗೆ ಬಾ. ಬಹಳ ಅರ್ಥಪೂರ್ಣವಾದ ಗೀತೆ. ಈ ಕಾರ್ಯಕ್ರಮಕ್ಕೆ ಈ ಹಾಡು ಬಹಳ ಸಮಂಜಸ ಅನ್ನುವಂಥ ಮಾತನ್ನ ಹೇಳ್ತಾ, ಎಲ್ಲ ಹರಟೆಯ ಜಾಣರ ಜಗಲಿ ಕಾರ್ಯಕ್ರಮ ಯಶಸ್ವಿಯಾಗಿ ಅಂತ ಹೇಳ್ತಾ, ನಾಳೆ ಚಿನಕುರ್ಳಿಯಲ್ಲಿ ಶಿವಮೊಗ್ಗದ ಉಮೇಶ್ ಗೌಡ ಬರ್ತಾ ಇದ್ದಾರೆ. ಅರ್ಥಶಾಸ್ತ್ರ ಪ್ರೊಫೆಸರು. ಅದರ ಜೊತೆ ಬಹಳಷ್ಟು ಕಾರ್ಯಕ್ರಮ ಮಾಡಿದ ನಮ್ಮ ತಮ್ಮನಂತಿರುವ ಉಮೇಶ್ ಗೌಡ ಸಾರಥ್ಯದಲ್ಲಿ, ಗುಂಡೂರಾವ್ ಅವರ ಸಾರಥ್ಯದಲ್ಲಿ ಹರಟೆ ಎಲ್ಲ ಯಶಸ್ವಾಗಿದೆ ಅಂತ, ಮಿಮಿಕ್ರಿ ದಯಾನಂದ್ ಅವರು ಯಶಸ್ವಿ ಆಗಲಿ ಅಂತ ಹಾರೈಸ್ತಾ, ಎಲ್ಲರಿಗೆ ಶುಭವಾಗಲಿ, ಕನಸುಗಳು ನನಸಾಗಲಿ, ಬುದ್ಧಿವಂತಿಕೆ ಹೃದಯವಂತಿಕೆಯನ್ನ ಹೆಚ್ಚಿಸ್ಕೊಳ್ಳೋಣ ಅಂತ ಹೇಳ್ತಾ ಧ್ವನಿವರ್ಧಕವನ್ನ ಧನ್ಯವಾದಗಳು ರಾಮಕೃಷ್ಣೇಗೌಡರಿಗೆ. ಸರ್ ಹೇಳಿದ ರೀತಿಯಲ್ಲಿ ಎಲ್ಲ ಮಕ್ಕಳು ಸಮಾನವಾದಂಥ ಬಹುಮಾನ ಪಡೆದಿದ್ದಾರೆ. ಮೊದಲಿಗೆ ಶಿವಾಜಿ ಇಂದುಮತಿ ಶಾಲೆಮಠವರಿಗಾಗಿ ಹಾಗೂ ಕಾರ್ಯಕ್ರಮ ಪರವಾಗಿ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನ ಸನ್ಮಾನಪೂರ್ವಕವಾಗಿ ಸಲ್ಲಿಸ್ತಾರೆ. ಎಲ್ಲ ಮಕ್ಕಳು ಜೋರಾದ ಚಪ್ಪಾಳೆಯನ್ನ ಕೊಡುವ ಮೂಲಕ ಅವರ ಪ್ರೀತಿ ಸದನ ಸಂಸ್ಥೆ ಮೇಲೆ ಅಂತ ನಾವು ತಿಳ್ಕೊಳ್ತಾ ಇದ್ವಿ.
ಈ ಒಂದು ವೇದಿಕೆಯಲ್ಲಿ ಗಣೇಶನನ್ನ ಪ್ರತಿಷ್ಠಾಪನೆ ಮಾಡಿ ಶುಭವನ್ನು ಹಾರೈಸಿದ್ದಾರೆ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳು. ಅದರಂತೆ ಮೊನ್ನೆ ತಾನೇ ಗೌರಿ ಹಬ್ಬ ಆಗಿದೆ. ಆ ಗೌರಿ ಹಬ್ಬಕ್ಕೆ ನಮ್ಮ ಸಂಸ್ಥೆಯ ವತಿಯಿಂದ ಶ್ರೀಮತಿ ಇಂದುಮತಿ ಸಾಲಿಮಠ್ ಅವರಿಗೆ ಬಾಗಿನ ಸಮರ್ಪಣೆ, ನಮ್ಮ ಮಹಿಳಾ ಶಿಕ್ಷಕರಿಗೆ ಹೋಗಿ ಅವರಿಗೆ ಬಾಗಿನವನ್ನು ಅರ್ಪಿಸಬೇಕಂತ ನಾನು ಕೋರ್ಕೊಳ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮವನ್ನು ರೂಪಿಸಿಕೊಟ್ಟು ಯಶಸ್ವಿಗೆ ಕಾರಣವಾದಂಥ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳಾದ ಡಾಕ್ಟರ್ ಜೆ ರಾಮಕೃಷ್ಣಗಳು ಸಹ ಕಾರ್ಯಕ್ರಮದ ಪರವಾಗಿ ಹಾಗೂ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಶಾಲೆಯ ಪರವಾಗಿ ತುಂಬುವುದರ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಜೊತೆಗೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸುವಂಥ ಮಂಡ್ಯ ಜಿಲ್ಲಾ ರೈತ ಸಂಘದ ಜಿಲ್ಲಾಧ್ಯಕ್ಷರಾದಂಥ ಶ್ರೀಯುತ ಎಲ್ ಕೆಂಪೇಗೌಡ ಅವರಿಗೆ ಉದಯ ಈ ಒಂದು ಕಾರ್ಯಕ್ರಮವನ್ನು ನೇರವಾಗಿ ವೀಕ್ಷಣೆ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದವರು ಯೂಟ್ಯೂಬ್ ಚಾನಲ್ ಮೂಲಕ ಶ್ರೀಯುತ ಲೋಕೇಶ್ ಮತ್ತು ಶಿವ ಅವರ ತಂಡ. ದಯಮಾಡಿ ದೂತ ನ್ಯೂಸ್ನ ಎಲ್ಲ ಸಂಚಾಲಕರು ವೇದಿಕೆ ಮೇಲೆ ಒಂದು ಗೌರವಾರ್ಹತೆಯನ್ನು ಸ್ವೀಕರಿಸಬೇಕು. ಇವತ್ತೇನು ಕಾರ್ಯಕ್ರಮ ನಡೀತಾ ಇದೆ, ಈ ಕಾರ್ಯಕ್ರಮ ಯೂಟ್ಯೂಬ್ನಲ್ಲಿ ಅದು ಲೈವ್ ಆಗ್ತಾ ಇದೆ. ಮನೆಯೇ ಕೂತ್ಕೊಂಡು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಬಹುದು. ಇದನ್ನು ನಡೆಸ್ಕೊಟ್ಟಿರುವಂಥ ದೂತ ನ್ಯೂಸ್ನ ಲೋಕೇಶ್ ಮತ್ತು ಶಿವು ಅವ್ರ ತಂಡ ವೇದಿಕೆ ಮೇಲೆ ಬಂದು ನಾವು ಪುರಸ್ಕಾರವನ್ನು ಸ್ವೀಕರಿಸಬೇಕು. ನಮ್ಮ ಕಿನ್ನರ ಕನ್ನಡ ದೇವಿ ಕಾರ್ಯಕ್ರಮ ಚಿತ್ತೂರು, ಹೇಂಗಿರಿ, ಕೇರ್ಪೇಟೆ, ಆನೆಗುಳ, ಐಕನಹಳ್ಳಿ, ಜಿ ಬೊಮ್ಮನಹಳ್ಳಿ, ಧಾರವಾಡದ ಕಲಗಡಗಿ ಹಾಗೂ ಧಾರವಾಡದ ಪ್ರೀತಿ ಸೈಕಲ್ ಸೆಂಟರ್ ಮತ್ತು ಮತ್ತೊಮ್ಮೆ ಹೇಂಗಿರಿ ನಡೆಯುತ್ತದೆ. ಎಲ್ಲ ಕಾರ್ಯಕ್ರಮಗಳ ಲೈವ್ ದೂತ ನ್ಯೂಸ್ನ ಯೂಟ್ಯೂಬ್ನಲ್ಲಿ ಲಭ್ಯ ಆಗಿರುತ್ತದೆ. ಮನೆಯ ಕುತ್ಕೊಂಡು ಕಾರ್ಯಕ್ರಮವನ್ನು ವೀಕ್ಷಣೆಯನ್ನು ಮಾಡಬಹುದು. ಧನ್ಯವಾದಗಳು ಎಲ್ಲ ನಮ್ಮ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ. ಕಾರ್ಯಕ್ರಮದ ಸಾರಥ್ಯವನ್ನು ವಹಿಸಿದಂಥ ಹಾಗೂ ಮುಖ್ಯ ಅತಿಥಿಗಳಾದಂಥ ಶ್ರೀಮತಿ ಇಂದುಮತಿ ಸಾಲಿಮಠ್ ಅವರು ಹಾಗೆ ಶ್ರೀ ಎಲ್ ಕೆಂಪೇಗೌಡ ಅವರು ನಮ್ಮ ಕಾರ್ಯದರ್ಶಿಗಳಿಗೆ ಒಂದು ಗೌರವ ಸಮರ್ಪಣೆಯನ್ನು ನಡೆಸಿಕೊಳ್ಬೇಕಾಗಿ ಕೋರ್ಕೊಳ್ತೇನೆ.
ಕಾರ್ಯಕ್ರಮದಲ್ಲಿ ಸುಳ್ಳನ್ನ ಹೇಳುವವರು ಯಾರು ಹೆಂಗಸರು ಗಂಡಸಂತ ವಿಚಾರವನ್ನು ಇಟ್ಕೊಂಡು ಮಾತಾಡುವಂತ ಎಲ್ಲ ಮಕ್ಕಳಿಗೂ ಸಹ ಪುರಸ್ಕಾರ. ಅತಿ ಹೆಚ್ಚು ಸುಳ್ಳನ್ನು ಹೇಳುವಂಥವರು ಹೆಂಗಸರು ಅಂತೇಳಿ ವಿಚಾರವನ್ನು ಮಂಡಿಸುತ್ತ ಕೀರ್ತನ, ಭವಾನಿ, ಹರ್ಷಿತಾ, ಪ್ರಥಮ್ ಗೌಡ ಎಂ, ಪ್ರೀತಮ್, ಹಾಗೆ ಅತಿ ಹೆಚ್ಚು ಸುಳ್ಳನ್ನ ಹೇಳುವಂಥವ್ರು ಹೆಂಗಸರಲ್ಲ ಗಂಡಸರು ಅಂತೇಳಿ ವಿಷಯ ಮಂಡಿಸುವಂಥವರು ಶ್ರೇಯಾ, ಲೇಖನ, ಪ್ರೀತಿ, ಗಗನ್ದೀಪ್, ಶಾಲಿನಿ. ಈ 10 ಮಕ್ಕಳು ಸಹ ಉತ್ತಮವಾಗಿ ವಿಚಾರವನ್ನ ಮಂಡನೆ ಮಾಡಿ ಪುರಸ್ಕಾರಕ್ಕೆ ಭಾಗವಾಗಿರ್ತಾರೆ. ಅವರೆಲ್ಲರಿಗೂ ಸಹ ಜೋರಾದ ಚಪ್ಪಾಳೆಯನ್ನು ಹಚ್ಚುವ ಮೂಲಕ ಅವರ ಒಂದು ಪ್ರತಿಭೆ ಮತ್ತಷ್ಟು ಉತ್ತಮಗೊಳ್ಳಲಿಕ್ಕೆ ಶುಭವನ್ನ ಹಾರೈಸೋಣ. ಹಾಗೆ ಈ ಒಂದು ಕಾರ್ಯಕ್ರಮ ನಾಳೆ ಚಿಕ್ಕೋಡಿಯಲ್ಲಿ ನಡೆಯುತ್ತದೆ. ಚಿಕ್ಕೋಡಿಯಲ್ಲಿ ಶಿವಮೊಗ್ಗದ ಉಮೇಶ್ ಗೌಡ ಅವರ ಕಾರ್ಯಕ್ರಮದ ಸಾರಥ್ಯವನ್ನ ಮತ್ತೆ ರವೀಣ ದೇವಳಿ ವೇದಿಕೆ ಮೇಲೆ ಚಿಕ್ಕೋಡಿಯಲ್ಲಿ ಕಾರ್ಯಕ್ರಮ, ಆನೆಗೊಳ, ಹೈಕಿನಹಳ್ಳಿ, ಜಿ ಬೊಮ್ಮೇನಹಳ್ಳಿ, ಹೇಮಗಿರಿ, ಧಾರವಾಡದ BTS ಎಜುಕೇಶನ್ ಸೆಂಟರ್ ಹಾಗೂ ಕಲಘಟಗಿಯಲ್ಲಿ ಕಾರ್ಯಕ್ರಮ ನಿರಂತರವಾಗಿ ನಡೆಯುತ್ತದೆ. ಕಾರ್ಯಕ್ರಮ ಸಂಪೂರ್ಣ ನೇತೃತ್ವವನ್ನು ನಮ್ಮ ಡಾಕ್ಟರ್ ಜಿ ರಾಮಕೃಷ್ಣ ಸರ್ ಅವರು ವಹಿಸಿದ್ದಾರೆ. ಮತ್ತೊಮ್ಮೆ ಅವರಿಗೆ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಈ ಕಾರ್ಯಕ್ರಮದಲ್ಲಿ ವೇದಿಕೆಯನ್ನು ಅಲಂಕರಿಸಿದ ಎಲ್ಲ ಗಣ್ಯರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಸರ್ವರಿಗೂ ನಮಸ್ಕಾರ. ಏನು ಈ ದಿನ ಅರಟಿ ನಾನು ದಿನ ಫೋಟೋ ಇಲ್ಲೇ ಇರ್ತಾನಲ್ಲ BTS ಜಾಸ್ತಿ ಆ ಹೆಣ್ಮಕ್ಳು ಒಬ್ಬೊಬ್ರು ಎಲ್ಲ ಚೆನ್ನಾಗಿ ಮಾತಾಡಿದ್ದಾರೆ. ಉತ್ತಮವಾದ ಒಂದು ಚರ್ಚೆನ ಮಾಡಿದ್ದಾರೆ. ಆ ದೃಷ್ಟಿಯಿಂದ ಇದು ನಡೆದಾಗ ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳು ಪ್ರತಿಭೆ ಜಾಸ್ತಿ ಆಗುತ್ತೆ. ಯಾಕಂದ್ರೆ ನಾನು ಬರ್ನಾಡ್ ಸಾಹೇಬ್ ಬಗ್ಗೆ ಓದಿದ್ದೆ. ಬರ್ನಾಡ್ ಸಾಹೇಬ್ ದೊಡ್ಡ ರೈಟರು, ಆದರೆ ಮೊದಲ ದಿವಸ ಅವ್ರಿಗೆ ಅವೈ ಬಿಕೇಮ್ ಪಬ್ಲಿಕ್ ಸ್ಪೀಕರ್ ಅಂತ ಒಂದು ವಾರ್ತೆಯಲ್ಲಿ ಅದನ್ನು ಹೇಳಿದ್ದಾರೆ. ಆದ್ರಿಂದ ಏನು ಇವತ್ತು ಇಂಥ ಕಾರ್ಯಕ್ರಮ ನಡೆದ್ರೆ, ಪಠ್ಯೇತರ ಚಟುವಟಿಕೆಗಳು ನಡೆದ್ರೆ ಮಕ್ಕಳು ಅದ್ಭುತವಾಗಿ ಮುಂದೆ ಬರ್ತಾರೆ. ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಒಂದು ಹೆಸರನ್ನ ತರ್ತಾರೆ ಅಂತ ಇವತ್ತು ಮಾಡಿದಂಥ ಕಾರ್ಯಕ್ರಮದ ರೂವಾರಿಗಳಾದಂಥ ರಾಮಕೃಷ್ಣಗೌಡರನ್ನ ಹಾಗೂ ಇಲ್ಲಿ ಇರ್ತಕ್ಕಂಥ ಎಲ್ಲ ಶಿಕ್ಷಕ ಮಿತ್ರರನ್ನ, ಶಿಕ್ಷಕಿಯರನ್ನ, ಪರಮ ಪೂಜ್ಯ ಜಗದ್ಗುರು ಪದ್ಮಭೂಷಣ ವಿಯೋಗಿ ಭೈರವೈಕ್ಯ ಡಾಕ್ಟರ್ ಶ್ರೀ 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 ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ 72ನೇ ಜಗದ್ಗುರು ಪರಮ ಪೂಜ್ಯ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ತಾರೆ. ಗುರುಗಳ 51ನೇ ವರ್ಷದ ಪಟ್ಟಾಭಿಷೇಕ ವಾರ್ಷಿಕ ಮಹೋತ್ಸವದ ಈ ಶುಭ ಸಂದರ್ಭದಲ್ಲಿ ನಮ್ಮ ಶಾಲೆಯಲ್ಲೇ ಕಲಿತಿರುವಂತಹ ಮಕ್ಕಳಿಗೆ ಜಾಣರ ಜಗಲಿ ಎಂಬ ವಿಶೇಷ ವಿನೂತನ ಕಾರ್ಯಕ್ರಮವನ್ನು ಆಯೋಜಿಸೋದ್ರ ಮುಖಾಂತರ ಮಕ್ಕಳ ಮಾನಸಿಕ ಮತ್ತು ಬೌದ್ಧಿಕ ಶಕ್ತಿಯನ್ನ ದ್ವಿಗುಣಗೊಳಿಸುವಂತಹ ಕಾರ್ಯವನ್ನ ನಮ್ಮ ಸಂಸ್ಥೆ ಕಳೆದ 2 ವರ್ಷಗಳಿಂದ ನಡ್ಕೊಂಡು ಬಂದಿದೆ. ಈ ವರ್ಷನೂ ಕೂಡ ಅದನ್ನ ಮುಂದುವರಿಸಿದ್ವಿ. ಗ್ರಾಮೀಣ ಪ್ರದೇಶದಲ್ಲಿ ಬರುವಂತ ನಮ್ಮ ಮಕ್ಕಳುಗಳಿಗೆ ವೇದಿಕೆಗಳಿರೋದಿಲ್ಲ. ಶಾಲೆಯಲ್ಲಿ ಪಾಠ ಕಲಿತಾರೆ, ಅದಾದ್ಮೇಲೆ ಮನೆಗೆ ಹೋಗ್ತಾರೆ. ಆದ್ರೆ ಇಂತಹ ವೇದಿಕೆಯನ್ನು ಮಾಡೋದ್ರ ಮುಖಾಂತರ ಬಹುಶಃ ಮಕ್ಕಳಿಗೆ ವಿಶೇಷವಾದಂತ ಒಂದು ಶಕ್ತಿ ಬರ್ಲಿಕ್ಕೆ ಸಾಧ್ಯ ಆಗ್ತದೆ, ಭಯ ಹೋಗ್ತದೆ, ವಿಷಯಗಳ ಸಂಗ್ರಹ ಜಾಸ್ತಿ ಆಗ್ತದೆ. ಆ ಕಾರಣಕ್ಕೋಸ್ಕರ ಬಹಳ ಸುಂದರವಾಗಿ ಈ ಕಾರ್ಯಕ್ರಮ ಮೂಡುತ್ತಿದೆ. ಇದಕ್ಕೆ ಕಾರಣ ಅಂದ್ರೆ ಗುರುಗಳ ಆಶೀರ್ವಾದ. ಅವರ ಪಟ್ಟಾಭಿಷೇಕದ ನೆನಪು ಮಾಡ್ತಿರೋ ಈ ಕಾರ್ಯಕ್ರಮ ಬಹಳ ವಿಶಿಷ್ಟವಾಗಿ, ವಿನೂತನವಾಗಿ ಪ್ರತಿ ವರ್ಷ ಕೂಡ ನಮ್ಗೆ ಅಂತ ಯಶಸ್ಸನ್ನು ಕೊಡ್ತಾ ಇದೆ. ಅದಕ್ಕೆ ನಮಗೆ ಬಹಳ ಖುಷಿ ಅಂದ್ರೆ ಗ್ರಾಮೀಣ ಪ್ರದೇಶ ರೈತನ, ಕೃಷಿಕನ, ಕಾರ್ಮಿಕನ, ಬಡವನ, ಆಟೋ ಓಡಿಸುವಂತವ್ರ ಮಕ್ಕಳುಗಳು ಬಹುಶಃ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ಅದೊಂದು ದೊಡ್ಡ ಹೆಮ್ಮೆ. ಯಾರೋ ಅಫಿಷಿಯಲ್ಸ್ಗಳ ಮಕ್ಕಳುಗಳು ದೊಡ್ಡ ದೊಡ್ಡ ರಾಜಕಾರಣಿಗಳ ಮಕ್ಕಳುಗಳನ್ನ ತಯಾರು ಮಾಡಿದ್ರೆ ಬೇರೆ ವಿಷಯ ಆಗ್ತಿತ್ತು. ಆದ್ರೆ ನಮ್ಮ ಶಾಲೆಯಲ್ಲಿ ಗ್ರಾಮೀಣ ಪ್ರದೇಶ ಪ್ರತಿಭೆಗಳನ್ನೇ ಗುರುತಿಸಿ ಅವ್ರಿಗೆ ಬೇಕಾದಂತ ತಯಾರಿಗಳನ್ನು ಮಾಡೋದ್ರ ಮುಖಾಂತರ ಸ್ಟೇಜ್ ಫಿಯರು ಮತ್ತು ವಿಷಯಗಳ ಸಂಗ್ರಹವನ್ನ ಬಹಳ ಸೂಕ್ಷ್ಮವಾಗಿ
ಅವರಿಗೆ ಮನಮುಟ್ಟೋ ಹಾಗೆ ಮಾಡಿದ್ದಾರೆ. ಬಹುಶಃ ಈ ಪಾಂಡುಪುರದ ಜನತೆ ಬಹಳ ಖುಷಿ ಪಟ್ಟಿದ್ದಾರೆ. ನಮ್ಮೆಲ್ಲ ಮಕ್ಕಳು ಸಂತೋಷ ಪಟ್ಟಿದ್ದಾರೆ. ಇದನ್ನ ಬಹಳ ವಿಶೇಷವಾಗಿ ಮೀಡಿಯಾದವರು ಅದನ್ನ ಜನಸಾಮಾನ್ಯರಿಗೆ ಮುಟ್ಟಿಸುವಂತ ಒಂದು ವಿಶಿಷ್ಟ ಕಾರ್ಯಕ್ರಮ ಮಾಡಿದ್ದಾರೆ. ಯಾಕೆ ಅಂತಂದ್ರೆ ಈ ಕಾರ್ಯ ಇಲ್ಲಿಗೆ ಮುಗಿಬಾರ್ದು. ಇದರ ಶಕ್ತಿ ಹೇಗಿದೆ ಅಂತ ಹೇಳಿ ಬೇರೆಯವರಿಗೆ ಇನ್ಸ್ಪೈರ್ ಆಗ್ಬೇಕು ಅಂತ ಒಂದು ಶಕ್ತಿನ, ಅಂತ ಒಂದು ಕೆಲಸವನ್ನ ಮೀಡಿಯಾದವ್ರು ಮಾಡ್ತಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ಗುರುಗಳನ್ನ ಮತ್ತೊಮ್ಮೆ ಸ್ಮರಣೆ ಮಾಡ್ತಾ ಈ ಕಾರ್ಯಕ್ರಮ ನಿರಂತರವಾಗಲಿ. ಯಾಕೆಂದ್ರೆ ಇವತ್ತು ಸ್ಟಾರ್ಟ್ ಆಗಿದೆ, ಬಹುಶಃ 23ಕ್ಕೆ ಮುಕ್ತಾಯ ಆಗ್ತದೆ ಈ ಕಾರ್ಯಕ್ರಮ. ನಮ್ಮ ವ್ಯಾಪ್ತಿಯಲ್ಲಿ ಬರುವಂತ ಎಲ್ಲಾ ಶಾಲಾ ಕಾಲೇಜುಗಳಲ್ಲೂ ಕೂಡ ಈ ಕಾರ್ಯಕ್ರಮವನ್ನು ನಿರಂತರವಾಗಿ, ಇವತ್ತಿಂದ ಸ್ಟಾರ್ಟ್ ಆದ್ರೆ ನಾಳೆ ಚಿನ್ಕುಳಿ ಇದೆ, ನಾಡಿದ್ದು ಹೇಮಗಿರಿ ಇದೆ, ಇನ್ನಾಡಿದ್ದು ಕೇರ್ಪೇಟೆ ಇದೆ, ಈ ತರ ಪ್ರತಿನಿತ್ಯ ಒಂದೊಂದು ಶಾಲೆ ಕಾರ್ಯಕ್ರಮವನ್ನು ಹಾಕೊಂಡಿದೀವಿ. 23ಕ್ಕೆ ಧಾರವಾಡ ಮುಗೀತದೆ. ಅದಾದ ತಕ್ಷಣ 24ಕ್ಕೆ ಗುರುಗಳ ಪಟ್ಟಾಭಿಷೇಕ ವಾರ್ಷಿಕ ಮಹೋತ್ಸವ. ಆ ಕಾರ್ಯಕ್ರಮ ಮುಖಾಂತರ ಬಹುಶಃ ಇಂತಹ ಒಂದು ವಿಶಿಷ್ಟ ಕಾರ್ಯಕ್ರಮನ ಗುರುಗಳ ಪಾದಕ್ಕೆ ಅರ್ಪಣೆ ಮಾಡಿದ್ವಿ. ಅದು ನಮ್ಮ ಹೆಮ್ಮೆಯ ವಿಷಯ ಅಂತ ಹೇಳಿಕ್ಕೆ ನಾನು ತುಂಬಾ ಸಂತೋಷ ಪಡ್ತೀನಿ. ಥ್ಯಾಂಕ್ ಯು.